ದಿವಸ ಪರಬ್ರಹ್ಮ ಪರಿಪೂರ್ಣನಾದಂಥ ಚಿದಂಬರ ಮಹಾಸ್ವಾಮಿಗಳ ಅವತಾರ ಸಮಾಪ್ತಿ ದಿವಸ. ಬರೀ ಹಾಡು ನಡೆದಾಗ ಅಷ್ಟೇ ಬಾಸದ. ಮಹಾಸ್ವಾಮಿ ಪರಬ್ರಹ್ಮ ಪರಿಪೂರ್ಣ ಜಗದಾದಿ ಮೂಲ ಈ ಅನಂತ ಕೋಟಿ ಬ್ರಹ್ಮಾಂಡದ ಉಗಮಸ್ಥಾನ. ಅಂಥ ಮಹಾಸ್ವಾಮಿ ತಮ್ಮ ಅವತಾರ ಸಮಾಪ್ತಿ ಮಾಡಿದಂಥ ದಿವಸ ಮಹಾಸ್ವಾಮಿ ಸಾಕ್ಷಾತ್ ಶ್ರೀಮನ್ನಾರಾಯಣನಾಗಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಗರುಡಾರೂಢರಾಗಿ ವೈಕುಂಠಕ್ಕೆ ಹೋದಂಥ ದಿವಸ ಇವತ್ತು. ಅಂಥ ಪುಣ್ಯತಮವಾದ ದಿವಸ ನಮ್ಮೆಲ್ಲರಿಗೂ ಇವತ್ತು ಆ ಭಗವಂತನ ನಿರ್ಯಾಣದ ಒಂದು ಕಥಾ ಆಖ್ಯಾನ ಅಂದರೆ ಏನು ನಿಜವಾಗಲೂ ನಡೆದಂಥ ಘಟನೆಯ ಶ್ರವಣ ಮಾಡೋದು ಅನಂತ ಜನ್ಮದ ಪುಣ್ಯ. ಭಗವಂತ ಅನಾದಿ ಇದ್ದಾನೆ, ಅನಂತ ಇದ್ದಾನೆ. ಯಾಕಂದ್ರೆ ಅವನಿಗೆ ಪ್ರಾರಂಭ ಇಲ್ಲ ಮತ್ತು ಅಂತನೂ ಇಲ್ಲ. ನಮೋ ಚಿದಂಬರ ಆದಿ ಮಧ್ಯಾಂತರಹಿತ ಅನಂತ ಬ್ರಹ್ಮಾಂಡ ಮಾಯಾ ನಿರ್ಮಿತ ಮೂಲ ಪುರುಷ ಪ್ರಕೃತಿರಹಿತ ಸಾಕ್ಷಿಭೂತ ಜನ್ಮ ಮರಣರಹಿತನಾದಂತಹ ಭಗವಂತ ಪ್ರಪ್ರಥಮವಾಗಿ ನಿರ್ಗುಣ ನಿರಾಕಾರ ಪರಬ್ರಹ್ಮ ವಸ್ತುವಾಗಿದ್ದ. ಈ ಅನಂತ ಕೋಟಿ ಬ್ರಹ್ಮಾಂಡ ಇರಲಿಲ್ಲ, ಏನೇನೂ ಇರಲಿಲ್ಲ. ಕೇವಲ ಆಕಾಶ ತತ್ವ ಒಂದೇ ಇತ್ತು, ಸ್ಪೇಸ್ ಒಂದೇ ಇತ್ತು. ಅವನೇ ಎಲ್ಲ ಕಡೆ ವ್ಯಾಪ್ತನಾಗಿದ್ದ. ಅಂತ ಭಗವಂತಗೆ ಅನಿಸ್ತಂತ ಈ ಸೃಷ್ಟಿ ಮಾಡಬೇಕು, ಲೀಲೆಗಳನ್ನು ಮಾಡಬೇಕು, ಮನುಷ್ಯರನ್ನು ನಿರ್ಮಾಣ ಮಾಡಿ ಅವರಿಗೆಲ್ಲ ಭಕ್ತಿ ಮಾರ್ಗಕ್ಕೆ ಹಚ್ಚಬೇಕು ಎಂಬಂಥ ವಿಚಾರ ಬಂದಾಗ ಆ ಪರಮಾತ್ಮನ ನಾಭೀಕಮಲದಿಂದ ಬ್ರಹ್ಮದೇವರೆಂಬಂಥದ್ದಲ್ಲಿ ಪ್ರಕಟ ಆಗ್ತಾ ಇದ್ದಾರೆ. ಬ್ರಹ್ಮದೇವರ ಜೊತೆಗೆ ಬ್ರಹ್ಮದೇವರ ಪುತ್ರರಾದಂಥ ಸನಕ ಸನಂದನ ಸನಾತನ ಸನತ್ ಕುಮಾರರೆಂಬಂಥ ಜನ್ಮ ಆಗಿರುತ್ತದೆ. ಸರಸ್ವತಿ ಮಾತಾ ಪ್ರಕಟ ಆಗ್ಯಾಳ. ಹಿಂಗಿರ್ಬೇಕಾದ್ರೆ ಭಗವಂತ ಆ ಸೃಷ್ಟಿಯೇ ವ್ಯಾಪಾರ ಎಂಬಂಥದ್ದು ಬ್ರಹ್ಮದೇವರಿಗೆ ಕೊಟ್ಟಾಗ ಬ್ರಹ್ಮದೇವರಿಗೆ ಏನೂ ತಿಳಿಲಾರ್ದಂಗೆ ಆಗಿಬಿಟ್ಟದು. ಯಾವಾಗ ಕಮಲದಲ್ಲಿ ಪ್ರಕಟ ಆದರೂ ಅವರು ಒಂದು ರೀತಿ ಅಯೋಮಯ ಆಗಿಬಿಟ್ಟದ. ಹ್ಯಾಂಗಪ್ಪ ಇದು ಸೃಷ್ಟಿ ಹ್ಯಾಂಗೆ ಮಾಡಬೇಕು ಒಂಥರ ಅವ್ರಿಗೇನಂತಂದ್ರೆ ಮನಸ್ಸಿಗೆ ಒಂದು ಕನ್ಫ್ಯೂಷನ್ ಆಗಿಬಿಟ್ಟದು. ಏನು ಮಾಡಬೇಕು, ಹ್ಯಾಂಗೆ ಮಾಡಬೇಕು, ಎಲ್ಲಿಂದ ಪ್ರಾರಂಭ ಮಾಡಬೇಕು, ಎಲ್ಲಿಂದ ಇದು ಮುಗಿಸ್ಬೇಕಂತ ಆ ವಿಚಾರದೊಳಗಿದ್ದಾಗ ನಾನೇ ಮಾಡಬೇಕಲ್ಲ ಅಂಬಂಥದ್ದೇನೋ ಸ್ವಲ್ಪ ಅಹಂಕಾರನೂ ಬಂದದ್ದು. ಹಂಗಿರ್ಬೇಕಾದ್ರೆ ಮಹಾಸ್ವಾಮಿ ಪ್ರಥಮ ಅವತಾರ ತಗೊಂಡು ಬರ್ಲಿದ್ದಾರೆ. ಆನಂದ ಭರಿತ ಶಾಂತ ಕೃಪಾವಂತ ಬೋಲೆ ಭಗವಂತ ಬ್ರಹ್ಮಯಾಸಿ. ಪ್ರಥಮ ಅವತಾರ ಚಿದಂಬರಂದು ಹಂಸ ರೂಪದೊಳಗೆ ಬಂದಾರ ಭಗವಂತ. ಬಿಳೆಯ ಹಂಸ ರೂಪದೊಳಗೆ ಬಂದಲ್ಲೇ ಪ್ರಕಟ ಆಗ್ಯಾರ. ಬ್ರಹ್ಮದೇವ್ರ ಮುಂದೆ ಹೇಳಿಗತ್ತಾರ. ಬ್ರಹ್ಮದೇವ್ರು ಹೇಳಿಗತ್ತಾರ, ನಮ್ಮಪ್ಪ ಚಿದಂಬರ ಬಂದಾನ, ನನಗೇನು ಗೊತ್ತಾಗಬಲ್ದು, ನೀವು ಏನಪ್ಪ ನಮ್ಗೆ ಕೃಪಾ ಮಾಡಿರಿ, ಆಶೀರ್ವಾದ ಮಾಡಿರಿ ಅಂತ ಮಹಾಸ್ವಾಮಿ ಕೇಳ್ಕೊಂಡಾಗ. ಆನಂದ ಭರಿತ ಶಾಂತ ಕೃಪಾವಂತ ಬೋಲೆ ಭಗವಂತ ಬ್ರಹ್ಮಯಾಸಿ. ಆ ಹಂಸ ರೂಪದಲ್ಲಿ ಬಂದಂಥ ಭಗವಂತ ಬ್ರಹ್ಮದೇವ್ರಿಗೆ ಹೇಳಿಗತ್ತಾರ, ನಿವಾ ಅಂತ ಕರೋನಿ ಮಿಳವಿತೋ ಸುಖ ತೂಚಿ ಮಾಧಾ ಸಖ ಜೀವ ಲಗಾ ಐಕೋನಿಯಾ ಬ್ರಹ್ಮ ಹರುಷ ಬಹುತ ಕೋಟಿ ಆನಂದತೋ ಸೃಷ್ಟಿ ಸಮಾವೇನ. ಆ ಭಗವಂತನ ಹಂಸರೂಪ ನೋಡಿ ಬ್ರಹ್ಮದೇವರಿಗೆ ಆನಂದ ಆಗಿಬಿಟ್ಟದ. ಆನಂದಕ್ಕೆ ಪಾರಾವಾರನೇ ಇಲ್ಲ. ಆ ಸಮಯದಲ್ಲಿ ಬ್ರಹ್ಮದೇವರಿಗೆ ಮಹಾಸ್ವಾಮಿ ಚಿದಂಬರ ಚತುಶ್ಲೋಕಿ ಭಾಗವತ ಉಪದೇಶ ಮಾಡಲಿದ್ದಾರೆ. 4 ಶ್ಲೋಕದ ಶ್ರೀಮದ್ ಭಾಗವತವನ್ನು ಉಪದೇಶ ಮಾಡಲಿದ್ದಾರೆ. ಏನು ಹೇಳಿಗತ್ತಾರೆ ಬ್ರಹ್ಮದೇವರಿಗಂದ್ರೆ, ಸರ್ವಂ ಖಲು ಇದಂ ಬ್ರಹ್ಮ ಜೀವೋ ಬ್ರಹ್ಮ ಇವ ನಾಪರಃ. ಎಲ್ಲ ನನ್ನಿಂದ ನಡಲಿಗತ್ತದ, ನಾನು ಎಲ್ಲ ಮಾಡೋಗಿದ್ದೀನಪ್ಪ, ನೀ ನಿಮಿತ್ತ ಮಾತ್ರ ಇದ್ದೀನಿ, ನೀ ನಿರಂತರ ನನ್ನ ಸ್ಮರಣೆ ಒಳಗೆ ಇದ್ಬಿಡು, ಅದು ಸೃಷ್ಟಿ ತಾನೇ ಆಗ್ತದೆ. ಇದು ತತ್ವ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ ಭಗವಂತ. ಆದರೆ ಇದು ಇವತ್ತಿಗೂ ನಮ್ಮೆಲ್ಲರಿಗೂ ಅನ್ವಯ ಆಗ್ತದೆ. ನಾವೇನು ನಾ ಮಾಡ್ತೀನಿ ಅಂತ ಇಲ್ಲಿ ಅಲ್ಲಿ ಎಲ್ಲ ಕಡೆ ಓಡಾಡಿ ಎಲ್ಲ ಅನ್ಕೋತೀವಿ. ಆದ್ರೆ ಎಲ್ಲವನ್ನ ಮೇಲೆ ಭಾರ ಹಾಕಿದಾಗ ನಮ್ಮ ಇಡೀ ಸಂಸಾರದ ಪ್ರತಿಯೊಂದು ಜವಾಬ್ದಾರಿ ಭಗವಂತ ತಗೊಳ್ಳಿಕ್ಕೆ ತಯಾರಿಲ್ಲ, ನಾವು ಕೊಡ್ಲಿಕ್ಕೆ ತಯಾರಿಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ.
ನಮ್ದೇನಪ್ಪ ಕೆಲಸ, ನಿರಂತರ ಅವನ ಸ್ಮರಣೆಯಲ್ಲಿ ಇದ್ಬಿಡೋದು. ನಮ್ಮ ಪ್ರತಿಯೊಂದು ಆಗು ಹೋಗುಗಳನ್ನೆಲ್ಲ ಜವಾಬ್ದಾರಿ ಭಗವಂತ ತಗೋತಾನೆ. ಅದೇ ಮಾತನ್ನು ಚತುಶ್ಲೋಕಿ ಭಾಗವತದಲ್ಲಿ ಉಪದೇಶ ಮಾಡ್ಯಾರ. ಬ್ರಹ್ಮದೇವರಿಗೆ ಆನಂದ ಆಗಿರ್ತದೆ. ಏನು ನಂದು ಇನ್ನೇನು ಎಲ್ಲ ಚಿಂತೆ ಭಗವಂತ ತೊಗೊಂಡ್ಬಿಟ್ಟಾನ, ಸಾಕ್ಷಾತ್ ಭಗವಂತನೇ ಬಂದು ಹೇಳ್ತಾನೆ, ನೀ ಏನು ಮಾಡಬೇಡ, ನಿರಂತರ ನಾಮಸ್ಮರಣೆ ಮುಣಿಬಿಡು, ಸೃಷ್ಟಿಗೆಲ್ಲ ನಾನೇ ನೋಡ್ಕೊಳ್ತೀನಿ ಅಂತ ಹೇಳ್ಯಾನ. ಬ್ರಹ್ಮದೇವರು ಆ ಚತುಶ್ಲೋಕಿ ಭಾಗವತವನ್ನು ನಾರದ ಮಹರ್ಷಿಗಳು, ಮಾನಸ ಪುತ್ರರಾದಂತಹ ನಾರದ ಮಹರ್ಷಿಗಳು ಮತ್ತು ಈ ಸನತ್ ಕುಮಾರ್ ಏನಿದ್ದಾರೆ ಅವರೆಲ್ಲರಿಗೂ ಉಪದೇಶ ಮಾಡ್ಯಾರ. ಅಲ್ಲಿಂದ ನಾರದ ಮಹರ್ಷಿಗಳಿಗೆ ಅಪಾರವಾದ ಆನಂದ ಆಗಿದೆ, ಅಪಾರವಾದ ಹರ್ಷ ರೀ. ನಮ್ಗೆ ಆನಂದ ಆಗಲಿಲ್ಲ ನೋಡಿ. ಭಗವಂತ ನೀನು ಚಿಂತೆ ಮಾಡಬೇಡ, ನೀನು ಆನಂದದಿಂದ ಇದ್ಬಿಡು, ಎಲ್ಲ ನಾನು ನೋಡ್ಕೋತೀನಿ ಅಂತ ಭಗವಂತ ಸ್ವತಃ ಹೇಳ್ಯಾನ. ಹಂಗೆ ಹೇಳಿದಾಗ ಎಲ್ಲ ಆನಂದ ಆಗಿದೆ ನಾರದ ಮಹರ್ಷಿಗಳಿಗೆ. ನಮಗೆ ಭಗವಂತನ ಮೇಲೆ ಪರಿಪೂರ್ಣವಾದಂಥ ವಿಶ್ವಾಸ ಬಂದು ಅವನ ಮಾತಿನ ಮೇಲೆ ನಮಗೆ ವಿಶ್ವಾಸ ಬರಬೇಕು. ಸ್ವತಃ ಮಹಾಸ್ವಾಮಿ ಹೇಳ್ಯಾರ ಏನಂತ, ಮಾಧಾ ದಾತ ಸೇ ರಾಕ್ಷಸ ದೇವಾಸಿ ನಾಮ ಮಣೆ ಇತ್ಯಾಸಿ ಉದ್ಧರಿತು. ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರನ್ನ ಉದ್ಧಾರ ಮಾಡ್ತೀನಿ, ಯಾರು ನನ್ನ ನಾಮಸ್ಮರಣೆ ಮಾಡ್ತಾರೋ ಅವ್ರು ಸ್ವತಃ ಚಿದಂಬರರೇ ಆಗ್ತಾರಂತ ಸ್ವಾಮಿ ಏನಂತಂದ್ರೆ ಮಾತು ಕೊಟ್ಟಾರೆ. ಇದು ಅವರಿಗೆ ಆನಂದ ಆಗಿಬಿಟ್ಟದ. ಯಾರಿಗೆ ನಾರದ ಮಹರ್ಷಿಗಳಿಗೆ ಆನಂದ ಆಗಿದೆ, ಆನಂದದಿಂದ ಸಂಚಾರ ಮಾಡ್ತಾರೆ. ಅಲ್ಲೇ ಭೂಮಂಡಲದ ಮೇಲೆ ವೇದವ್ಯಾಸರು ಭೇಟಿಯಾಗ್ಯದ. ವೇದವ್ಯಾಸರು ಕೇಳಿಗತ್ತಾರೆ, ಏನು ಇಂಥ ನಿಮ್ಮ ಮುಖದ ಮೇಲೆ ಆನಂದದ, ಇಂಥ ಆನಂದನ ಎಲ್ಲೂ ನೋಡಿಲ್ಲ. ಮಹಾಭಾರತ ಬರದೆ, ಎಲ್ಲ ಬರದೆ, ವೇದಗಳನ್ನು ಅಭ್ಯಾಸ ಮಾಡಿ ಎಲ್ಲ ಮಾಡಿದ್ರು, ಈ ಆನಂದ ನನಗೆ ಸಿಕ್ಕಿಲ್ಲ ಅಂತ ಹೇಳಿದಾಗ ಆ ಚತುಶ್ಲೋಕಿ ಭಾಗವತವನ್ನು ನಾರದ ಮಹರ್ಷಿಗಳು ವೇದವ್ಯಾಸರಿಗೆ ಉಪದೇಶ ಮಾಡಿರ್ತಾರೆ. ಯಾವಾಗ ವೇದವ್ಯಾಸರಿಗೆ ಈ ಚತುಶ್ಲೋಕಿ ಭಾಗವತ ಅನುಗ್ರಹ ಆಯಿತು, ಅವರ ಆನಂದಕ್ಕೂ ಏನಂತಂದ್ರೆ ಅಪಾರ ಆನಂದ ಆಗಿರ್ತದ. ಆ 4 ಶ್ಲೋಕಗಳನ್ನು 18,000 ಶ್ಲೋಕದಲ್ಲಿ ವಿಸ್ತಾರ ಮಾಡ್ಯಾರ ಶ್ರೀಮದ್ ಭಾಗವತ. ಯಾರು ಭಕ್ತಿ ಮಾರ್ಗದವರು ಇದ್ದಾರೋ, ಯಾರು ನಾಮಸ್ಮರಣೆ ಮಾಡ್ತಾರೋ, ಅವ್ರ ಜೀವನದಲ್ಲಿ ಒಂದು ಸರಿ ಶ್ರೀಮದ್ ಭಾಗವತ ಎಂಬಂತಹದ್ದು ಪಾರಾಯಣ ಮಾಡ್ತಾರೆ. ಸಂಪೂರ್ಣ ಭಗವಂತನ ಸಂಪೂರ್ಣ ಲೀಲೆಗಳಿಂದ ತುಂಬಿದಂತಹದ್ದು ಗ್ರಂಥ. ಅಂತ 18,000 ಶ್ಲೋಕಗಳ ಭಾಗವತ ವಿಸ್ತಾರ ಮಾಡ್ಯಾರ. ಹಿಂಗೆ ಬ್ರಹ್ಮದೇವರು ಹೇಳಿಗತ್ತಾರ, ಇದೇನಂತಂದ್ರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಏನೇ ಧರ್ಮಕ್ಕೆ ಚ್ಯುತಿ ಬಂದಾಗ ನೀವು ಅವತಾರ ಮಾಡಿ ಬರಬೇಕಂತ ಹೇಳಿಗತ್ತಾರ. ಅದೇ ಪ್ರಕಾರ ಭಗವಂತ ಮತ್ಸ್ಯ ಅವತಾರ ಅಂತಹದ್ದು ಧಾರಣೆ ಮಾಡ್ಕೊಂಡಾರ, ವೇದಗಳನ್ನು ರಕ್ಷಣೆ ಮಾಡ್ಯಾರ. ಮತ್ಸ್ಯ ಆದಮೇಲೆ ಕೂರ್ಮ ಅವತಾರ, ಸಮುದ್ರ ಮಂಥನದಲ್ಲಿ ಕೂರ್ಮ ರೂಪ ಧಾರಣ ಮಾಡಿಕೊಂಡು ಸಮುದ್ರ ಮಂಥನದಲ್ಲಿ ಅಮೃತವನ್ನು ದೇವತೆಗಳಿಗೆ ಅಮೃತವನ್ನು ಕೊಡಲಿಕ್ಕೆ ಭಗವಂತ ಕೂರ್ಮ ರೂಪ ಧಾರಣ ಮಾಡ್ಕೊಂಡು ಬಂದಾರ. ಮುಂದೆ ಯಾವ ಭೂದೇವಿಯನ್ನು ಹಿರಣ್ಯಾಕ್ಷ ರಾಕ್ಷಸ ಅದನ್ನು ತಗೊಂಡು ಹೋದಾಗ ವರಾವತಾರ ಧಾರಣ ಮಾಡಿಕೊಂಡು ಭೂಮಿನ ರಕ್ಷಣೆ ಮಾಡಿರ್ತಾರೆ. ಮುಂದೇನಾಗಿದೆ ಅಂತಂದ್ರೆ ಹಿರಣ್ಯಕಶಿಪು ಇವರೇನಂದ್ರೆ ಇವರು ರಾಕ್ಷಸರೇನಿದ್ದಾರೆ, ಇವರು ಭಗವಂತನ ದ್ವಾರಪಾಲರಾದಂಥ ಜೈ ವಿಜಯ್. ಯಾವಾಗ ಸನಕಾದಿಕರು ಆ ಶ್ರೀಮನ್ನಾರಾಯಣನ ದರ್ಶನಕ್ಕೆ ಹೋದಾಗ ಅವರು ಒಳಗೆ ಬಿಡಂಗಿಲ್ಲ. ಯಾಕಂದ್ರೆ ಇವ್ರು ಸಂತರು ನೋಡಿ, ತುಮಿ ಸನಕಾದಿಕ ಸಂತ. ಆ ಸಂತರದ್ದು ಮಾತೆಂದೂ ಹುಸಿ ಹೋಗಂಗಿಲ್ಲ. ಶಾಪ ಕೊಟ್ಬಿಟ್ಟ. ಶಾಪ ಕೊಟ್ಟಾಗ ಶ್ರೀಹರಿ ಪರಮಾತ್ಮ ಹೇಳ್ತಾನಲ್ರಿ, ಶಾಪ ಕೊಟ್ಟಿರಿ, ಅದರೊಳಗೆ ಏನಾದರೂ ಒಂದು ಸ್ವಲ್ಪ ಕಡಿಮೆ ಮಾಡಿರಿ ಅಂತ ಹೇಳಿದಾಗ, ಏನು ಬೇಕು ನಿಮ್ಗೆ? 6 ಜನ್ಮಗಳ ಭಕ್ತರಾಗಿ ಹುಟ್ಟಬೇಕು, ಇನ್ನು 3 ಜನ್ಮದ ವೈರಿಗಳಾಗಿ ಹುಟ್ಟಬೇಕಂದ್ರೆ ಅವ್ರು 3 ಜನ್ಮದ ವೈರಿ ಅಂತ ಹೇಳ್ತಾರೆ. ಅವನೇ ಹಿರಣ್ಯಾಕ್ಷ. ಹಿರಣ್ಯಾಕ್ಷನ್ನ ಸಂಹಾರ ಮಾಡಿ ಪೃಥ್ವಿಯನ್ನು ಮತ್ತೆ ಬಿಡುಗಡೆ ಮಾಡಿರ್ತಾರೆ. ಮುಂದೆ ನರಸಿಂಹ ಅವತಾರ ಎಂಬಂತಹದ್ದು ಧಾರಣ ಮಾಡಿರ್ತಾರೆ. ಆ ಹಿರಣ್ಯಕಶಿಪುನ ಮಗ ಪ್ರಹ್ಲಾದ ಶ್ರೀಮನ್ನಾರಾಯಣ ನಾಮಸ್ಮರಣೆ ಮಾಡಿರ್ತಾನೆ. ಹೇಳಿಗತ್ತಾನ ಹಿರಣ್ಯಕಶಿಪು, ಎಲ್ಲಿದ್ದಾನೆ ನಿನ್ನ ಶ್ರೀಹರಿ ನನಗೆ ತೋರ್ಸು ಅಂತ ಹೇಳಿ. ಪ್ರಹ್ಲಾದ ಬೋಲೆ ಸ್ತಂಭಿ ನಾರಾಯಣ ದೈತ್ಯ ತೋಠೋನಿ ಲಾಥಮಾರಿ ವ್ಯಾಪಕ ತೋ ಅಸೆ ಸ್ತಂಭಿ ಚಿದಂಬರ ನರಸಿಂಹ ಅವತಾರ ಧರಿತಾ ಧಾಲ. ನರಸಿಂಹ ಅವತಾರ ಅಂತಹದ್ದು ಧಾರಣ ಮಾಡಿಕೊಂಡು ಭಗವಂತ ಉಗ್ರ ರೂಪದಲ್ಲಿ ಬಂದು ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿರ್ತಾನ. ಐಸೆ ಉಗ್ರ ರೂಪಾವತಾರ ಧರುಣಿ ದೈತ್ಯ ವಿದಾರುಣಿ ಮಾರಿಯಲ. ಈ ರೀತಿ ಭಗವಂತ ತನ್ನ ಸೃಷ್ಟಿಯನ್ನು ರಕ್ಷಣೆ ಮಾಡಲಿಕ್ಕೆ, ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ಪ್ರತಿ ಯುಗದೊಳಗೆ ಅವತಾರ ತಗೊಂಡು ಬರ್ಲಿಕ್ಕತ್ತಾನ. ಯುಗಾಯುಗಿ ರಕ್ಷಿ ಭಕ್ತಾಂಚೆ ಸಂಕಟಿ
ಸೃಷ್ಟಿ ಆನಂದಾಚಿ ಕರುಣೆ ದ್ಯಾವಿ. ಹಿಂಗೆ ಪ್ರತಿಯೊಂದು ಯುಗದೊಳಗೆ ಭಗವಂತ ಅವತಾರ ಮಾಡಿ ತಾನು ನಿರ್ಮಾಣ ಮಾಡಿದಂತಹ ಸೃಷ್ಟಿಯನ್ನು ಸಂರಕ್ಷಣೆ ಮಾಡಿ ಸೃಷ್ಟಿಯಲ್ಲಿ ಆನಂದವನ್ನು ಕೊಟ್ಟಿಗತ್ತಾನ. ಸೃಷ್ಟಿ ಆನಂದಾಚಿ ಕರುಣಿ ದಾವಿ ದಾಸ್ ಮಣೆ ಐಸೆ ಅನಂತ ಅವತಾರ ಧರಿ ಚಿದಂಬರ ಭಕ್ತಾಸಾಟಿ. ಈ ರೀತಿ ಭಗವಂತ ಅನಂತ ಅವತಾರಗಳನ್ನು ಧಾರಣ ಮಾಡಿಕೊಂಡು ಭಕ್ತರ ಸಂರಕ್ಷಣೆ ಸಲುವಾಗಿ ಧರ್ಮ ಸಂಸ್ಥಾಪನೆ ಸಲುವಾಗಿ ಅವತಾರ ಮಾಡಿ ಬರ್ಲಿಗತ್ತಾನ. ಮುಂದೆ ಏನಾಗಿದೆ ವಾಮನ ಅವತಾರ ಅಂತದ್ದು ಧಾರಣ ಮಾಡ್ಕೊಂಡು ಬಂದಾನ. ಬಲಿ ಚಕ್ರವರ್ತಿ ಆ ಶುಕ್ರಾಚಾರ್ಯ ಒಂದು ಮಾರ್ಗದರ್ಶನದಲ್ಲಿ ಸಾಕಷ್ಟು ಯಜ್ಞಗಳನ್ನು ಮಾಡಿ ಇಂದ್ರಪದ ಎಂಬಂಥದ್ದು ಪ್ರಾಪ್ತಿ ಮಾಡುವಂತಹ ಸಮಯ. ಅವಾಗೆಲ್ಲ ಬ್ರಹ್ಮದೇವರು ಎಲ್ಲ ದೇವಾಂದೇವತೆಗಳು ಭಗವಂತನ ಶ್ರೀಹರಿ ಪರಮಾತ್ಮನ ಕೇಳಿಗತ್ತಾರೆ, ಇದು ಇಂದ್ರಪದ ರಾಕ್ಷಸನ ಕೈಯಾಗ ಹೋಗ್ಬಿಡ್ತದೆ ಅಂತೇಳಿ ಹೇಳಿದಾಗ ಭಗವಂತ ವಾಮನ ರೂಪ ಆಗಿ ಪ್ರಗಟ ಆಗಿಗತ್ತಾರೆ. ಪ್ರಗಟತೆ ಕರಿ ಸ್ವರೂಪ ಆಪುಲೆ ಬ್ರಹ್ಮಾಂಡ ವ್ಯಾಪಿಲೆ ಚಿದಂಬರ ದೋನ ಪಾದ ಭೂಮಿ ಕೇಲೆ ತಿಹಿ ಲೋಕ ಉರಲಾಸೆ ಏಕ ಜಗಾ ನಾಹಿ. ಬಲಿಚಕ್ರವರ್ತಿ ಆ ವಾಮನ ರೂಪವನ್ನು ನೋಡಿ ಮೋಹಿತ ಆಗಿ ನೀರು ಬಿಡ್ಲಿಕ್ಕೆ ತಾನು ದಾನ ಕೊಡಲಿಕ್ಕೆ. ಏನಪ್ಪ ಅಂದ್ರೆ 3 ಹೆಜ್ಜೆ ಭೂಮಿ ದಾನ ಕೊಡಂತ ಹೇಳಿದಾಗ 2 ಹೆಜ್ಜೆಯೊಳಗೆ ಭೂಮಂಡಳ ಏನಪ್ಪ ಅಂದ್ರೆ ಭಗವಂತ 2 ಹೆಜ್ಜೆಯೊಳಗೆ ಮುಗಿಸ್ಬಿಟ್ಟಾನ. 3ನೇದು ಪಾದ ಎಲ್ಲಿಡ್ಲಿ ಅಂತ ಕೇಳಿದಾಗ ಬಲಿಚಕ್ರವರ್ತಿ ಹೇಳಿಗತ್ತಾನ, ನನ್ನ ಬೆನ್ನಿನ ಮ್ಯಾಲೆ ಇಡ ಅಂತ ಹೇಳಿ ಹೇಳಿಗತ್ತಾನ. ಯಾಕಂದ್ರೆ ಶ್ರೀಮನ್ನಾರಾಯಣ ಬಂದಾನಂತ ಗೊತ್ತಾಗ್ತದೆ ಬಲಿಚಕ್ರವರ್ತಿ. ಹಾಸೋನಿಯಾ ತೇವೆ ಬೋಲೆ ಬಳಿ ರಾಜ ಪೃಷ್ಟಿ ಭಾಗಿ ಮಾಝಾ ಜಾಗ ಸೆ ಪಾಠಿವರ ಪಾಯ ಠೇವಿ ವನಮಾಳಿ ಘಾತಿಲಾ ಪಾತಾಳಿ ಬಳಿ ರಾಜ. ಯಾವಾಗ ಬೆನ್ನಿನ ಮೇಲೆ ಪಾದವನ್ನಿಟ್ಟು ಪಾತಾಳ ಲೋಕಕ್ಕೆ ಒತ್ತಿ ಬಿಟ್ಟಾನ. ಭಗವಂತ ನೋಡ್ರಿ ಇಷ್ಟೆಲ್ಲ ಮಾಡಿದ್ರು, ನಿನ್ನ ಭಕ್ತಿ ನಾ ಮೆಚ್ಚಿನ, ಏನು ಬೇಕು ವರ ಅಂತ ಕೇಳಿ ಭಗವಂತ. ಅದಕ್ಕೆ ಬಲಿಚಕ್ರವರ್ತಿ ಏನು ಕೇಳ್ಯಾನ, ರಾಜಾಮಣೆ ತೇವಾ ಐಸೆ ವರದೇಯಿ ಅಕ್ಷಯಿ ತು ರಾಹಿ ದಾರಿ ಮಧಾ ಮಾಧಾ. ರಾಜ ಏನು ವರ ಕೇಳಿಗತ್ತಾನಂದ್ರೆ, ನೀ ಪಾತಾಳ ಲೋಕದಾಗ ನನ್ನ ದ್ವಾರಪಾಲನಾಗಿರ್ಬೇಕಂತ ಕೇಳಿಗತ್ತಾನ. ನೋಡ್ರಿ, ಅಂಥ ಭಕ್ತ ವತ್ಸಲ ಭಗವಂತ ಅಂದ್ರೆ ಭಕ್ತರ ಸಲುವಾಗಿ ತನ್ನ ದೇವತ್ವವನ್ನೇ ಮರಿತಾನೆ. ಅಂಥದ್ದು ಇಲ್ಲಿ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜರು ಬೋಲೆ ಜಗದೀಶ್ವರ ದಿಲಾ ತುझवर. ಭಗವಂತ ಆ ಬಲಿಚಕ್ರವರ್ತಿ ರಾಕ್ಷಸನ ದ್ವಾರಪಾಲ ಆಗಲಿಕ್ಕೆ ಒಪ್ಪಿಕೊಂಡ್ಬಿಟ್ಟಾನ. ರಕ್ಷೀನಮಿ ದ್ವಾರ ನಿರಂತರ ದಾಸ್ಮಣೆ ಐಸೆ ಭಕ್ತ ಕನವಾಳು. ರಾಜಾರಾಮ್ ಮಹಾರಾಜ್ ಭಕ್ತರ ಸಲುವಾಗಿ ತನ್ನನ್ನೇ ಮರೆಯುವಂಥ ಭಗವಂತ ಆ ಪಾತಾಳ ಲೋಕಕ್ಕೆ ದ್ವಾರಪಾಲನಾಗಿ ನಿರಂತರ ರಕ್ಷಣೆ ಮಾಡಲಿಕ್ಕೆ ಒಪ್ಪಿಕೊಂಡಾನ. ಅಂಥ ಭಕ್ತ ಕನವಾಳು ಇದ್ದಾನ. ಝಾಲಾ ದ್ವಾರಪಾಳ ಬಳಿ ಚಾತು. ಬಲಿಚಕ್ರವರ್ತಿ ದ್ವಾರಪಾಲ ಆಗಿಬಿಟ್ಟಾನ. ಇದೇ ರೀತಿ ಮತ್ತು ಮುಂದೆ ಹೆಂಗಾಗ್ಯದಂದ್ರೆ, ಕ್ಷತ್ರಿಯರು ಮದೋನ್ಮತ್ತರಾಗಿಬಿಟ್ಟಾರ. ಎಲ್ಲ ಋಷಿ ಮುನಿಗಳಿಗೆ ತ್ರಾಸ ಕೊಡ್ಲಿಗತ್ತಾರ. ಹಿಂಗಿರ್ಬೇಕಾದ್ರೆ ಭಗವಂತ ಪರಶುರಾಮ ಅವತಾರ ಧಾರಣ ಮಾಡ್ಕೊಂಡು ಬಂದಾನ. ಎಲ್ಲ ಏನಂತಂದ್ರೆ ಕ್ಷತ್ರಿಯರನ್ನ ಸಂಹಾರ ಮಾಡ್ಲಿಗತ್ತಾನ. ಸೃಷ್ಟಿವರಿ ಕ್ಷತ್ರಿಯ ಝಾಲೆ ತೇ ಉನ್ಮತ್ತ ತ್ಯಾಮಾಜಿ ವಿಖ್ಯಾತ ಸಹಸ್ರಾರ್ಜುನ ಸಾಂಬವರ ಕರುಣ ಸಹಸ್ರಭುಜಾಂಗಿ ನಸೆ ಕೋಣಿ ಜಗಿ ದುಜಾಯ್ಸ. ಆ ಶಿವನ ಆಶೀರ್ವಾದದಿಂದ ಸಹಸ್ರಾರ್ಜುನ ಅಂತಾಗಿ ಅಂಥ ಶಕ್ತಿವಂತ ಆಗಿ ಎಲ್ಲ ಏನಂತಂದ್ರೆ ಋಷಿ ಮುನಿಗಳಿಗೆ ತ್ರಾಸ ಕೊಡ್ಲಿಗತ್ತಾನ. ಮರಣ ತ್ಯಾಚೆ ನವತಿ ಕೋಣಾಚೆ ಪೈ ಹಾಕಾನೆ ಮನುನಿ ಋಷಿ ತೋ ಛಳಿತ ಝಾಲ. ಋಷಿ ಭಕ್ತ ಜನ ದೀಕ್ಷಿತ ಬ್ರಾಹ್ಮಣ ಸೃಷ್ಟಿಯೇ ಸಂಪೂರ್ಣ ಗಾಂಧಿಯಲ್ಲ. ಎಲ್ಲ ಸಾತ್ವಿಕರಿಗೆ, ಋಷಿಗಳಿಗೆ, ಭಕ್ತರಿಗೆ, ಸಂತರಿಗೆ, ಯೋಗಿಗಳಿಗೆ ತ್ರಾಸ ಕೊಡ್ತಾ ಇದ್ದಾನೆ ಈ ಸಹಸ್ರಾರ್ಜುನ. ಹಂಗಾಗಿ ಭಗವಂತ ಚಿದಂಬರ ಪರಶುರಾಮ ಅವತಾರ ಧಾರಣ ಮಾಡ್ಕೊಂಡು ಬಂದಾನ. ತ್ಯಾಲಾಗಿ ಅವತಾರ ಧರಿಲಾ ಚಿದಂಬರ ನಾಮ ಪರಶುಧರ ಪರಶುರಾಮ. ಸಹಸ್ರಾರ್ಜುನಾಚ ಭುಜಾ ಪೈ ಛೇದುನಿ ಮಾರಿತೋ ಶೋಧುನಿ ಕ್ಷತ್ರಿಯಲಾಗಿ. ಹೀಗೆ ಅಂತಂದ್ರೆ ನಿಕ್ಷತ್ರಿಯ ಮಾಡಿತಾನ ಭೂಮಂಡಲವನ್ನು. ನಿಕ್ಷತ್ರಿಯ ಧರಿತ್ರಿ ಕೇಲೆ 21 ವೇಳಿ 21 ಸರಿ ಏನಂತಂದ್ರೆ ಭೂಮಂಡಲನ ನಿಕ್ಷತ್ರಿಯ ಮಾಡಿಬಿಟ್ಟಾನ. ಹೀಗೆಲ್ಲ ಏನಂತಂದ್ರೆ ಧರ್ಮ ಸಂಸ್ಥಾಪನೆ ಮಾಡ್ಯಾನ. ಮುಂದೆ ರಾಮ ಅವತಾರ ಅಂಥದ್ದು ಆಗಿರ್ತದೆ. ರಾಮ ಅವತಾರದಾಗ ಏನಾಗಿದೆ ಈ ರಾವಣ ಏನಂದರೆ ಎಲ್ಲ ದೇವಾನುದೇವತೆಗಳನ್ನು ತನ್ನ ದರ್ಬಾರದಲ್ಲಿ ಸೇವಕರಾಗಿ ಇಟ್ಕೊಂಡ್ಬಿಟ್ಟಾನ. ಬ್ರಹ್ಮದೇವರು ಪಂಚಾಂಗ ಓದ್ಲಿಗತ್ತಾರ, ವಾಯುದೇವರು ಕಸ ಬಳಿಲಿಗತ್ತಾರ. ಹೀಗೆಲ್ಲ ಇರಬೇಕಾದ್ರೆ ಬಂದೀಶಾಳದೊಳಗೆ ಇಟ್ಟಾನ. ಸೂರ್ಯವಂಶದಲ್ಲಿ ಭಗವಂತ ಅವತಾರ ತೊಗೊಂಡು ಬಂದು ರಾಜ ಸೂರ್ಯವಂಶಿ ದಶರಥಾಚೆ ಕುಸಿ ಗೇತೋ ಸಮುದಾಯಸಿ ಅವತಾರ ಚಿದಂಬರ ತೋಚಿ ದಾಶರಥಿ ರಾಮ
ಏಥೋ ಸಮಾಗಮ ಶೇಷಾಲಾಗಿ ಗದಾ ಚಕ್ರ ಆಯುಧತೆ ಭರತ ಶತ್ರುಘ್ನ ಸಾಕ್ಷಾತ್ ಭಗವಂತನೇ ರಾಮನಾಗಿ ಬಂದಾನ, ಆದಿಶೇಷನೇ ಲಕ್ಷ್ಮಣ ಆಗಿ ಬಂದಾನ, ಮತ್ತು ಗದಾ ಮತ್ತು ಚಕ್ರ ಆಯುಧಗಳು ಭರತ ಮತ್ತು ಶತ್ರುಘ್ನರಾಗಿ ಬಂದಾರ. ದಾಸ್ಮಣೆ ತ್ರೇತಾ ಯುಗೀಹ ಅವತಾರ ಆನಂದ ನಿರ್ಭರ ದೇವಾಲಾಗಿ ರಾವಣನ ಸಂಹಾರ ಮಾಡಿ ಧರ್ಮವನ್ನು ಸಂರಕ್ಷಣೆ ಮಾಡಿದಂಥ ರಾಮಾವತಾರದಿಂದ ಬಂತು ಕೃಷ್ಣ ಅವತಾರ. ಇದು ಏನಂತಂದ್ರೆ ಮಹಾಸ್ವಾಮಿಯ ಹಿಂದಿನ ಅವತಾರ. ಸ್ವಾಮಿಯ ಅವತಾರದ ಪ್ರಾರಂಭದಲ್ಲಿ ಇದೇನದು ಎಲ್ಲ ಇದು ಕೃಷ್ಣ ಅವತಾರಕ್ಕೆ ಸಂಬಂಧಪಟ್ಟದ್ದು. ಆರು ಎಲ್ಲ ಅವತಾರಗಳಲ್ಲಿ ಚಿದಂಬರನೇ ಇದ್ದಾನೆ. ರಾಮ ಅವತಾರದಲ್ಲಿ ಚಿದಂಬರ, ದೇಹ ಒಂದೇ, ವೇಷ ಬ್ಯಾರೆ. ಕೃಷ್ಣ ಅವತಾರದೊಳಗೆ ಭಗವಂತ ಪ್ರಕಟ ಆಗ್ಯಾನ. ನೋಡ್ರಿ ಹೆಂಗೆ ಪ್ರಕಟ ಆಗ್ಯಾನ, ಮಹಾಸ್ವಾಮಿ ಹೆಂಗೆ ಪ್ರಕಟ ಆದರು. द्वापरी अवतार बंदी शाळे आत सांगितले मात वसुदेवासी 8 वर्षीच्या मूर्ती प्रगटली प्रभाते फेंकिली बंदी शाळे. 8 ವರ್ಷದ ಬಾಲಕ ಆಗಿ ಅಯೋನಿ ಸಂಭವ ಆಗಿ ಪ್ರಕಟ ಆಗ್ಯಾನ. ವಸುದೇವ ದೇವಕಿಯರು ವಿನಂತಿ ಮಾಡ್ಕೊಳ್ತಾರೆ, ಏನಪ್ಪಾ ಇದು ನಿಂತು ಶಂಖ ಚಕ್ರ ಗದಾಧಾರಿಯಾಗಿ 8 ವರ್ಷದ ಬಾಲಕ ಆಗಿ ಪ್ರಕಟ ಆದಾಗ ನಿನ್ನ ನನ್ನ ಮಗ ಅಂತ ಹೆಂಗಪ್ಪ ಈ ಸಮಾಜಕ್ಕೆ ಹೇಳಿ ಅಂತ ಹೇಳಿದಾಗ ತಕ್ಷಣ ಒಂದು ಸಣ್ಣ ಕೂಸಾಗ್ಯಾನ. ಹೇಳಿಗತ್ತಾನ, ಇನ್ನು ನನ್ನ ಬಂದಿ ಶಾಳದಿಂದ ಬೃಂದಾವನಕ್ಕೆ ತೊಗೊಂಡು ಹೋಗ್ರಿ, ಗೋಕುಲಕ್ಕೆ ತೊಗೊಂಡು ಹೋಗ್ರಿ ಅಂತ ಹೇಳಿದಾಗ ಆ ವಸುದೇವ ಬೃಂದಾವನ ಗೋಕುಲದಲ್ಲಿ ಯಶೋಧ ಮತ್ತು ನಂದರತ್ತ ಬಿಟ್ಟು ಬರ್ಲಿಗತ್ತಾರ. ಎಲ್ಲ ಏನಂತಂದ್ರೆ ಬಾಲೀಲಾ ಎಲ್ಲ ಏನಂತಂದ್ರೆ ಅಲ್ಲೇ ಬೃಂದಾವನದಲ್ಲಿ ಗೋಕುಲದಲ್ಲೇ ಆಗ್ಯದ. ಎಲ್ಲ ರಾಕ್ಷಸ ಸಂಹಾರ ಮಾಡಿಟ್ಟಾನ ಸ್ವಾಮಿ ಬಾಲಲೀಲಾದೊಳಗೆ. ಬಾಳಪಣಿ ಸರ್ವ ಮಾರಿಲೆ ರಾಕ್ಷಸ धरिते कोणास कळो नेदी मुष्टिक चाणूर दैत्य हे अपार मारियेले थोर लीलावेशे कंस ऐसा घेडे मारी मुष्टी घात न कळे जाचा अंत देवादिक. ಸಣ್ಣ 8-9 ವರ್ಷದ ಬಾಲಕ ಮುಷ್ಟಿಯಿಂದ ಕಂಸ ಚಾಣೂರಾದಿಗಳನ್ನು ಸಂಹಾರ ಮಾಡ್ಯಾನ. ಅಲ್ಲಿಂದ ಏನಾಗ್ಯದಂತಂದ್ರೆ ಕೃಷ್ಣ ಪರಮಾತ್ಮಗೆ ಏನಂತಂದ್ರೆ ಪಾಂಡವರು ಕಷ್ಟದೊಳಗಿದ್ದಾರಂಥದ್ದು ಗೊತ್ತಾಗಿದೆ. ಪಾಂಡವ ರಕ್ಷಣೆಗೆ ಹೋಗಿಬಿಟ್ಟಾನ ಮಹಾರಾಜ ಅಲ್ಲಿಂದ. ಇಲ್ಲಿಂದ ಮಥುರಾದೊಳಗೆ ಉಗ್ರಸೇನ ರಾಜನ ಸಿಂಹಾಸನದ ಮೇಲೆ ಕೂರ್ಚಾನ. ರಾಜಾರಾಮ್ ಮಹಾರಾಜ ಒಂದು ಅಭಂಗದಲ್ಲಿ ಹೇಳ್ತಾನೆ, ರಾಮ ಅವತಾರಿ ನೇಮ ತಪ ಬಹುತ ಕೇಲಾಶ್ರಮ. ಭಗವಂತ ಕೇವಲ ಶ್ರಮ ಮಾಡ್ಯಾನ, ಕೇವಲ ಕಷ್ಟ ತಗೊಂಡಾನ ಭಗವಂತ. ನಾವು ಅನ್ಕೋತೀವಿ ನಮ್ಗೆ ಅಷ್ಟೇ ಕಷ್ಟದಂತೇಳಿ. ರಾಜಾರಾಮ್ ಮಹಾರಾಜ ಹೇಳ್ತಾರೆ, ರಾಮ ಅವತಾರಿ ನೇಮ ನೇಮ ರಾಮ ಅವತಾರಿ ರಾಮಾವತಾರದೊಳಗೆ ಏನ್ರಿ ಕೇವಲ ಕಷ್ಟ ವನವಾಸ. ಇನ್ನೇನಿವತ್ತು ಭಗವಂತನ ರಾಜ್ಯಾಭಿಷೇಕ ಆಗುವಂಥ ಸಮಯ. ಇಡೀ ಅಯೋಧ್ಯಾನಗರ ತೋರಣಗಳಿಂದ ಎಲ್ಲ ಏನಪ್ಪ ಅಂದ್ರೆ ರಂಗೋಲಿ ಎಲ್ಲ ಹಾಕಿ ಇನ್ನೇನೋ ಒಂದು ರಾಜ್ಯಾಭಿಷೇಕ ಆಗಬೇಕಾಗ್ಯದ. ದಶರಥ ಮಹಾರಾಜ ವನವಾಸದ ಮಾತು ಹೇಳ್ತಾನೆ. ಅಲ್ಲಿಂದ ಏನಂತಂದ್ರೆ ಯುದ್ಧ ಎಲ್ಲ ಮಾಡಿ ಇಲ್ಲಿ ಬಂದಾಗ ಸೀತಾದಿಂದ ವಿಯೋಗ ಆಗುವಂಥ ಪರಿಸ್ಥಿತಿ ಅದು. ಹಿಂಗೆಲ್ಲ ಕಷ್ಟವನ್ನು ಪಟ್ಟಾನ. पुढे कृष्ण अवतार कष्ट पांडवांच्या घरी. ಮುಂದೆ ಕೃಷ್ಣ ಅವತಾರದಾಗ ಪಾಂಡವರ ಮನ್ಯಾಗ ಕಷ್ಟ ಬಿಟ್ಟಾನ. ಹಂಗಾಗಿ ಇಲ್ಲಿ ಕಂಸ ಚಾಣೂರಾದಿಗಳನ್ನು ಸಂಹಾರ ಮಾಡಿ ಪಾಂಡವ ರಕ್ಷಣೆಗೆ ಹೋಗ್ಯಾನ. त्यावेळी आले ते पंढरी उभा पुंडलिकाद्वारी. ಕೃಷ್ಣ ಅವತಾರ ಆದ್ಮೇಲೆ ಪಾಂಡುರಂಗ ಬಂದು ನಿಂತಾನ. ಎಲ್ಲಿ ನಿಂತಾನ? ಇಟ್ಟಿಗೆ ಮೇಲೆ ನಿಂತುಬಿಟ್ಟಾನ. ನಾವು ಒಂದು 2 ಮಿನಿಟ್ ನಿಂತು ನಮ್ಗೆ ಕುರ್ಚಿ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಎಲ್ಲಿ ಕೊಡ್ಬೇಕೇನಂತ. ಆದರೆ ಯುಗಾಂತರದಿಂದ ನೋಡ್ರಿ ಎಷ್ಟು ವರ್ಷದಿಂದ ಇಟ್ಟಂಗಿ ಮೇಲೆ ನಿಂತು ಬಿಟ್ಟಾನ, ಕಷ್ಟಪಡ್ಲಿಗತ್ತಾನ. त्यावेळी आले ते पंढरी उभा पुंडलिका द्वारी. ಪುಂಡಲಿಕನ ಬಾಗಲದೊಳಗೆ ನಿಂತಾನ ಭಕ್ತನ ಸಂರಕ್ಷಣೆ ಮಾಡಲಿಕ್ಕೆ. ರಾಜಾರಾಮ್ ಮಹಾರಾಜ ಕೊನೆಗೆ ಹೇಳಿಗತ್ತಾನ,
ಏನಂತಂದ್ರೆ ಹಿಂಗ್ಯಾಕೆ ಭಗವಂತ ಕಷ್ಟ ಬಿಡ್ತಾನಪ್ಪ ಅಂದ್ರೆ ಪ್ರೇಮ ಅಂತರೀಕ್ಷ ಜಾಣ ಜಾಣ ಪ್ರೇಮ ಅಂತರೀಕ್ಷ ಜಾಣ ಪ್ರೇಮ ಅಂತರೀಕ್ಷ ಜಾಣ ಪ್ರೇಮ ಅಂತರೀಕ್ಷ ಜಾಣ ದಿಗಂಬರ ದಾಸ ಮಣೆ ದಿಗಂಬರ ದಾಸ ಮಣೆ ರಾಜಾರಾಮ್ ಮಹಾರಾಜ್ ಹೇಳಿದ್ದಾರೆ, ಏನಪ್ಪ ಭಗವಂತ ಇಷ್ಟಾಕ ಕಷ್ಟವನ್ನ ಸ್ವೀಕಾರ ಮಾಡ್ಯಾನಂದ್ರೆ ಭಕ್ತರ ಮೇಲೆ ಪ್ರೇಮ ಅಂತರೀಚಾಣ, ಭಗವಂತನ ಅಂತರಂಗದ ಪ್ರೇಮ ಮಂತಾದ ಹಂಗಿರ್ತದೆ. ಭಕ್ತರ ಸಲುವಾಗಿ ಏನು ತನ್ನ ದೇವತ್ವವನ್ನೇ ಬಿಡಲಿಕ್ಕೆ ತಯಾರಿರ್ತಾನಂತಹದ್ದು ಭಗವಂತ. ಪಾಂಡವ ರಕ್ಷಣೆಗೆ ಹೋಗ್ಬಿಟ್ಟಾನ. ಅಲ್ಲಿಂದ ಪಾಂಡವ ರಕ್ಷಣೆ ಆಗ್ಯದ. ಬಾಳ್ಪಣಿ ಸರ್ವ ಮಾರಿಲೆ ರಾಕ್ಷಸ. दासमणे ऐसे लीला है अपार, पूर्ण अवतार श्री कृष्ण तो युगा युगी ऐसे अनंत अवतार, धरी चिदंबर प्रसंग पै आणिक एक साक्षी असे भागवती. ಹಿಂಗೇನಂತಂದ್ರೆ ಪಾಂಡವ ರಕ್ಷಣೆ ಮಾಡಿ ಎಲ್ಲ ಮುಗಿಸಿ ದ್ವಾರಕಾ ನಿರ್ಮಾಣ ಮಾಡ್ಯಾನ. ಇನ್ನೇನು ಎಲ್ಲ ತನ್ನ ಅವತಾರದ ಸಮಾಪ್ತಿ ಸಮಯ ಬಂದದಪ್ಪ. ಅವತಾರ ಸಮಾಪ್ತಿ ಸಮಯದೊಳಗಲ್ಲೇ ದೇವಕಿ ವಸುದೇವರು ಬಂದಾರ ತಮ್ಮ ಮಗನ ನೋಡಲಿಕ್ಕೆ. ಮಗನ್ ನೋಡಿ दुख पडलेता. युगायुगी ऐसे अनंत अवतार, धरी चिदंबर प्रसंग पै आणिक एक साक्षी असे भागवती, प्रस्ताव प्रचिति वसुदेवासी. ರಾಜಾರಾಮ್ ಮಹಾರಾಜ್ ಹೇಳಿರ್ತಾರ, ಶ್ರೀಮದ್ ಭಾಗವತದೊಳಗೊಂದು ಸಂದರ್ಭ ಹಿಂಗೆ ಬರ್ತದಲ್ಲ, ಸರ್ವ ಸಾಂಗತಸೆ ಋಷಿ ನಾರದಾಸಿ, ಬ್ರಹ್ಮಪುತ್ರ ತ್ಯಾಸಿ ಸಂತೋವತಿ ಸಂತೋಷವಿ. ಏನಂತ ಹೇಳಿಗತ್ತಾರಂದ್ರೆ, ಅಲ್ಲಿ ನಾರದ ಮಹರ್ಷಿಗಳಿದ್ದಾರೆ. ವಸುದೇವ ದೇವಕಿಯರು ನಾರದ ಮಹರ್ಷಿಗಳಿಗೆ ಹೇಳಿಗತ್ತಾರ. ಇಬ್ರು ದೇವಕಿ ವಸುದೇವರು ಹೇಳಿಗತ್ತಾರೇನಂದ್ರೆ, ಶೇವಟಿ ಪುತ್ರಾಸಿ ವಿನವಿ ಉಭಯತ ಕರುಣಾ ಶಬ್ದ ಮಾತಾ ಬೋಲತಸೆ. ದೇವಕಿ ಹೇಳಿಗತ್ತಾಳ, ಕಂಟಕಾಚೆ ಅಗ್ನಿ ಬಾಪ ತಪ ಕೇಲೆ 7 ಜನ್ಮ ಗೆಲೆ ಅನುಷ್ಠಾನಿ. 7 ಜನ್ಮ ಏನಪ್ಪ ಅಂದ್ರೆ ನಾವು ತಪಸ್ಸು ಮಾಡಿದ ಒಂದು ಫಲದಿಂದ ಕೃಷ್ಣ ಭಗವಂತ ನಮ್ಮ ಮಗನಾಗಿ ಹುಟ್ಟಾನ. ನಮಗೆ ಏನು ಸಿಕ್ತು ಅಂತ ಹೇಳಿಗತ್ತಾಳ ನಾರದ ಮಹರ್ಷಿಗಳಿಗೆ. ಯಾವರಿ ಹೋ ಕೃಪಾ ಕೇಲೆ ಭಗವಂತ ಭಗೆ ಹೋ ಭೋಗಿತ ಜನ್ಮ ಗೆಲೆ, 9 ಮಾಸ ತರಿ ಉದರಿ ವಾಹಿಲೆ, ದಾಕವಿ ಹಾಲೀಲಾ ಯಶೋದೇಸಿ, ದಾಸ್ಮಣೆ ಐಸೆ ವಿನಂತಿ ಕರಿತಾ, ರೋಮಾಂಚೋಭಯತ ಕಂಠದಾಟೆ. ಇಬ್ರು ಕಣ್ಣೀರು ಹಾಕಿಗತ್ತಾರ. ದೇವಕಿ ಮತ್ತು ವಸುದೇವರು ಕಣ್ಣೀರು ಹಾಕ್ತಾ ಹೇಳಿಗತ್ತಾರ, ನಮಗೆ ಬಾಲ್ ಲೀಲಾ ಸಿಗಲಿಲ್ಲ. ಏನಪ್ಪ ಅಂದರೆ ಎಲ್ಲ ಯಶೋದಾಗ ಕೊಟ್ಟ, ನಮಗೇನು ಸಿಕ್ತಪ್ಪ. ನಾಹಿ ಮದಿ ಮೀ ಕದಿ ನಾಣಿಲೆ ಪಾಯಾವರಿ ಕಡೆ ಕಾಂಧ್ಯಾವರಿ ನ ದೇಖಿಲೆ, ಗೋಕುಳಾವನಿ आले जेव्हा मथुरेसी, गेला उपेगासी पांडवाचा, दृष्टीवरी बापा न देखिले तुझा विवोनिया वांजा आले ऐसे. ದೇವಕಿ ವಸುದೇವರು ಹೇಳಿಗತ್ತಾರ ಕೃಷ್ಣ ಪರಮಾತ್ಮಗ, ಅಪ್ಪ ಚಿದಂಬರ ನಿನ್ನ ಕಣ್ತುಂಬ ನೋಡಿಲ್ಲ ನಾವು. 7 ಜನ್ಮ ತಪಸ್ಸು ಮಾಡಿದ ಮೇಲೆ ನಿನ್ನ ನಮ್ಮ ಮಗನಾಗಿ ಬಂದಿದೆ. ಆದರೆ ನಿನ್ನ ತೊಡಿ ಮೇಲೆ ಮಲಗಿಸ್ಕೊಂಡು ನಿನಗೆ ಸ್ನಾನ ಮಾಡಿಸ್ಲಿಲ್ಲ, ಮಲೆ ಹಾಲು ಉಣಿಸ್ಲಿಲ್ಲ. ಎಲ್ಲ ಏನಪ್ಪ ಅಂದ್ರೆ ಜನ್ಮ ಕೊಟ್ಟು ನಾನು ಬಂದೆ ಆದಂಗಾಗಿನಿ ಅಂತ ಹೇಳಿಗತ್ತಾಳ. ಅಡವೆ ಗೇವನಿ ಮ್ಯಾ ಕದಿ ನ ಪಾಜಿಲೆ, ವಚನ ಆಪುಲೆ ಸತ್ಯ ಕೇಲೆ, ದಾಸ್ಮಣೆ ಐಸಾ ಐಕತಾ ಕರುಣಾನ, ಧ್ರುವ ನಾರಾಯಣ ಆಲ ತೇವ. ಇವೆಲ್ಲ ಮಾತುಗಳನ್ನು ಕೇಳಿ ಕೃಷ್ಣ ಪರಮಾತ್ಮಗೂ ಮನಸ್ಸು ಭಾಳ ಏನಪ್ಪ ಅಂತಂದ್ರೆ ಒಂಥರ ಅಲ್ಪ, ಇದು ಸತ್ಯ ಅದಲ್ಲ. ನಮ್ಮ ಅಪ್ಪ ಅಮ್ಮ 7 ವರ್ಷ 7 ಜನ್ಮ ತಪಸ್ಸು ಮಾಡ್ಯಾರ. ಭಗವಂತ ಹುಟ್ಟಬೇಕಂದ್ರೆ 7 ಜನ್ಮ ತಪಸ್ಸು ಮಾಡಬೇಕು. ಅಂಥ ತಪಸ್ಸು ಮಾಡಿದವರಿಗೆ ನಾನು ಏನೂ ಕೊಡಲಿಲ್ಲಮ್ಮಂಥದ್ದು ಭಗವಂತಗೂ ಏನಪ್ಪ ಅಂತಂದ್ರೆ ಚಿಂತೆ ಆಗ್ಯದ. ಅವಾಗ ಹೇಳಿಗತ್ತಾನ ಭಗವಂತ. ನಾರದ ಮಹರ್ಷಿಗಳು ಅಲ್ಲೇ ನಿಂತಾರೆ. ಪ್ರಸನ್ನ ಹೋವೋ ನೀ ಶ್ರೀ ಕೃಷ್ಣ ಭಗವಾನ್, ಪ್ರಸನ್ನ ಹೋವೋ ನೀ ಶ್ರೀ ಕೃಷ್ಣ ಭಗವಾನ್.
ಚಿಂತೆ ಮಾಡಬೇಡ್ರಿ, ಅಭಯದಾನ ಕೊಡ್ಲಿಕತ್ತಾನ. ಯಶೋಧ ಕೊಟ್ಟಂಥ ಸಂಪೂರ್ಣ ಸುಖ ನಿಮಗೂ ಕೊಡ್ತೀನಿ. ಸರ್ವ ಸುಖ ತುಮಾ ದಾಖವಿತು ಆತ ಆಲಿಂಗಿತೆ ಮಾತಾ ಹೃದಯತೆ. ಹೃದಯದಿಂದ ಆ ದೇವಕಿನ ಆಲಂಗಿನ ಮಾಡ್ಕೊಳಿಗತ್ತಾನ. ದೇವಕಿ ಕಣ್ತುಂಬ ಕೃಷ್ಣನ ನೋಡ್ಲಿಗತ್ತಾಳ. ಜನ್ಮ ಆದ ಕೂಡಲೇ ಹೋದಂಥ ಕೃಷ್ಣನ ಕಣ್ತುಂಬ ನೋಡಿರ್ಲಿಲ್ಲ. ದೃಷ್ಟಿಸಿ ನ್ಯಾಹಳಿ ಮುಖ ಕುರವಾಳಿ ವೇಗಿ ಬಾ ಸಾಂಬಾಳಿ ಕೃಪಾನಿಧಿ. ಕಣ್ಣೀರು ಹಾಕಿ ಹೇಳಿಗತ್ತಾಳ. ಕಣ್ತುಂಬ ಕೃಷ್ಣನ ನೋಡಿ ಹೇಳಿಗತ್ತಾಳ, ಏನೀಗ ವಚನ ಕೊಟ್ಟಿದ್ದಿ, ಬೇಗ ಬಾರಪ್ಪ, ನಮ್ಮನ್ನು ಸಂಭಾಳಿಸು, ನಮಗೆಲ್ಲ ಆನಂದ ಕೊಡು, ನಿನ್ನ ಸಾನ್ನಿಧ್ಯ ಕೊಡು ಅಂತ ಕೇಳಿಗತ್ತಾಳ. ಕೃಷ್ಣ ಪರಮಾತ್ಮ ಹೇಳಿಗತ್ತಾನ, ಕಲಿಯುಗಿ ಅಮಾಸೆ ಹೋ ಕಾರಣ ಅವತಾರ ಬ್ರಾಹ್ಮಣ ಘೇಣೇಲಾಗೆ. ಕಲಿಯುಗದೊಳಗೆ ಬ್ರಾಹ್ಮಣ ಅವತಾರ ನಾನು ತಗೊಂಡು ಬರ್ತೀನಿ ಅಂಥೇಳಿ ಶ್ರೀಮದ್ ಭಾಗವತದಲ್ಲಿ ಕೃಷ್ಣ ಪರಮಾತ್ಮ ದೇವಕಿಗೆ ಹೇಳಿಗತ್ತಾನ. ನೀವೇ ಮುಂದೆ ಬ್ರಾಹ್ಮಣರಾಗಿ ಅವತಾರ ಮಾಡಿ ಬರ್ತೀರಿ. ತಪ ಚಿದಂಬರಿ ಕರಿ ತೆಮಾಲ ಚಿದಂಬರ ಆಕಾಶ ಚಿದಂಬರ ಕ್ಷೇತ್ರದಲ್ಲಿ ತಪಸ್ ಮಾಡ್ತೀರಿ. ते तुम्हालागी भेटी मी देईन अवतार धरीन उदरी तुमच्या दास म्हणे ऐसे अभयत्वा दिले तोची पुरविले ಚಿದಂಬರ. ಏನು ಭಗವಂತ ದೇವಕಿ ವಸುದೇವರು ಕೊಟ್ಟಂಥ ಅಭಯವನ್ನು ಆಕಾಶ ಚಿದಂಬರ ಕ್ಷೇತ್ರದಲ್ಲಿ ಆ ದೇವಕಿ ವಸುದೇವರೇ ಮಾರ್ತಾಂಡ ದೀಕ್ಷಿತ್ ಮತ್ತು ಲಕ್ಷ್ಮೀ ಮಾತಾ ಆಗಿ ಬಂದಾರ. ಅದನ್ನು ಭಗವಂತ ಪೂರ್ಣ ಮಾಡ್ಯಾರಂಥದ್ದು ಇಲ್ಲೇ ರಾಜಾರಾಮ್ ಮಹಾರಾಜರು ಬರಲಿಗತ್ತ ಶ್ರೀಮದ್ ಭಾಗವತದಲ್ಲಿ ಬಂದಂಥ ಇದು ಸಂದರ್ಭದ ಅದನ್ನು ಮತ್ತು ಕೃಷ್ಣ ಪರಮಾತ್ಮ ಇನ್ನೊಂದು ಅಭಯ ಕೊಟ್ಟಂಥದ್ದು. ಅಭಯದಲ್ಲಿ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಶತವರ್ಷ ಬಾಕಿ ಸದಾ ಕೃಷ್ಣ ನಾನು ಶತವರ್ಷ ಬಾಕಿ ಇಡ್ಲಿಗತ್ತೀನಿ. ಅವತಾರ ಕಾರ್ಯ ಎಂಬಂಥದ್ದು ಶತವರ್ಷದ ಮೊದಲು ನಾ ಸಮಾಪ್ತಿ ಮಾಡ್ಲಿಗತ್ತೀನಿ. ಈ ಶತವರ್ಷ ಯಾಕೆ ಬಾಕಿ ಇಡ್ಲಿಗತ್ತೀನಿ ಅಂದ್ರೆ ದೀಕ್ಷಿತಾಂಚೆ ಕುಳಿ ವೈದಿಕ ಬ್ರಾಹ್ಮಣ ಶತವರ್ಷ ಪೂರ್ಣ ಕರುತೇತೆ ವ್ಯಾಸೋಕ್ತ ಪುರಾಣ ವ್ಯಾಸಾಚೆ ಉತ್ತರ ತೋಚಿ ಚಿದಂಬರ ದಾಸ್ಮಣೆ. ಶ್ರೀಮದ್ ಭಾಗವತದಲ್ಲಿ ಹೇಳಿದಂಥ ಮಾತದ ನಾ ದೀಕ್ಷಿತ ಮಂತ್ರದಲ್ಲಿ ವೈದಿಕ ಬ್ರಾಹ್ಮಣನಾಗಿ ಪ್ರಗಟ ಆಗಿ ನಿಮಗೆಲ್ಲ ಏನಪ್ಪ ಅಂದ್ರೆ ಅವತಾರದ ಆನಂದವನ್ನು ಕೊಡ್ತೀನಿ ಅಂತ ಹೇಳಿದಂಥ ಮಾತ. ವಸುದೇವ ಅವತಾರನೇ ಮಲ್ಹಾರ್ ದೀಕ್ಷಿತರು. ವಸುದೇವ ಅವತಾರ ಮಲ್ಹಾರ್ ದೀಕ್ಷಿತ ನಾಮ ಹೇ ವಿಖ್ಯಾತ ಸಾಜೆ ಜಾಸಿ ತಪಸ್ವಿ ತೋ ಥೋರ ಮಹಾಯೋಗ ಜ್ಞಾನಿ ಅಗ್ನಿ ಸೇವಾ ಕರುಣಿ ರಾಹೇ ಸದಾ. ಅದೇ ನಮ್ಮ ಗೋಟೆ ಗ್ರಾಮದ ಬಿಜಾಪುರದ ಗೋಟೆ ಗ್ರಾಮದ ಮಲ್ಹಾರ್ ದೀಕ್ಷಿತರೇ ಸಾಕ್ಷಾತ್ ವಸುದೇವ ಅವತಾರ. ಲಕ್ಷ್ಮೀ ಮಾತಾ ದೇವಕಿ ಅವತಾರ ಅಲ್ಲಿಂದೇನಂತಂದ್ರೆ ಕಾಶಿ ಪ್ರಯಾಣ ಮಾಡ್ಯಾರ. ಸ್ವಯಂ ಪ್ರಕಾಶ್ ಗುರುಗಳ ಹತ್ರ ಎಲ್ಲ ಶಾಸ್ತ್ರ ವೇದ ಎಲ್ಲ ಏನಪ್ಪ ಅಂದ್ರೆ ಪಾಂಡಿತ್ಯವನ್ನು ಪಡ್ಕೊಂಡು ಬಂದಾರ. ಗುರುಗಳು ಏನು ಹೇಳ್ಯಾರ ಅಂತಂದ್ರೆ ನೀನು ಗೃಹಸ್ಥಾಶ್ರಮಿ ಆಗಪ್ಪ ಅಂಥೇಳಿ ಆಜ್ಞಾ ಮಾಡ್ಯಾರ. ಗೃಹಸ್ಥಾಶ್ರಮಿ ಆಗಿ ನಿನ್ನ ಹೊಟ್ಟೆಯಿಂದ ಭಗವಂತ ಹುಟ್ಟಿ ಬರ್ತಾನಂಥದ್ದು ಮಾತು ಹೇಳ್ಯಾರ. ಮಾರ್ತಾಂಡ ದೀಕ್ಷಿತರು ಮದುವೆ ಮಾಡ್ಕೊಂಡಾರ. ಲಕ್ಷ್ಮೀ ಮಾತಾ ಅಂಥದ್ದು ಸತಿ ಬಂದಾಳ. ಸಾಕ್ಷಾತ್ ಅನಸೂಯ ಸ್ವರೂಪ. ಮಾರ್ತಾಂಡ ದೀಕ್ಷಿತರು ಅತ್ರಿ ಸ್ವರೂಪ. ಇಬ್ಬರು ನೋಡ್ಲಿಕತ್ತಾರ ಭಗವಂತ ಯಾವಾಗ ನಮಗೆ ಪ್ರಗಟ ಆಗ್ತಾನಂತ ನೋಡ್ಲಿಕತ್ತಾರ. ಯಾಕೋ ಇನ್ನೂ ಸಮಯ ಬಂದಿಲ್ಲ ಅಂಥೇಳಿ ಕುಲಸ್ವಾಮಿ ಆದಂಥ ಮಾರ್ತಾಂಡ ಭೈರವ ದೇವರ ಇಬ್ಬರಿಗೆ ಹೋಗ್ಯಾರ. ಎಲ್ಲ ತೀರ್ಥಯಾತ್ರೆಗಳನ್ನು ಮಾಡ್ಯಾರ.
तीर्थयात्रेलागी निघेतो दीक्षित अनुष्ठान करीत क्षेत्रालागी भागीरथी ತೀರಿ ಕಾಶಿ ರಾಮೇಶ್ವರಿ ತೇತೆ ತಪ ಕರಿ ಕಾಹಿ ದಿವಸ. ಎಲ್ಲ ತೀರ್ಥಗಳನ್ನು ಹೋಗ್ಯಾರ, ಎಲ್ಲ ಬ್ರಾಹ್ಮಣ ಅನ್ನ ಸಂತರ್ಪಣೆ ಮಾಡ್ಯಾರ. ಗಯಾ ಪ್ರಯಾಗ ಕರುಣ ಏತಾ ಝಾಲ. ಏನು ಮಾಡಿದ್ವಿ, ಇನ್ನೂ ಮಕ್ಕಳ ಆಗಂತ ಏನು ಚಿಹ್ನೆಗಳೇನು ಕಾಣಿಸ್ತಾ ಇಲ್ಲ. ಕೊನೆಗೆ ಕುಲಸ್ವಾಮಿ ಹತ್ರ ಹೋಗಿದ್ದಾರೆ. ಕುಲಸ್ವಾಮಿ त्यांच्या असे मार्तांड त्या पासी अखंड ತಪಕರಿ. ಅಲ್ಲೇ ತಪಸ್ಸು ಮಾಡ್ಯಾರ. ಕುಲಸ್ವಾಮಿ ಸ್ವಪ್ನದೊಳಗೆ ಬಂದು ಹೇಳಿಗತ್ತಾನ, ನಿಮ್ದೆಲ್ಲ ತಪಸ್ಸು ಪೂರ್ಣ ಆಗಿಗೆ ಬಂದದ, ಇನ್ನು ನೀವು ನೇರವಾಗಿ ಆಕಾಶ ಚಿದಂಬರ ಕ್ಷೇತ್ರಕ್ಕೆ ಹೋಗ್ರಿ, ಅಲ್ಲೇ ನಿಮ್ಗೆ ಭಗವಂತ ಪ್ರಕಟ ಆಗಿ ದರ್ಶನ ಕೊಡ್ತಾನಂತೇಳಿ ಆ ಆಕಾಶ ಚಿದಂಬರದ ವರ್ಣನೆ ಮಾಡಿಗತ್ತಾರೆ. ರಾಜಾರಾಮ್ ಮಹಾರಾಜಂಥ ಮಹಾನ್ ಕ್ಷೇತ್ರದಲ್ಲಿ ಮಾರ್ತಾಂಡ ದೀಕ್ಷಿತರು ತಪಸ್ಸು ಮಾಡಿಗತ್ತಾರೆ. देवासी आनंदे नित्य निरंतर नाम चिदंबर गर्जताती तये क्षेत्री गेले मल्हार दीक्षित अनुष्ठान करिता 12 वर्ष. 12 ವರ್ಷಲ್ಲೇ ಅನುಷ್ಠಾನ ಮಾಡಿಗತ್ತಾರೆ. ಪೂರ್ಣ ತಪ झाले, ಭಾಗ್ಯ ಉದಯಲೆ, ಅಕಸ್ಮಾತ್ ಆಲೆ ಪುಣ್ಯಫಲ. 12 ವರ್ಷ ಆಕಾಶ ಚಿದಂಬರ ಕ್ಷೇತ್ರದಲ್ಲಿ ಮಾರ್ತಾಂಡ ದೀಕ್ಷಿತರು ಮತ್ತು ಲಕ್ಷ್ಮೀ ಮಾತಾ ತಪಸ್ಸು ಮಾಡಿಗತ್ತಾರೆ. ಪುಣ್ಯಫಲ ಅಂತ ಬಂದದ. ಇಂಥ ಸಮಯ ಬಂದದ, ಭಗವಂತ ಪ್ರಕಟ ಆಗುವಂಥ ಸಮಯ ಬಂದದ. ಮಧ್ಯರಾತ್ರಿ ಎಂಬಂತಾದಾಗ್ಯದ ಮಹಾರಾಜ್ ಭಗವಂತ ಪ್ರಕಟ ಆಗ್ಯಾನ. ಮಧ್ಯರಾತ್ರಿ ಹೋತ ಆನಂದ ಗಜ, ಮಧ್ಯರಾತ್ರಿ ಹೋತ ಆನಂದ ಗಜ. ಮಾರ್ತಾಂಡ ದೀಕ್ಷಿತರೇನು ಕಣ್ಣು ಮುಚ್ಚಿಕೊಂಡು ಧ್ಯಾನಾವಸ್ಥೆಯಲ್ಲಿದ್ದಾರೆ. ದೇಹ ಭಾವ ಸಂಪೂರ್ಣ ಹೋಗ್ಬಿಟ್ಟದ. ಭಗವಂತ ಪ್ರಕಟ ಆಗಿ ಎದುರಿಗೆ ಬಂದು ನಿಂತಾನಾದ್ರೂ ಅವರಿಗೆ ಖಬರಿಲ್ಲ. ಭಗವಂತ ಹೇಳಿಗತ್ತಾನ, ಅಪ್ಪ ಕಣ್ತೆಗಿ, ನಿನ್ನ ತಪಸ್ಸಿಗೆ ಮೆಚ್ಚಿನ ಬಂದೀನಿ ಅಂತ ಹೇಳಿಗತ್ತಾನ. ಪ್ರಸನ್ನ ಹೋವೋ ನೀ ಬೋಲೆ ಚಿದಂಬರ, ಪ್ರಸನ್ನ ಹೋವೋ ನೀ ಬೋಲೆ ಚಿದಂಬರ. ದೇಹದ ಖಬರಿಲ್ಲ. ಯಾವುದೋ ಒಂದು ಲೋಕಕ್ಕೆ ಹೋಗ್ಬಿಟ್ಟಾರ, ಭಗವಂತನ ಲೋಕಕ್ಕೆ. ಇಲ್ಲೇ ಭಗವಂತ ಎಬಸ್ಲಿಗತ್ತಾನ, ಕಣ್ ತೆಗಿಯಪ್ಪ, ನಿನ್ನ ಸಲುವಾಗಿ ನಾ ಬಂದೀನಿ. ನೇತ್ರ ಉಘಡಿತ ಮೂರ್ತಿಮಂತ ಉಭಾ ನ ವರ್ಣಾವೇ ಶೋಭಾ ದೇವಾದಿಕ. ಯಾವಾಗ ಮಾರ್ತಾಂಡ ದೀಕ್ಷಿತರು ಕಣ್ ತೆಗೆದು ನೋಡ್ಯಾರ, ಸಗುಣ ರೂಪದಲ್ಲಿ ಭಗವಂತ ಅಲ್ಲಿ ಪ್ರಕಟ ಆಗ್ಯಾನ. ನ ವರ್ಣಾವೇ ಶೋಭಾ ದೇವಾದಿಕ. ದೇವಾದಿ ದೇವತೆಗಳಿಗೂ ಬ್ರಹ್ಮಾದಿಗಳಿಗೂ ವರ್ಣನೆ ಮಾಡುವಂಥ ಶೋಭಾದ. ಸಾಷ್ಟಾಂಗ ನಮೋನಿ ಉಭಾಕರ ಜೋಡೋನಿ ಹರ್ಷ ಅಂತಃಕರಣಿ ನ ಸಮಾಯ. ಸಾಷ್ಟಾಂಗ ಹಾಕಿಬಿಟ್ಟಾರ ಮಾರ್ತಾಂಡ ದೀಕ್ಷಿತರು. ಅಂತಃಕರಣ ಇಷ್ಟು ಆನಂದ ಆಗ್ಯದ. ಸುಮ್ಮನೆ ಕೈ ಜೋಡಿಸ್ಕೊಂಡು ನಿಂತು ಬಿಟ್ಟಾರ, ಭಗವಂತನ ಮುಂದೆ ತಲಿಬಾಗಿಸಿ ನಿಂತು ಬಿಟ್ಟಾರ. ಭಗವಂತ ಹೇಳಿಗತ್ತಾನಪ್ಪ, ನಿನ್ನ ತಪಸ್ಸಿಗೆ ಮೆಚ್ಚಿ ನಾ ಬಂದೀನಿ. ನೀ ಯಾವ ಎದ್ರ ಸಲುವಾಗಿ ಬಂದಿದ್ದಿ, ಯಾಕೆ ತಪಸ್ಸು ಮಾಡಿದ್ದಿ, ಏನು ಬೇಕು ನಿನ್ಗೆ ವರ ಕೇಳಂತ ಕೊಡ್ಲಿಗತ್ತಾನ. ಪ್ರಸನ್ನಮಿ ಝಾಲೆ ಮಾಗ ಕಾಹಿ ವರ ಬೋಲೆ ಚಿದಂಬರ ಅಭಯದಾನ. ವಚನ ಐಕತಾ ಆನಂದ ಚಿತ್ತಾಸಿ ದಾಲ ಝಾಲಾ ದೀಕ್ಷಿತಾಸಿ ದಾಸ್ಮಣಿ. ಭಗವಂತ ಕೇಳ ಅಂತ ಹೇಳಿಗತ್ರ ಮಾರ್ತಾಂಡ ದೀಕ್ಷಿತರಿಗೆ ಇಷ್ಟು ಆನಂದ ಆಗ್ಯದಲ್ಲ. ಭಗವಂತನ ದರ್ಶನ ಆಗ್ಬಿಟ್ಟದ, ಇನ್ನೇನು ಉಳಿತದ ಮಹಾರಾಜ. ಭಗವಂತನ ದರ್ಶನ ಆದ್ಮೇಲೆ ಇನ್ನೇನು ಕೇಳಲಿಕ್ಕೇನಾದ್ರೂ ಉಳಿತದೇನ್ರಿ? ಸಾಧ್ಯನೇ ಇಲ್ಲ. ಹಂಗಾಗಿ ಆನಂದೇ ನಿರ್ಭರ ನೋ ಬಲೆ ಉತ್ತರ
देव वारंवार बोल म्हणती सुख निज सुख तुझ पायी असे ಯಾಹುನಿ ವಿಶೇಷ ಕಾಯಿ ಮಾಡು. ಕೇಳಂತೇಳಿ ಭಗವಂತ ಮ್ಯಾಲಿಂದ ಮ್ಯಾಲೆ ಕೇಳಿದ್ರು. ನಿನ್ನ ಚರಣ ದರ್ಶನ ಆಗ್ಬಿಟ್ಟದ. ಆ ಚರಣ ದರ್ಶನದ ಸುಖ ಇಷ್ಟು ಅಪಾರದಂತಂದ್ರೆ ಮತ್ತೇನು ಕೇಳಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿಗತ್ತಾರ. ಅವಾಗ ನಾರಾಯಣ ಹೇಳಿಗತ್ತಾನ, ಹಾಸೋನಿಯಾ ತೇವಾ ಬೋಲೆ ನಾರಾಯಣ ಮಾಗಿಲೆ ವಚನ ವಿಸರ್ಲೇತಿ. ಏನ್ಪಾ ಕೊಟ್ಟಂಥ ವಚನ ಮರ್ತು ಬಿಟ್ಟಿಯೇನು? ದ್ವಾಪರ ಯುಗದೊಳಗೆ ನಾನು ವೈದಿಕ ಬ್ರಾಹ್ಮಣನಾಗಿ ಬರ್ತೀನಿ, ನನಗೂ ಅವತಾರ ತೊಗೊಂಬಲ್ಲದ. ನೀವು ಏನಪ್ಪ ಅಂದ್ರೆ ಅವಾಗ ಬಾಲಿಲ್ಲ ಮಂಥಾದು ಕೇಳಿದ್ರಿ, ಇದೆಲ್ಲ ವಚನ ಮರ್ತು ಬಿಟ್ಟು ಏನಂತ ಕೇಳಿಗತ್ತಾರ. माझ्या घेणे आहे कलियुगी अवतार तुम्हासी ते फार इच्छा होती. ನಿಮಗೂ ಭಾಳ ಇಚ್ಛಾ ಆಯಿತು, ನನಗೂ ಕಲಿಯುಗದಾಗ ಅವತಾರ ತಗೋಬೇಕಾಗಿದೆ ಅಂತ ಹೇಳಿ ಎಲ್ಲ ನೆನಪು ಮಾಡಿಕೊಡ್ಲಿಗತ್ತಾರ ಮಾರ್ತಾಂಡ ದೀಕ್ಷಿತರಿಗೆ. मग आठवले सर्व तेही चित्ती नसे हो संतती पोटी काही प्रसन्न होनी बोले चिदंबर घेतो मी अवतार पोटी तुझा. ಮಹಾಸ್ವಾಮಿ ಚಿದಂಬರ ಶ್ರೀಮನ್ನಾರಾಯಣ ಮಹಾವಿಷ್ಣು ಪರಮೇಶ್ವರ ಹೇಳಿಗತ್ತಾನ, ನೀವು ಇನ್ನು ನಿಮ್ಮ ತಪಸ್ಸು ಪೂರ್ಣ ಆಗಿದೆ, ನೀವು ಮುರುಗೋಡಕ್ಕೆ ನಿಮ್ಮ ಗ್ರಾಮಕ್ಕೆ ಹೋಗ್ರಿ, ನಾ ಅವತಾರ ತಗೋತೀನಿ ನಮ್ಮಂಥ ಮಾತು ಹೇಳಿಗತ್ತಾರೆ. ಹಿಂಗಾಗಿ ಭಗವಂತನ ತಪಸ್ಸು ಮಾಡಿ ಇಲ್ಲೇ ಮುರುಗೋಡಕ್ಕೆ ಬಂದಾರ ಮಹಾರಾಜ. ಲಕ್ಷ್ಮೀ ಮಾತಾ ಗರ್ಭವತಿ ಆಗ್ಯಾಳ. ಭಗವಂತನ ಅವತಾರ ಎಂಬಂಥದ್ದು ಆಗ್ಲಿಗತ್ತದ. ಆ ಭಗವಂತನ ವರ್ಣನೆ ಮಾಡಿಗತ್ತಾರ. ನಾನಾ ಎಲ್ಲ ಏನಪ್ಪ ಅಂತಂದ್ರೆ ಸಮಕಾಲೀನ ವಾಂಗ್ಮಯಕಾರ ಎಲ್ಲ ಹೇಳಿಗತ್ತಾರ. ಪೂರ್ಣ ಬ್ರಹ್ಮ ಹರಿಚಾ ಠೇವಾ ಚಿದಂಬರ ದೀಕ್ಷಿತ ಬುವ. ಸ್ವಾಮಿ ಸಮರ್ಥ ಹೇಳಿಗತ್ತಾರ. ಅಕ್ಕಲ್ಕೋಟ್ ಸ್ವಾಮಿ ಸಮರ್ಥರು ಭಗವಂತರು ಪೂರ್ಣ ಬ್ರಹ್ಮ ಅಂತ ಹೇಳಿಗತ್ತಾರ. पूर्वीचे अवतार दोन्ही धरितो श्रीदत्त तुरीयाश्रमी. आत्ता दत्तचितो चिदंबर गुरु झाला गृहस्थाश्रमी. ಸಾಕ್ಷಾತ್ ದತ್ತನೇ ಚಿದಂಬರ ಆಗಿ ಇವತ್ತು ಗೃಹಸ್ಥಾಶ್ರಮಿ ಆಗಿ ಬಂದಾನಪ್ಪ. ಶ್ರೀಪಾದಾಖ್ಯಾಹಿತೋ ನರಹರಿ ಸ್ವಾಮಿ ಚಿದಭ್ರಾಖ್ಯ ಯಾತೆ ವೇದನಸೆ ಪರಸ್ಪರಸೆ ಏಕತ್ವತಿಗಾ ಸಹ. ಶ್ರೀಪಾದ ದತ್ತಾತ್ರೇಯರು, ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಯತೀಶ್ವರರು, ಇವ್ರು ಮೂರರಲ್ಲಿ ಚಿದಂಬರನಲ್ಲಿ ಭೇದ ಇಲ್ಲ ಅಂತ ಹೇಳಿ ಸಕಾರಾಮ್ ತ್ರ್ಯಂಬಕ ಗರ್ದೆ ಅವ್ರು ಹೇಳಿಗತ್ತಾರ. ಸಾಂಬಲಿ ಚಿತ್ರದೇ ಹೇಳಿಗತ್ತಾರ. ಶಿವಾವತಾರ ಮಣತಿ ತ್ಯಾಸಿ ಕೋಣಿ ಮಣತಿ ಋಷಿ ಕೇಶಿ. ಯಾರೋ ಭಗವಂತನ ನೋಡಿ ಶಿವ ಅನ್ಲಿಗತ್ತಾರ, ಯಾರೋ ಮಹಾವಿಷ್ಣು ಅನ್ಲಿಗತ್ತಾರ. ಪೂರ್ಣ ಬ್ರಹ್ಮತೋ ಸರ್ವ ದೇವಾಸಿ ಐಸೆ ಅಸೆ ವ್ಯಾಸವಚನ. ವೇದವ್ಯಾಸ ಹೇಳಿ ಅಂತ ಮಾತದ. ಪೂರ್ಣ ಬ್ರಹ್ಮ ಪರಮಾತ್ಮನೇ ಇದ್ದಾನ ಚಿದಂಬರ ಅಂತ ಹೇಳಿ ವರ್ಣನೆ ಮಾಡಿಗತ್ತಾರ. ಹಿಂಗೆ ಮಹಾಸ್ವಾಮಿ ಜನ್ಮ ಆಗ್ಯದ. ಮುಂದೆ ಮಹಾಸ್ವಾಮಿ ಮಾರ್ತಾಂಡ ದೀಕ್ಷಿತರ 90 ವರ್ಷ ಆಗೋ ತನಕ ಮಾರ್ತಾಂಡ ದೀಕ್ಷಿತರು ಪ್ರಗಟ ಆಗ್ಲಿಕ್ಕೆ ಬಿಡಲಿಲ್ಲ. ಆದರೂ ಸ್ವಾಮಿ ಸಣ್ಣ ಪುಟ್ಟ ಲೀಲೆಗಳನ್ನು ಮಾಡ್ತಾಯಿದ್ರು. ಇದೇ ಬೆಟ್ಸೂರು ಸಂಜೀವನ ಕ್ಷೇತ್ರ ಅಂತೇಳಿ ನಮ್ಮ ಹನುಮಂತರಾವ್ ಇದಕ್ಕೆ ಏನಂತಂದ್ರೆ ಹೆಸರಿಟ್ಟಾರೆ. ಆ ಸಂಜೀವನ ಕ್ಷೇತ್ರದಲ್ಲೇ ನಡೆದಂಥ ಘಟನಾ ಅದ. ಚಿದಂಬರ ಮಹಾಸ್ವಾಮಿಗಳು ಬಾಲವಟುವಾಗಿ ಬಂದಾರ. ಇಲ್ಲೇನಂತಂದ್ರೆ ಆ ಮಲ್ಲಣ್ಣ ಅಂತ ಅವ್ರ ಮನೆಗೆ ಬಂದಾರ. ಇಲ್ಲೇನು ನಾವು ಗರ್ಭಗುಡಿಯೊಳಗೆ ಶಿವಲಿಂಗವನ್ನು ನೋಡ್ತೀವಿ, ಅದು ಸಾಕ್ಷಾತ್ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಸ್ವಹಸ್ತದಿಂದ ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರ ಅದು. ನೀವು ಬೆಟ್ಸೂರಿಗೆ ಬಂದ್ರಂದ್ರೆ ಅಲ್ಲಿ ಮಹಾಸ್ವಾಮಿ ಅಲ್ಲಿದ್ದಾನೆ, ಮಹಾಸ್ವಾಮಿ ಸ್ಪರ್ಶ ಮಾಡಿದ ಲಿಂಗ ಅದು. ಅಂಥ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ಯಾರ. ಇಲ್ಲೇ ಬೆಟ್ಸೂರೆಲ್ಲ ಇದ್ದಂಥ ಜ್ಯೋತಿಷ್ಯರೆಲ್ಲ ಬಂದಾರ ಆ ಕಾರ್ಯಕ್ರಮಕ್ಕೆ. ಇನ್ನೂ ಮಹಾಸ್ವಾಮಿಗಳು ಬಂದಿಲ್ಲ. ಎಲ್ಲ ಜ್ಯೋತಿಷ್ಯರು ಹೇಳಿಗತ್ತಾರ, ಆ ಮಲ್ಲರಿಗೆ ಹೇಳಿಗತ್ತಾರಪ್ಪ, ಇವತ್ತು ಮೃತ್ಯು ಹೋಗದ, ಇವತ್ತು ಬೇಡ ಪ್ರತಿಷ್ಠಾಪನಾ, ನೀ ಏನಂತಂದ್ರೆ ನಾಳೆ ಮಾಡು, ನಾಡ್ದು ಮಾಡು, ಇನ್ನೂ ಚಲೋ ಮುಹೂರ್ತದ ಅಂತ ಹೇಳಿದಾಗ ಆ ಮಲ್ಲಣ್ಣ ಹೇಳಿಗತ್ತಾನ, ಇದು ನನ್ನ ಗುರುಗಳಿಗೆ ತೆಗೆದುಕೊಟ್ಟಂತಹ ಮುಹೂರ್ತದ. ಗುರುಗಳು ವಾಕ್ಯದ ಮೇಲೆ ವಿಶ್ವಾಸ ನೋಡ್ರಿ ಹೆಂಗದ. ಅಷ್ಟರಲ್ಲೇ ಎಲ್ಲ ಏನಂತಂದ್ರೆ ಮೆರವಣಿಗೆ ತೊಗೊಂಡು ಶಿವಲಿಂಗವನ್ನು ತೊಗೊಂಡು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅವ್ರು ಬೆಟ್ಸೂರಿಂದ ಮನೆ ಹೊರಗೆ ಬರ್ತಾರೆ. ಮನೆಯಾಗಿದ್ದಂಥ ಒಂದು ಆಳ ಏನಂತಂದ್ರೆ ಕಿಮ್ಮತ್ತಿನಂಥ ಒಂದು ವೃಷಭ ಎತ್ತು ಏನಂತಂದ್ರೆ ಅಲ್ಲೇ ಕುಸಿದು ಬಿದ್ದುಬಿಟ್ಟು ಎಲ್ಲ ಜ್ಯೋತಿಷ್ ಹೇಳಿಗತ್ತಾರ, ಏನಪ್ಪ ನಮ್ಮ ಮಾತು ನೀವು ಕೇಳಲಿಲ್ಲ, ನೋಡಿ ಏನಾಯ್ತು ಇಲ್ಲೇ ಮೃತ್ಯುಯೋಗದ ಇವತ್ತಂದಾಗ ಮಹಾಸ್ವಾಮಿ ಅಲ್ಲಿ ಬರ್ಲಿಗತ್ತಾರ ಬಾಲವಟುವಾಗಿ. ಏನಪ್ಪ ಮಲ್ಲಣ್ಣ ಮುಹೂರ್ತ ಮೀರಿ ಹೋಗ್ಲಿಗತ್ತದ, ಇನ್ನೂ ಎಲ್ಲಿದ್ದೀರಿ, ನಡ್ರಿ ಹೋಗೋಣ, ಶುಭ ಕಾರ್ಯ ನಿಂದಿರಿಸಬಾರ್ದು ಅಂತ ಹೇಳಿದಾಗ ಇಲ್ರಿ ಇವತ್ತು ಬೇಡ ಮತ್ತೆ ಯಾವಾಗಾರ ಮಾಡೋಣ ಅಂತ ಹೇಳಿದಾಗ ಏನಾಯಿತು, ಇಲ್ರಿ ಹಿಂಗಾಗ್ಯದ ಅಂತಂದ್ರೆ ಅದು ಸಾಧ್ಯನೇ ಇಲ್ಲ, ಹಂಗಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಎಲ್ಲದ ಅದು ಇಂಥ ಪುಣ್ಯತಮ ಕಾರ್ಯಕ್ರಮಕ್ಕೆ ಅಂಥ ವಿಘ್ನ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಗತ್ತಾರ. ಆ ಎತ್ತನ್ನು ನೋಡ್ಲಿಗತ್ತಾರ. ಅಲ್ಲೇ ತಮ್ಮ ಕಮಂಡದಿಂದ ತೀರ್ಥ ಪ್ರೋಕ್ಷಣ ಮಾಡ್ಯಾರ. ಎತ್ತಿನ ಬೆನ್ನಿನ ಮ್ಯಾಗ 2 ಸರಿ ಚಪಾಟ್ ಹೊಡೆದಾರ. ಆ ಎತ್ತು ಎದ್ದು ನಿಂತ್ಬಿಟ್ಟು ಹೇಳೋ ತಾತ್ಪರ್ಯ ಏನಂದ್ರೆ ನೋಡ್ರಿ, ಮಹಾಸ್ವಾಮಿ
ಚಿದಂಬರ ಅವತಾರದ ಮೂಲ ತತ್ವ ನಾವು ಇಲ್ಲಿ ತಿಳ್ಕೋಬೇಕಾಗಿದೆ. ಮಹಾಸ್ವಾಮಿ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ಆದರೂ ಎಳ್ಳಷ್ಟು ಅಹಂಕಾರ ಇಲ್ಲ. ಅನಂತ ಕೋಟಿ ಬ್ರಹ್ಮಾಂಡ ನಾಯಕ, ಒಂಚೂರು ಅಹಂಕಾರ ಇಲ್ಲ. ಅಂಥ ಭಗವಂತ ನಾನು ಬಡ ಬ್ರಾಹ್ಮಣ ಇದ್ದೀನಪ್ಪ, ನನ್ನ ಹತ್ರ ಏನಿಲ್ಲ, ನಾನೇನೂ ಇಲ್ಲ, ನನ್ನಿಂದೇನೂ ಆಗಲಿಲ್ಲ, ಎಲ್ಲ ನಿಮ್ಮ ಭಕ್ತರದ್ದು ಭಕ್ತಿಯಿಂದೆಲ್ಲ ನಡೀಲಿಗತ್ತದಂತ ಹೇಳುವಂಥ ಮಹಾಸ್ವಾಮಿ ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಮತ್ತೆ ಮಲ್ಲಣ್ಣನ ಮನೆಗೆ ಬಂದು ಇನ್ನೇನು ಕೆಂಗೇರಿಗೆ ಹೋಗಬೇಕಾದ್ರೆ ಆ ಜ್ಯೋತಿಷ್ಯರಿಗೆಲ್ಲ ಹೇಳಿಗತ್ತಾರೆ, ಪಾ ನೀವೆಲ್ಲ ದೊಡ್ಡ ಜ್ಯೋತಿಷ್ಯರು, ನೀವೇನಪ್ಪ ಅಂದ್ರೆ ನಾನು ಸಣ್ಣ ಹುಡುಗಿದ್ದೀನಿ, ನನ್ನ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕಂತ ಹೇಳಿ ಆ ಜ್ಯೋತಿಷ್ಯರಿಗೆಲ್ಲ ನಮಸ್ಕಾರ ಮಾಡಿ ಅವರು ಆಶೀರ್ವಾದ ತೊಗೊಂಡು ಹೋಗ್ಲಿಕತ್ತಾರೆ. ಅಂದರೆ ಇದು ಚಿದಂಬರ ಅವತಾರದ ಮೂಲ ತತ್ವದ, ಇದು ಬಹಳ ಸೂಕ್ಷ್ಮದ, ತಿಳ್ಕೊಂಡ್ರೆ ಅರ್ಥ ಆಗ್ತದೆ. ಅಹಂಕಾರಕ್ಕೆ ಚಿದಂಬರ ಸಂಪ್ರದಾಯದ ಅಹಂಕಾರಕ್ಕೆ ಸ್ಥಾನ ಇಲ್ಲ. ನಮ್ದೇನಪ್ಪ ದಿನೇ ದಿನೇ ಅಹಂಕಾರ ಹೆಚ್ಚಾಗಿದೆ. ನಾ ಮಾಡಿದೆ, ನಾ ಹಿಂಗೆ, ನಂದು, ನಾನು, ನಮ್ಮವರು, ನಮ್ಮ ಬಳಗ, ನಮ್ಮ ಇವ್ರ ರಿಲೇಷನ್ ಆಗಬೇಕು, ಅವ್ರು ಆಗಬೇಕು, ಏನು ಮಾಡೋದು ತಗೊಂಡು ಯಾರು ಬರ್ತಾರೆ? ಹಿಂಗೆ ಮಹಾಸ್ವಾಮಿ ಬಾಲ್ಯಗಳನ್ನು ಮಾಡ್ಲಿಕತ್ತಾರ. ಮಾತಾಂಡ ದೀಕ್ಷಿತ್ 90 ವರ್ಷ ಬಂತಾದ ಆಗ್ಯದ. ಸ್ವಾಮಿ ಹೇಳಿಗತ್ತಾರ 37 ವರ್ಷ ಮಹಾಸ್ವಾಮಿ ವಯಸ್ಸ್ರಿ ಅವಾಗ. ಮಾರ್ತಾಂಡ ದೀಕ್ಷಿತರು 90 ವರ್ಷ ಇದ್ದಾಗ ಮಹಾಸ್ವಾಮಿ 37 ವರ್ಷ. ಮಾರ್ತಾಂಡ ದೀಕ್ಷಿತರು ದೇಹ ಬೆಳಿಗತ್ತಾರ, ಹೇಳಿಗತ್ತಾರ ಚಿದಂಬರಾಯಣಿ ಜಗತ್ತಿಗೆ ಪ್ರಗಟ ಆಗಂತ ಹೇಳಿದ. ಅಂದ್ರೆ ಏನು ಮಹಾಸ್ವಾಮಿ ಮಾಡಿದಂಥ ಎಲ್ಲ ಅಪಾರ ಲೀಲೆಗಳ ಏನವ, ಆ ಲೀಲೆಗಳೆಲ್ಲ ಮಹಾಸ್ವಾಮಿ ಮಾಡಿದ್ದು ಕೇವಲ 20 ವರ್ಷ. ಯಾಕಂದ್ರೆ ಮಹಾಸ್ವಾಮಿ 57ನೇ ವರ್ಷಕ್ಕೆ ತಮ್ಮ ಅವತಾರ ಸಮಾಪ್ತಿ ಮಾಡಿದರು. ಲೀಲೆಗಳ ಸುರಿಮಳೆ ಆಯಿತು. ಸ್ವಾಮಿ ಲೀಲಾಭೂಮಿ ಆದಂಥ ಕುಂದಗೋಳಕ್ಕೆ ಬಂದರು. ಆ ಮುರುಗೋಡದಲ್ಲಿ ಬ್ರಹ್ಮಹತ್ಯ ಎಂಬಂಥ ನೆವ ಮಾಡಿಕೊಂಡು ತಮ್ಮ ಅವತಾರವನ್ನು ಪ್ರಗಟ ಮಾಡಲಿಕ್ಕೆ ಅಲ್ಲಿಂದ ಮೊದಲು ದೇವಲಾಪುರಕ್ಕೆ ಬರ್ತಾರೆ. ದೇವಲಾಪುರದಲ್ಲಿ ಚಾತುರ್ಮಾಸ. ಹಿಂಗೇನಪ್ಪ ಅಂತಂದ್ರೆ ಮಹಾಸ್ವಾಮಿ ಅಪಾರ ಲೀಲೆಗಳನ್ನು ಮಾಡ್ಯಾರ. ಎಂಥ ಲೀಲೆಗಳನ್ನು ಮಾಡ್ಯಾರ, ಅವತಾರ ಮಹಾತ್ಮ್ಯ ಎಂಬಂಥದ್ದು ರಾಜಾರಾಮ್ ಮಹಾರಾಜ್ ಭಾಳ ವಿಸ್ತಾರವಾಗಿ ಬರ್ತಾರೆ. ಅವತಾರ ಮಹಾತ್ಮ್ಯ ಎಂಬಂಥದ್ದು ಹೆಂಗೆ ಹೇಳಿಗತ್ತಾರಂತಂದ್ರೆ, ಮಹಾಸ್ವಾಮಿ ಹೆಂಗಿದ್ರಪ್ಪ, ಪೂರ್ಣ ಬ್ರಹ್ಮ ಮಹಾಸ್ವಾಮಿ ಅನ್ಲಿಕ್ಕೆ ಏನು ನಮಗೆ ಆಧಾರದಂತಂಬಂಥದ್ದು ಇಲ್ಲಿ ಹೇಳಿಗತ್ತಾರ. विष्णु उपासना असे जाची जाण स्वामी तो आपण होय विष्णु चतुर्भुज मुकुट वैजयंती दिसे दया प्रति चिदंबर. ಯಾರು ಮಹಾವಿಷ್ಣು ಉಪಾಸಕರು ಬಂದಾಗ ಮಹಾಸ್ವಾಮಿ ಶಂಖ ಚಕ್ರ ಗದಾಧಾರಿಯಾಗಿ ಚತುರ್ಭುಜ ವೈಕುಂಠಪತಿಯಾಗಿ ನಿಂತು ಬಿಟ್ಟಾರ, ದರ್ಶನ ಕೊಡ್ಲಿಗತ್ತಾರ. ಶಿವ ಉಪಾಸಕ ಏತಿ ಕೋಣಿ ಋಷಿ ಚಿದಂಬರ ತ್ಯಾಸಿ ಶಿವ ದಿಸೆ ಸರ್ವಾಂಗಿ ವಿಭೂತಿ ಜಟಾ ಮುಕುಟ ಶ್ರೀ ಅಂಬಿಕಾ ಶೇಜಾರಿ ದಿಸತಸೆ. ಶಿವನ ಉಪಾಸಕರಿಗೆ ಹೋದಾಗ ಮಹಾಸ್ವಾಮಿ ಜಟಾಜೂಟರಾಗಿ ಮೈ ತುಂಬ ವಿಭೂತಿಯನ್ನು ಹಚ್ಕೊಂಡು ಪಾರ್ವತಿ ಸಮೇತ ದರ್ಶನ ಕೊಡ್ಲಿಕತ್ತಾರ. ಸತ್ಯಂ ತ್ವಮೇವ ರಜತಾಚಲ ನಾಯಕೋಸಿ ಸತ್ಯಂ ತ್ವಮೇವ ವೃಷಭೇಶ್ವರ ವಾಹನೋಸಿ ಸತ್ಯಂ ತ್ವಮೇವ ಗಿರಿರಾಜ ಸುತಾಧವೋಸಿ ಸತ್ಯಂ ಶಿವೋಸಿ ಋತಮಾನುಷ ವೇಷ ಸತ್ಯಂ. ಸಾಕ್ಷಾತ್ ಶಿವನೇ ಇದೆಯಪ್ಪ ನೀನು. ಅಯಂ ನಿವಾಸ ಕೈಲಾಸ ಸರ್ವೇಸ್ಮಿನ್ ಮಾನವ ಸುರ ತ್ವಂ ಚಿದಂಬರ ದೇವೇಶ ಸಾಕ್ಷಾತ್ ಪರಶಿವ ಸ್ವಯಂ. ಹಂಗೆಲ್ಲರಿಗೂ ಶಿವ ಉಪಾಸಕರಿಗೆ ಶಿವ ಏನಪ್ಪ ಅಂತಂದ್ರೆ ರೂಪದೊಳಗೆ ದರ್ಶನ ಕೊಡ್ಲಿಕತ್ತಾರ. ನರಸಿಂಹ ದೈವತ ಉಪಾಸನಾ ಜಾಸಿ ಚಿದಂಬರ ತ್ಯಾಸಿ ನರಸಿಂಹ ಹೋಯ. ಯಾರು ನರಸಿಂಹ ಉಪಾಸಕರಿದ್ದಾರೆ ಮಹಾಸ್ವಾಮಿ ನರಸಿಂಹ ಆಗಲಿದ್ದಾರೆ. ಜಾತಿ ಲೋಟಾಂಗಣ ಥೋರತೆ ಬ್ರಾಹ್ಮಣ ಜಾಲೆ ಹೋ ದರ್ಶನ ಮಣತಿ ಅಮ ಗಣಪತಿचे उपासना जासी चिदंबर त्यासी गणेश होय. ओम चिदंबर मंगल मूर्तये नमः. ಸಾಕ್ಷಾತ್ ಗಣಪತಿನೇ ಸಕಾರಾಂ ತ್ರ್ಯಂಬಕರು ಅಭಂಗದೊಳಗೆ ಹೇಳ್ತಾರೆ. ಇದೇ ಪಂಚಾಯತನ ದೇವತೆಗಳಿದ್ದಾರಲ್ಲ ಅವರೆಲ್ಲ ಮಹಾಸ್ವಾಮಿಯ ಒಂದೊಂದು ಅಂಗಾಂಗದಲ್ಲಿ ಅವರೇನಪ್ಪ ಅಂತಂದ್ರಲ್ಲಿ ವಿರಾಜಮಾನಿದ್ದಾರೆ. ಮಸ್ತಕ ಪ್ರದೇಶ ಸ್ವಾಮಿತೋ ಶಂಕರ ಶ್ರೀಷ್ಠತೋ ಭಾಸ್ಕರ ಹಸ್ತದ್ವಯ. ಸಾಕ್ಷಾತ್ ಮಹಾವಿಷ್ಣು ಬಲ ಹಸ್ತದಲ್ಲಿದ್ದಾನ, ಭಾಸ್ಕರ ಎಡ ಹಸ್ತದಲ್ಲಿದ್ದಾನ. ದಕ್ಷಿಣ ಚರಣ ಸಾಧೆ ಗಣಪತಿ, ವಾಮ ಪದ ಶಕ್ತಿ ದುರ್ಗಾಂಬಿಕಾ. ಮಹಾಸ್ವಾಮಿಯ ಬಲಗಾಲದಲ್ಲಿ ಬಲಪಾದದಲ್ಲಿ ಗಣಪತಿ ಇದ್ದಾನ, ಎಡಪಾದದಲ್ಲಿ ದುರ್ಗಾಂಬಿಕಾ ಇದ್ದಾಳ. ಹಿಂಗೇನಪ್ಪ ಅಂದ್ರೆ ಮಹಾಸ್ವಾಮಿ ಎಲ್ಲ ಪಂಚಾಯತನ ದೇವತೆಗಳ ಸಮಗ್ರ ಶಕ್ತಿಯಾಗಿನಪ್ಪ ಅಂತಂದ್ರೆ ಪ್ರಗಟ ಆಗ್ಯಾನ. ನಮೋ ಚಿದಂಬರ ಪರಬ್ರಹ್ಮ ರೂಪ
ಪೂರ್ಣ ಬ್ರಹ್ಮತ್ವವನ್ನು ಪ್ರಕಟ ಮಾಡಿರ್ತಾರೆ. ಸಂತ ಮಾತಾ ವಿಠಾಬಾಯಿ ಪಂಢರ್ಪುರದಿಂದ ಬಂದಂಥ ವಿಠಾಬಾಯಿಗೆ ಪಾಂಡುರಂಗನ ಸ್ವರೂಪದಂಥದ್ದು ದರ್ಶನ ಕೊಟ್ಟಾರ. ಶಿವಶಾಸ್ತ್ರಿಗಳಿಗೆ ಶಿವನ ಸ್ವರೂಪವನ್ನು ತೋರಿಸ್ಯಾರ. ಸಕಾರಾಮ್ ಪ್ರೇಮ್ ಗದ್ದೆ ಅವರಿಗೆ ಸಾಕ್ಷಾತ್ ದತ್ತ ಸ್ವರೂಪವನ್ನು ದರ್ಶನ ಮಾಡ್ಸ್ಯಾರ. ಈ ರೀತಿ ಎಲ್ಲರಿಗೂ ಏನಂತಂದ್ರೆ ಅವ್ರವ್ರ ಇಷ್ಟ ಪ್ರಕಾರ ಭಗವಂತ ತನ್ನ ರೂಪವನ್ನು ತೋರಿಸಿದಾಗ ರಾಜಾರಾಮ್ ಮಹಾರಾಜ್ ಕುಂದಗೋಳಕ್ಕೆ ಬಂದಾಗ ರಾಜಾರಾಮ್ ಮಹಾರಾಜರ ಜೊತೆಗೆ ದರ್ಶನ ಆಗಿ ಎಲ್ಲ ಆದ್ಮೇಲೆ ರಾಜಾರಾಮ್ ಮಹಾರಾಜರು ಏಕಾಂತ ದರ್ಶನ ಕೇಳಿದಾಗ ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಅರ್ಜುನ ದರ್ಶನ ಕೊಟ್ಟಂತಹ ವಿಶ್ವರೂಪ ದರ್ಶನ ಕೊಟ್ಟ. ಯಾವಾಗ ವಿಶ್ವರೂಪ ದರ್ಶನ ಆಗ್ಯದ ರಾಜಾರಾಮ್ ಮಹಾರಾಜರೇ ಚಿದಂಬರ ಮಹಾಸ್ವಾಮಿಗಳಿಗೆ ಪೂರ್ಣ ಬ್ರಹ್ಮ ಅಂತ ಪ್ರಥಮ ಬಾರಿ ಸಂಬೋಧನೆ ಮಾಡಿದ್ರು. ಅವಾಗ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಪೂರ್ಣ ಬ್ರಹ್ಮ ಧಾಲ ಸೆ ಅವತಾರ, ಪೂರ್ಣ ಬ್ರಹ್ಮ ಧಾಲ ಸೆ ಅವತಾರ, ಪೂರ್ಣ ಬ್ರಹ್ಮ ಧಾಲ ಸೆ ಅವತಾರ, ಪೂರ್ಣ ಬ್ರಹ್ಮ ಭಗವಂತ ತಮ್ಮ ಅವತಾರ ಕಾರ್ಯ ಮಾಡ್ಯಾರ. ನಾನಾ ಲೀಲೆಗಳನ್ನು ಮಾಡ್ಯಾರ. ತಾವೆಲ್ಲ ಏನಂತಂದ್ರೆ ಈ ಮಹಾಸ್ವಾಮಿ ಲೀಲೆಗಳನ್ನೆಲ್ಲ ನೋಡಿರಿ. ಚಿತ್ರ ವಿಚಿತ್ರ ಲೀಲೆಗಳ್ರಿ. ಯಾವ ಅವತಾರದಲ್ಲಿ ಭಗವಂತ ಮಾಡಿದಂಥ ಲೀಲೆಗಳು ಅವನ್ನೆಲ್ಲ ಈಗ ವರ್ಣನೆ ಮಾಡ್ಕೋತ ಕೂತ್ರ ಬಹಳ ಸಮಯ ಆಗ್ತದ. ಇವತ್ತು ನಿರ್ಯಾಣ ಆಖ್ಯಾನ ಅಂತ ಅದ ಒಂದು ಉದಾಹರಣೆ ಕೊಡ್ಬೇಕಂದ್ರ ತಿರುಪತಿ ವೆಂಕಪ್ಪೇನಿದ್ದಾನ ಮಹಾಸ್ವಾಮಿ ದರ್ಶನಕ್ಕೆ 3 ಸರಿ ಬಂದ. 3 ಸರಿ. ಮೊದಲೇ ಸರಿ ಮುರುಗೋಡಕ್ಕೆ ಬಂದಾನ. 6 ದಿವಸ ಪ್ರಭಾಕರ್ ದೀಕ್ಷಿತರ ಲಗ್ನಕ್ಕೆ ಬಂದಾನ. ಅಲ್ಲೇ ತಿರುಪತಿ ಒಳಗೆ ಗರ್ಭಗುಡಿ ದ್ವಾರಮ್ಮಂಥದ್ದು ತೆಗಿಲಿಕ್ಕೆ ಆಗ್ತಾ ಇಲ್ಲ ಅರ್ಚಕರಿಗೆ. 6 ದಿವಸ ಬಂದು 7ನೇ ದಿವಸ ವಾಪಸ್ ತಿರುಪತಿಗೆ ಬಂದಾನ. ಅರ್ಚಕರಿಗೆ ಕನಸ್ನಾಗ ಹೇಳಿಗತ್ತಾನ, ನಾ ಬಂದಿನಪ್ಪ, ಬಾಗ್ಲಾ ತೆಗಿರಿ, ಪೂಜಾ ಪ್ರಾರಂಭ ಮಾಡ್ರಿ, ದೀಕ್ಷಿತರ ಮನ್ಯಾಗ ಲಗ್ನ ಇತ್ತು, ನಾ ಅಲ್ಲಿ ಹೋಗಿದ್ದೆ ಅಂತ ಹೇಳಿಗತ್ತಾನ. ಅಂದ್ರೆ ಹೇಳೇತಾ ಇಲ್ಲೇ ಸಾಂಬ ದೀಕ್ಷಿತರದೊಳಗೆ ಹೇಳ್ತಾರ, ಐಕಾಣಿ ಚರಿತ್ರ सरस शंकर दीक्षित लग्न वेंकटेश आला होता म्हणून 7 दिवस यज्ञे ही नुगडे देवद्वार 8वे दिवशी श्री वेंकटेश स्वप्नी द्वार उघडी म्हणे भावास दीक्षित घरी लग्न कार्यास गेले होत आजवरी 2रे दिवशी उघडिता द्वार सहज उघडले सत्वर दिव्य गंध पुष्प तुलसी हार ದೇವಾವರಿ ಶೋಭತ. 7 ದಿವಸ ಭಗವಂತ ಆ ತಿರುಪತಿ ತಿಮ್ಮಪ್ಪನ ಗರ್ಭಗುಡಿ ಬಾಗ್ಲ ತೆಗಿಲಿಕ್ಕೆ ಆಗಲಿಲ್ಲ. ಯಾವಾಗ ಅರ್ಚಕರಿಗೆ ಹೋಗಿ ಸ್ವಪ್ನ ದೃಷ್ಟಾಂತ ಹೇಳಿದ, ದೀಕ್ಷಿತರ ಮನೆಯಲ್ಲಿ ಚಿದಂಬರ ಮಹಾಸ್ವಾಮಿಗಳ 2ನೇ ಮಕ್ಕಳಾದಂಥ ಶಂಕರ ದೀಕ್ಷಿತರ ಲಗ್ನ ಇತ್ತು, ಅಲ್ಲಿ ಹೋಗಿದ್ದೆ ನಾನು, ಹಂಗಾಗಿ ಈಗ ವಾಪಸ್ ಬಂದೀನಿ, ಬಾಗ್ಲ ತೆಗಿರಿ ಅಂದಾಗ ಮಹಾಸ್ವಾಮಿ ಭಗವಂತ ಮತ್ತು ಪೂಜಾ ಅರ್ಚಾ ತಗೊಳ್ತಾನೆ. 2ನೇ ಸರಿ ಕುಂದಗೋಳದಾಗ ವೆಂಕಪ್ಪ ಉತ್ಸವ ಮೂರ್ತಿಯಾಗಿ ಬಂದು 1,25,000 ಬಂಗಾರದ ನಾಣ್ಯಗಳನ್ನು ತಗೊಂಡು ಹೋಗ್ಯಾನ ಮಹಾಸ್ವಾಮಿ. 3ನೇ ಸರಿ ಪಠಾಣ ವೇಷ ಹಾಕೊಂಡು ಬಂದಾನ ಚಿದಂಬರ ಪಾಶಿ ಗಿರಿ ವೆಂಕಟೇಶ, ಚಿದಂಬರ ಪಾಶಿ ಗಿರಿ ವೆಂಕಟೇಶ. ಸಾಕ್ಷಾತ್ ಮಾರುತಿ ರಾಯ ಬಂದು ದರ್ಶನ ತಗೊಂಡಾನ.
ಎಲ್ಲ ಅಲ್ಲಿದ್ದಂತಹ ಭಕ್ತರಿಗೆ ಹೇಳಿಗತಾನ ಮಾರುತಿರಾಯ ಬಡ ಬ್ರಾಹ್ಮಣ ಅಂತೇಳಿ ನಾಟಕ ಮಾಡಿಗತಾನ, ನಿಮ್ಗೆಲ್ಲರಿಗೆ ಟೊಟ್ಟಿಗೆ ಹಾಕಿಗತಾನ, ಸಾಕ್ಷಾತ್ ನನ್ನ ರಾಮನೇ ಚಿದಂಬರಿದ್ದಾನಂತೇಳಿ ಹೇಳಿದಂಥ ಮಾತದು. ಪಾಂಡುರಂಗನೇ ಸ್ವತಃ ಪಂಡರಿನಾಥ ಹೇಳ್ಯಾನ, ನಾನು ಚಿದಂಬರ ಒಂದೇ ಅಂತೇಳಿ ದತ್ತ ಮಹಾರಾಜ್ ಹೇಳ್ಯಾರ. ತುಳಜಾಪುರಕ್ಕೆ ಹೋದಂಥ ಭಕ್ತಿಗೆ ಹೇಳಿಗತ್ತಾಳಾಕಿ ತುಳಜಾ ಭವಾನಿ, ಆ ಚಿದಂಬರನ ಸೇವಕರು ನಾನಂತ ಹೇಳಿ. ಹಿಂಗ ಮಹಾಸ್ವಾಮಿ ಪೂರ್ಣ ಬ್ರಹ್ಮತ್ವವನ್ನು ನಾನಾ ಲೀಲೆಗಳಲ್ಲಿ ಪ್ರಕಟ ಮಾಡ್ಯಾರ. ಸಂತ ಮಾತಾ ವಿಠಾಬಾಯಿ ಕೊನೆಗೆ ಹೇಳಿಗತ್ತಾಳ, ಅಕಾರತೋ ಬ್ರಹ್ಮ ಉಕಾರತೋ ಈ ಬ್ರಹ್ಮ ವಿಷ್ಣು ಮಹೇಶ್ವರ ಯಾರಪ್ಪ ಅಂದ್ರ ಸ್ವಾಮೀಚೆ ಕಿಂಕರ ಸಮಾಜ, ಚಿದಂಬರನ ಸೇವಕರು ಇವ್ರು ಯಾರು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿದ. ಅಂದ್ರೆ ಚಿದಂಬರ ಯಾರು? ಜಗದಾದಿ ಮೂಲ ನಿರ್ವಿಕಾರ ಶುದ್ಧ ಬ್ರಹ್ಮ ಚಿದಂಬರ. ಅಂತ ಚಿದಂಬರ ಸ್ವಾಮಿ ಅಯೋನಿ ಸಂಭವರಾಗಿ ಅಷ್ಟವಷ್ಟಾತ್ಮಕ ಆಗಿ ಪ್ರಗಟಾದಂತಹ ಕ್ಷೇತ್ರ ಇದು ಕರ್ನಾಟಕ. ಚಿದಂಬರ ಮಹಾಸ್ವಾಮಿಗಳ ತಾಯಿಯ ತವ್ರ ಮನೆ ಇದು ಬೆಳೆಸೋದು. ಅಂತಹ ಮಹಾಸ್ವಾಮಿಗಳು ಲೀಲೆಗಳನ್ನು ಮಾಡ್ಯಾರ. ಇನ್ನೇನು ಶಕೆ 1731 ಮಹಾಸ್ವಾಮಿಯ ನಿರ್ಯಾಣದ 6 ವರ್ಷ ಮೊದಲ 1731ರಲ್ಲಿ ವೈಕುಂಠದಲ್ಲಿ ಏನಾಗಿರುತ್ತಂತ ನೋಡೋಣ. शके 1731 स्वामी होते गुरलो सुरास ब्राह्मण बहुत बैसले समुदाय तेथे आले थोर थोर अनुष्ठानी बहुता आल्या हो दुरोनी दासमणे चिದಂಬರ ಹಾಸತ ಬೈಸಲೆ ಈಶ್ವರ. ನೋಡಿ, ಅವತಾರದ ಒಂದು ಪರಮಾವಧಿ ಸಮಯ ಅಂದ್ರೆ ಮಹಾಸ್ವಾಮಿ ಏನು 37ನೇ ವರ್ಷದಿಂದ ಪ್ರಕಟ ಆದಂತಹ ಸ್ವಾಮಿ ಪರಿಪೂರ್ಣವಾಗಿ ತನ್ನ ಧರ್ಮ ಸಂಸ್ಥಾಪನದ ಕಾರ್ಯ ಮಾಡಿ ಒಂದು ಏನಪ್ಪಾ ಅಂತಂದ್ರೆ ಅವತಾರದ ಒಂದು ಆನಂದದ ಸಮಯದಲ್ಲಿ ಮಹಾಸ್ವಾಮಿ ಗುರುಲೋತ್ಸವದಲ್ಲಿ ಕೂತಾರ. ಎಲ್ಲ ಮಹಾನ್ ಪಂಡಿತರು ಬ್ರಾಹ್ಮಣರು ಎಲ್ಲ ಏನಪ್ಪಾ ಅಂದ್ರೆ ಸಂತರು ಕೂತಾರ. ಮಹಾಸ್ವಾಮಿ ಆನಂದದಿಂದ ಕೂತಾರ. ತಮ್ಮ ಅವತಾರದ ಕಾರ್ಯವನ್ನ ಮಾಡ್ತಾ ಆನಂದದಿಂದ ಕೂತಾರ. ಸ್ವಾಮಿ ವಾಡ್ಯಾತ ಬೈಸಲೆ ಬಾಹೆರ ಬ್ರಾಹ್ಮಣ ರಾಯಿಲೆ ಚೌಗೆ ರಾಯಿಲೆ ಮಹಾದ್ವಾರಿ. ಆ ಸಮಯ ಅಂದ್ರೆ ಮಹಾಸ್ವಾಮಿ ಅವತಾರದ ಪರಮಾವಧಿ ರೀ. ಲಕ್ಷಾಂತರ ಜನರು ಸ್ವಾಮಿಯಲ್ಲಿದ್ದಾರೆ. ಅಲ್ಲಿ ಲಕ್ಷಾಂತರ ಜನರು ಸ್ವಾಮಿ ದರ್ಶನದ ಸ್ವಾಮಿ ಪ್ರಸಾದ ತಗೊಳ್ಳಿಕ್ಕೆಲ್ಲ ಲಕ್ಷಾಂತರ ಜನ ಬಂದಾರ. ಆ ಗುರುವಸ್ಥದಲ್ಲಿ ಇದ್ದಂತಹ ವಾಡಾದಲ್ಲಿ ಮಹಾದ್ವಾರಕ್ಕೆ 4 ಮಂದಿ ಏನಂತಂದ್ರೆ ದ್ವಾರಪಾಲರಿದ್ದಾರೆ. ಹಿಂಗಿದ್ದಾಗ ಅಲ್ಲೇ ವೈಕುಂಠದೊಳಗೆ ಗರುಡ ಮತ್ತು ಎಲ್ಲ ವೈಕುಂಠದ ದೇವಾನ್ ದೇವತೆಗಳನ್ನ ವಿಚಾರ ಮಾಡಿರ್ತಾರೆ. ಭಗವಂತ ನಮ್ಮನ್ನು ಬಿಟ್ಟು ಹೋಗಿ ಎಷ್ಟು ದಿವಸ ಆಗ್ಯದ, ಯಾವಾಗ ವಾಪಸ್ ಬರ್ತಾನ, ಹೋಗಿ ದರ್ಶನ ಅದು ತಗೊಂಡು ಬರೋಣ ಅಂತೇಳಿ ವಿಚಾರ ಮಾಡಿರ್ತಾರೆ. गरुड होता वैकुंठात नाही दर्शन किंचित देवाचे दर्शन नाही म्हणून निघाला धावत तेथुनी. दास म्हणे निघाला जाण गरुड वैकुंठी पासून. ಚಿದಂಬರ ಮಹಾಸ್ವಾಮಿಗಳು ಗುರುಲೋತ್ಸವದಲ್ಲಿದ್ದಂತಹ ಸಮಯದಲ್ಲಿ ವೈಕುಂಠದಿಂದ ಗರುಡ ಬರ್ಲಿಗತ್ತಾನ. ಅಲ್ಲಿದ್ದಂತಹ ಎಲ್ಲ ದೇವಾನಂದ ದೇವತೆಗಳು ತಮ್ಮ ವೇಷವನ್ನು ಬದಲಾಯಿಸಿಕೊಂಡು ವೈದಿಕ ಬ್ರಾಹ್ಮಣರಾಗಿ ಗರುಡನಿಂದ ಬರ್ಲಿಗತ್ತಾರ. ಸ್ವಾಮಿ ವಾಡದೊಳಗೆ ಕೂತಾರ. ಸ್ವಾಮಿ ಬೈಸಲೆ ವಾಡ್ಯಾತ ಗರುಡಾವರಿ ಮುಖಾವರಿ ತೇಜ ಬಹುತ. ಚಿದಂಬರ ಸ್ವಾಮಿಗಳ ಅವತಾರದ ಪರಮಾವಧಿ ನೋಡ್ರಿ, ಹೆಂಗ ಮುಖದ ಮೇಲೆ ಅಪಾರವಾದಂಥ ತೇಜದ. वैकुंठीचा नारायण बैसला हो तेथे जाण वैकुंठीच्या देवसारी निगती गरुडा बरोबरी. दास म्हणे चिದಂಬರ आले मिळून एकंदर. दादाराम महाराज ಹೇಳಿಗೆತ್ತಾರಿಲೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಮಹಾವಿಷ್ಣು ವೈಕುಂಠಪತಿನೇ ಅಲ್ಲಿ ಕೂತಾನ. ಗುರುಲೋತ್ಸವದ ವಾಡಾದೊಳಗ ಬಹಳ ಆನಂದದಿಂದ ಕೂತಾನ. ಗರುಡ ಮತ್ತು ಎಲ್ಲ ದೇವಾನ್ ದೇವತೆಗಳು ಬಂದಾರ. ಎಲ್ಲ ಏನಂತಂದ್ರೆ ಮಹಾಸ್ವಾಮಿ ಹತ್ರ ಬಂದಾರ. ದೇವಾಸಿ ವಿಚಾರಾವೆ ಹೆಚ್ಚಿ ಕದಿಯೇ ರಂಚಾ ಪಾಸಿ. ಗರುಡ ಮತ್ತು ವೈಕುಂಠದ ದೇವಾನ್ ದೇವತೆಗಳು ಏನು ವಿಚಾರ ಮಾಡ್ಯಾರಂದ್ರೆ, ಹೋಗಿ ಆ ಭಗವಂತನ ಕೇಳೋಣ, ಯಾವಾಗ ಬರ್ತೀಯಪ್ಪ ವೈಕುಂಠಕ್ಕೆ, ಇನ್ನೂ ಎಷ್ಟು ದಿವಸದಿಂದ ಅವತಾರ ಅಂತ ಹೇಳಿ ಕೇಳೋಣ ಅಂತ ಎಲ್ಲರೂ ಬಂದಾರ.
सर्व मिळूनी विनवूया, त्यांना घेऊनी येऊया. ऐसे विचार करूनी निगते झालो हो तेथुनी. दास म्हणे सर्व लोक ದ್ವೇಷ ಪಾಲಟೀಲ ದೇಖ. ಗರುಡ ಮತ್ತು ಎಲ್ಲ ವೈಕುಂಠ ದೇವಾಂದೇವತೆಗಳು ಏನು ನಿರ್ಣಯ ಮಾಡ್ಯಾರಂದ್ರೆ ನಾವು ಹೋಗೋಣ ದುರ್ಲೋಚನಕ್ಕೆ, ಭಗವಂತನ ಕರ್ಕೊಂಡ ಬಂದ್ಬಿಡೋಣ ವೈಕುಂಠಕ್ಕೆ. ಹ್ಯಾಂಗ್ ವಿಚಾರ ಮಾಡ್ಯಾರಂದ್ರೆ ತ್ಯಾನ ಘೇವ್ನಿಯೇ ಹೋಯ, ಭಗವಂತನ ಕರ್ಕೊಂಡ ಹೋಗ್ಬಿಡ ಅಂತ ಹೇಳಿ ಎಲ್ಲಾರು ಒಂದಾರ. ಗರುಡ ಧಾಲ ಯೋಗಿ ಜಾಣ, ಶಿಷ್ಯ ಧಾಲೆ ಸರ್ವ ಜಾಣ. ಆಲೆ ಗುರ್ಲೋಸುರಾತ ದಾಟಿ ಮದೇತೆ ಸಮಸ್ತ. ಗರುಡ ಮತ್ತು ಯೋಗಿ ವೇಷ ಹಾಕೊಂಡಾನ, ಎಲ್ಲರೂ ಶಿಷ್ಯಂದ್ರಾಗಾರ ವೈಕುಂಠದ ದೇವತೆಗಳು ಬಂದಾನಲ್ಲಿ ನೋಡಿದ್ರೆ ಭಾಳ ಗದ್ಲ. ಆ ಗರುಡ ತನ್ನ ಎರಡೂ ಕೈಯಿಂದ ಗದ್ಲ ಸರಿಸ್ಲಿಕ್ಕತ್ತಾನ. ಹಿಂಗೆ ಎರಡು ಕೈಲಿ ಹಿಂಗೆ ಮಾಡಿದ ಕೂಡ ಒಂದು 500 ಜನ ಇತ್ಲಾಗಿ ಬೀಳ್ತಿದ್ರಂತ, 500 ಜನ ಇತ್ಲಾಗಿ ಬೀಳ್ತಿದ್ರು. ಹಾತ ಫಿರಿವಿತೆ ಏಕದ ಶತಾವಧಿ ಲೋಳತಿ ಸದಾ. ಶತಾವಧಿ ಜನರು ಹಿಂಗೆ ಕೆಳಗೆ ಬೀಳಿಗತ್ತಾರ. ದ್ವಾರಪಾಳಾಸಿ ಗರುಡ ಹಕಲು ನಿಧಿಲೇ ಹೇ ಸತ್ವರ. 4 ಮಂದಿ ಏನು ದ್ವಾರಪಾಲರಿದ್ರು, ಅವ್ರನ್ನ ಏನ್ರಿ ಗರುಡ ಬರೇ ಹಿಂಗೆ ಸರಿಸ್ಬಿಟ್ಟ, ಬಿದ್ದೋಗಿ. ಢಕಲಿತ ಹೋ ತ್ಯಾನ ಲೋಳತ ಜಾತಿ ಹೋ ಪುನಃ. ಲೋಳತ ಅಂದ್ರೆ ಹಿಂಗೆ ಉಳ್ಳಿ ಹೋಗಿ ಬಿದ್ದುಬಿಡ್ತಿದ್ರು. ದಾಸ್ಮಣೆ ಸರ್ವಲೋಕ ಜಾತಿ ಆತ ಏಕಾಏಕಿ. ಗರುಡ ಮತ್ತು ವೈಕುಂಠದ ದೇವತೆಗಳು ಒಳಗೆ ಹೋಗ್ಬಿಟ್ಟಾರ, ಮಹಾಸ್ವಾಮಿ ಎದುರಿಗೆ ನಿಂತ್ಬಿಟ್ಟಾರ. ಗರುಡಗೇಲ ಸಭೆ ಮಾಜಿ ಧಾವತ ಆಲ ಸ್ವಾಮಿ ಜವಳಿ. ಚರಣ ಧರಿಲೆ ಸ್ವಾಮೀಚೆ ರಡು ಲಾಗಲ ತೇತೇಚಿ. ಗರುಡ ಒಳಗೆ ಬಂದ್ಬಿಟ್ಟಾನ. ಸಭಾದಿ ಏನು ಮರ್ಯಾದೆ ಏನು ನೋಡಲಿಲ್ಲ, ಬಂದಾನ ನೇರವಾಗಿ ಸ್ವಾಮಿ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಕಣ್ಣೀರು ಹಾಕ್ಲಿಕತ್ತಾನ. ಧುತಲ ಪ್ರೇಮ ಶುನೆ ಚರಣ ಹಾತ ಜೋಡೋನಿ ಕೇಲಾ ಶರಣ. ದಾಸ್ಮಣೆ ಚಿದಂಬರ ಐಸೆ ಬೋಲಿಲ ಗರುಡ. ಚಿದಂಬರ ಸ್ವಾಮಿಗಳ ಪಾದಗಳನ್ನು ತನ್ನ ಕಣ್ಣೀರಿಂದ ಸಂಪೂರ್ಣ ಪಾದ್ಯ ಪೂಜಾ ಮಾಡಿಬಿಟ್ಟ. ಎದುರಿಗೆ ನಿಂತು ಕೈ ಜೋಡಿಸ್ಕೊಂಡು ನಿಂತು ಹೇಳಿಗತಾನ, ಎಲ್ಲ ಜನರಿಗೆ ಹೇಳಿಗತಾನ ಅಲ್ಲಿ ನಿಂತು. ದೋಕಾಲಾಗಿ ಮಣತಾ ಝಾಲ ಧನ್ಯ ತುಮ್ಚೆ ಜನ್ಮ ಫಲ. ನಿಮ್ದು ಜನ್ಮ ಬಹಳ ಪುಣ್ಯವಂತ ಜನ್ಮದಂತೆಲ್ಲ ಅಲ್ಲಿ ಕೂತಂತ ಜನರಿಗೆ ಹೇಳಿಗತಾನ. ಯಾಕಂದ್ರೆ ಇವ ಬಡ ಬ್ರಾಹ್ಮಣ ಅಲ್ಲ, ಇವ ಯಾರಂದ್ರ ವೈಕುಂಠಿ ಚಾರಾಣ ದೇಖ ಅತ್ತ ತರಿ ಭೂಣಕ. ಈಗ ನಾನೇ ಸ್ವತಃ ಹೇಳಿಗತ್ತನಪ್ಪ, ವೈಕುಂಠಪತಿ ಶ್ರೀಮನ್ ನಾರಾಯಣ ಇದ್ದಾನ, ನೀವು ಮರಿಬ್ಯಾಡ್ರಿ, ನೀವು ಫಸ್ಗಿಗೆ ಬೀಳಬ್ಯಾಡ್ರಿ ಅಂತ ಹೇಳಿಗತಾನ. ವೇಷ ಧರಿಲಾ ಹೋ ಬ್ರಾಹ್ಮಣ ಮಣತೋ ಗರೀಬ ಮೀ ಜಾಣ. ಬಡ ಬ್ರಾಹ್ಮಣನ ವೇಷ ಹಾಕೊಂಡು ನಾ ಬಡವ ಇದ್ದೀನಿ ಅಂತ ಹೇಳಿಗತಾನ. ಇದನ್ನ ಎಂದು ನಂಬ್ಯಾಡ್ರಿ. ಸೋಂಗ ಧರಿಲೆ ಮಣೋನಿ ನಕಾ ಬೋಲು ತುಮಿ. ನಾಟಕ ಮಾಡ್ಲಿಗತಾನ, ಮರಿಬ್ಯಾಡ್ರಿ. ಗರುಡ ಹೇಳಿಗತಾನ ಎಲ್ಲಾರಿಗೂ. ದಾಸ್ಮಣೆ ಚಿದಂಬರ ಸಾಂಗೆ ಗರುಡ ಹೇ ಪ್ರಖರ. ಸ್ಪಷ್ಟವಾಗಿ ಎಲ್ಲರಿಗೂ ಹೇಳಿಗತಾನ, ಸಾಕ್ಷಾತ್ ಶ್ರೀಮನ್ ನಾರಾಯಣ ಇದ್ದಾನಂತೇಳಿ. ಇಲ್ಲೆಲ್ಲ ಏನಂತಂದ್ರೆ ಬೋಧಪರ ಮಾತಾಡ್ಲಿಗತಾನ. ಹಿಂಗೆಲ್ಲ ಭಕ್ತರಿಗೆ ಹೇಳಿ ಆ ಭಗವಂತಗ ಚಿದಂಬರ ಸ್ವಾಮಿಗೆ ಹೇಳಿಗತಾನೆ ಅಂತಂದ್ರೆ, ಮಣತೋ ಖಾಂದ್ಯಾವರಿ ಬೈಸಾ ಜಾವು ತುಜವಿಣ ಕೈಸಾ. ಈಗ ನೀನು ನನ್ನ ಹೆಗಲ ಮೇಲೆ ಕೂತ್ಬಿಡಪ್ಪ ಚಿದಂಬರ, ನಡಿ ವೈಕುಂಠಕ್ಕೆ ಹೋಗೋಣ ಅಂತ ಹೇಳಿಗತಾನ ಗರುಡ. ನಿನ್ನ ಬಿಟ್ಟು ನಾ ವೈಕುಂಠಕ್ಕೆ ಹೋಗಂಗಿಲ್ಲ ಅಂತ ಹೇಳಿಗತಾನ ಮಹಾಸ್ವಾಮಿಗೆ. ಚರಣ ಧರೋನಿ ಬೈಸಲ ಸ್ವಾಮಿ ಇದಕ್ಕೆ ಉಂಚ ಝಾಲ. ಮಹಾಸ್ವಾಮಿ ಪಾದಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮಹಾಸ್ವಾಮಿ ಅಷ್ಟು ಎತ್ತರ ಆಗಿಬಿಟ್ಟಾನ ಗರುಡ. ಅಂದ್ರೆ ಮಹಾಸ್ವಾಮಿ ಅವನ ಬೆನ್ನ ಮೇಲೆ ಕುಡಂಗ ಹಿಂಗೆ ಎತ್ತರ ಆಗಿಬಿಟ್ಟಾನ. ಗರುಡ ಬೈಸಲ ಹೋ ಜಾಣ ಸ್ವಾಮಿ ಉಭೇ ಹೋತೆ ಪೂರ್ಣ. ಸ್ವಾಮಿ ಎದ್ದು ನಿಂತು ಬಿಟ್ಟಾರ. ದಾಸ್ಮಣೆ ಬ್ರಾಹ್ಮಣ ಲೋಕ ಕರಿತಿ ಆಶ್ಚರ್ಯತೆ ದೇಖ. ಅಲ್ಲಿ ಕೂತಂತ ಎಲ್ಲ ಬ್ರಾಹ್ಮಣರು, ಶಾಸ್ತ್ರಿಗಳು, ಎಲ್ಲ ಪಂಡಿತರು ಆಶ್ಚರ್ಯ ಆಗಿಬಿಟ್ಟಾರ. ಇವ ಯಾರಪ್ಪ, ಹೆಂಗಿದ್ದಾನ, ಎಷ್ಟು ಎತ್ತರ ಆಗಿಬಿಟ್ಟಾನ, ಸ್ವಾಮಿನ ಕೂಡ ಅಂತ ಹೇಳಿಗತಾನ. ಸ್ವಪ್ನನವೇ ಹೇ ಮಣತಿ ಡೋಳೆ ಜಾನ್ಕುನಿ ಗಡತಿ. ಎಲ್ಲ ಜನರು ನೋಡಿಗತ್ತಾರ, ಇದೇನು ಸ್ವಪ್ನನೋ ಸತ್ಯನೋ ಅಂಥೇಳಿ ಎಲ್ಲರೂ ತಮ್ಮೇನಪ್ಪ ಅಂದ್ರೆ ಕೈ ಚುಟ್ಕೊಂಡು ನೋಡಿಗತ್ತಾರ. ಆಶ್ಚರ್ಯ ಕರಿತ ಧಾಲೆ ಬಹುತ ಕಾಹಿ ಪಡಾಲೆ ವೇಷ ದೇಶ. ಕೆಲವು ಮಂದಿ ಆ ಗರುಡನ ವೇಷ ನೋಡಿ ಅಲ್ಲಿಂದ ಓಡಿ ಹೋಗ್ಲಿಗತ್ತಾರ. ಕೆಲವು ಮಂದಿ ತಟಸ್ಥ ಆಗ್ಬಿಟ್ಟಾರ, ಭಗವಂತ ಇದ್ದಾನ ನೋಡೋಣ ಏನಾಗ್ತದಂತೇಳಿ ತಟಸ್ಥ ಧಾಲೆ ಸಭಾ ಸರ್ವ ಭೀತಿನೇ ನ ಹಾಲೆ ಸರ್ವ. ಎಲ್ಲಾರು ಹಂಚ್ಕೊಂಡು ನಿಂತಾರ. ದಾಸ್ಮಣೆ ಸರ್ವಲೋಕ ಥರ ಥರ ಕಾಂಪಿತ. ಆ ಗರುಡನ ರೂಪ ನೋಡಿ ಎಲ್ಲರೂ ಥರ ಥರ ನಡಗ್ಲಿಗತ್ತಾರ. ಅವಾಗ ಮಹಾಸ್ವಾಮಿ ಗರುಡಗುತ್ತ ಹೇಳಿಗತ್ತಾರ, ವಿನಂತಿ ಗರುಡಾಚಯ ಕನಿ ಬೋಲತ ಝಾಲೆ ಹೋ ಸ್ವಾಮಿನಿ. ಮಹಾಸ್ವಾಮಿ ಹೇಳಿಗತ್ತಾರ, ಅಪ್ಪ ಬರ್ತೀನಿ, ನಾ ಆದಷ್ಟು ಬೇಗ ಬರ್ತೀನಿ. ಯಾವಾಗ ಬರ್ತೀನಿ ಅಂದ್ರೆ ಶಕೆ 17 ಸದತೀಸ ಪೌಷ್ಯ ಶುದ್ಧ ಚತುರ್ಥೀಸಿ. ಶಕೆ 1737 ಪೌಷ್ಯ ಶುದ್ಧ ಚತುರ್ಥಿ ಅಂದರೆ ಇವತ್ತಿನೇನು ಮಿತಿ ಅದಲ್ಲ, ಅದೇ ಮಿತಿಗೆ ನಾನು ವೈಕುಂಠಕ್ಕೆ ಬರ್ತೀನಿ. ಆವಾಗ ನೀನು ಎಲ್ಲಾರನ್ನೂ ದೇವಾನ್ ದೇವತೆಗಳನ್ನು ಕರ್ಕೊಂಡು ಬಾ. ನಿನ್ನ
ಬೆನ್ನ ಮೇಲೆ ಕೂತ್ಕೊಂಡು ನಾವು ವೈಕುಂಠಕ್ಕೆ ಹೋಗ್ತೀನಿ ಅಂಥೇಳಿ ಅಭಯ ಕೊಡ್ಲಿಕತ್ತಾರ. ಯಾವೇ ತುಮಿ ಸರ್ವ ಲೋಕ ಏತೋ ತುಮಚೆ ಕಡೆ ದೇಖ ಇತುಕೆ ಸಾಂಗುನಿ ಗರುಡಾಸ ಆಜ್ಞಾ ದೇತಿ ಮಣೆ ದಾಸ. ಇಷ್ಟು ಹೇಳಿ ಮಹಾಸ್ವಾಮಿ ಆಜ್ಞಾ ಮಾಡ್ಲಿಕತ್ತಾರ ಗರುಡಕ್ಕೆ, ನೀವು ವೈಕುಂಠಕ್ಕೆ ಹೋಗಿಬಿಡಪ್ಪ ಅಂತೇಳಿ. ಇಷ್ಟ ಆಜ್ಞಾ ಅಂಬಂಥದ್ದು ಮಾಡ್ಯಾರ. ಅಲ್ಲಿಂದ ಗರುಡ ವಾಪಸ್ ಹೋಗ್ಯಾನ. ಇನ್ನು ಸಮಯ ಬಂದದ್ದು ನೋಡ್ರಿ, 1737 ಅಂಬಂಥದ್ದು ಬಂದದ. ಮಹಾಸ್ವಾಮಿ ತಮ್ಮ ನಿರ್ಯಾಣ ಸಮಾಪ್ತ ಮಾಡುವಂಥ ಸಮಯ ಬಂದದ. शके 1737 स्वामी आले मुरगोडास घरी राहिले हो देख चिदंबर माझा सता. ಗುರುಲೋಕದಿಂದ ಮಹಾಸ್ವಾಮಿ ತಮ್ಮ ಅವತಾರ ಸಮಾಪ್ತಿ ಮಾಡಲಿಕ್ಕೆ ಮುರುಗೋಡಕ್ಕೆ ಬಂದಾರ. ಗರುಡಾನಂದಾನೆ ಜಾಣ ಆಲ ವೈಕುಂಠಿ ಮದೇ ಪೂರ್ಣ ದಾಸ್ಮಣೆ ನಾಚತೋ ಸರ್ವಾಲಾಗಿ ಕಳಗಿತು. ಅಲ್ಲೇ ವೈಕುಂಠದೊಳಗೆ ಗರುಡನಂತಂದ್ರೆ ಥೈ 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 ಕುಣಿಲಿಗತಾನ. ಎಲ್ಲ ದೇವತೆಗಳಿಗೆ ಹೇಳಿಗತಾನ, ಇವತ್ತು ಸ್ವಾಮಿ ಬರೋ ದಿವಸದ ಭಗವಂತ ವೈಕುಂಠಕ್ಕೆ ಬರ್ತಾನಂತೇಳಿ ಎಲ್ಲರೂ ಆನಂದದಿಂದಿದ್ದಾರೆ. वैकुंठी चाराणा जाण येथे येणार हो पूर्ण देवालागी हो सांगतो निगा म्हणून बोलतो. ಆ ಭಗವಂತ ಇವತ್ತು ಅವತಾರ ಸಮಾಪ್ತ ಮಾಡ್ಲಿಕತ್ತಾನಪ್ಪ, ವೈಕುಂಠಕ್ಕೆ ಬರ್ತಾನ. ಅವ ಹೆಂಗೆ ಅವತಾರ ಸಮಾಪ್ತ ಮಾಡ್ತಾನ, ನಾವೆಲ್ಲರೂ ಹೋಗಿ ನೋಡೋಣ ನಡ್ರಿ ಮುರುಗೋಡಕ್ಕೆ ಹೋಗೋಣ ಅಂತೇಳಿ ವೈಕುಂಠದ ದೇವಾನ್ ದೇವತೆಗಳೆಲ್ಲ ಬರ್ಲಿಕತ್ತಾರ. ಸಾಕ್ಷಾತ್ ಕೈಲಾಸದಿಂದ ಶಿವ ಬಂದಾನ. ಬ್ರಹ್ಮದೇವರು ಬ್ರಾಹ್ಮಣನಾಗಿ ಬಂದಾರ. ಯಮಧರ್ಮ ಅಲ್ಲಿ ಬಂದು ಸಿದ್ಧನ ಗವಿಯಲ್ಲಿ ಕೂತಾನ. आखेरची दिवसी जाण येत आहे तेथे पूर्ण दासमणे यम ब्रह्म शिव निगतो हो तेथून. ಎಲ್ಲ ದೇವಾನ್ ದೇವತೆಗಳು ಮುರುಗೋಡಕ್ಕೆ ಬಂದಾರ. सर्वलोक आले वैकुंठी पासून वेश पाळटोनी जाण बापा. मुरगोड माझी राहिले हो जाण ऐका तुम्ही पूर्ण मन करूने. यम तो राहिला सिद्धन गुहा माझे, शिव तो राहिला केंगेरीत, सर्व देव राहिले डोंगरी गावात. ಡೊಂಗರಿ ಗಾಂವ್ ಅಂದ್ರೆ ಇದು ಗುಡ್ಡ, ಮುರುಗೋಡ ಅಂದ್ರೆ ಗುಡ್ಡದ ಊರು ಒಳಗೆ ಎಲ್ಲ ದೇವಾನ್ ದೇವತೆಗಳು ಬಂದಾರ. ಎಲ್ಲರೂ ಬಟ್ ಕೈ ಎಣಿಸ್ಲಿಕತ್ತಾರ. ಇನ್ನು ಯಾವಾಗ ಚತುರ್ಥಿ ಬರ್ತದ, ಮಹಾಸ್ವಾಮಿ ಅವತಾರ ಸಮಾಪ್ತಿ ನೋಡ್ಬೇಕಂತೇಳಿ ಎಲ್ಲರೂ ದಿವಸಗಳನ್ನು ಎಣಿಸ್ಲಿಕತ್ತಾರ. ದಿವಾಕರಾಸಿ ಸ್ವಾಮಿ सांगती हो जाण जावा म्हणती त्याना पंढरीस. दास म्हणे ते पाठविती त्याना भ्रम पडले बहुत दिवाकरासी. ದಿವಾಕರ ದೀಕ್ಷಿತರು ಜ್ಯೇಷ್ಠ ಪುತ್ರ ದಿವಾಕರ ದೀಕ್ಷಿತರು ಮಹಾಸ್ವಾಮಿ ಹೇಳಿಗತ್ತಾರ, ನೀನು ದೇವರಿಪ್ಪಿಗೆ ಹೋಗಿ ಅಲ್ಲಿಂದ ಪಂಢರ್ಪುರಕ್ಕೆ ಹೋಗಪ್ಪ ಅಂತ ಹೇಳಿಗತ್ತಾರೆ. ಯಾಕಂದ್ರೆ ಮಹಾಸ್ವಾಮಿ ಮಾರ್ಗಶೀರ್ಷ ಮಾಸದೊಳಗೆ ಒಮ್ಮೆ ಹಿಂಗೆ ಏನಪ್ಪ ಅಂದ್ರೆ ದೇಹ ಬಿಡುವಂಥ ಒಂದು ನಾಟಕ ಮಾಡಿದರು. ಅದನ್ನು ಸ್ವಲ್ಪ ಸಮಯದಲ್ಲಿ ನೋಡಿಬಿಡೋಣ. ಮಹಾಸ್ವಾಮಿ ಮಾರ್ಗಶೀರ್ಷ ಮಾಸದಲ್ಲಿ ಎಲ್ಲರನ್ನೂ ಕರೆದು ಹೇಳಿಗತ್ತಾರ, ಮುಂದೆ ಭವಿಷ್ಯ ಭಾಳ ಕಷ್ಟದಪ್ಪ, ಎಲ್ಲರೂ ಧರ್ಮ ಮಾರ್ಗದಿಂದ ನಡಿಬೇಕು, ಎಲ್ಲರೂ ನಾಮಸ್ಮರಣೆ ಮಾಡಬೇಕು, ಭಕ್ತಿ ಮಾಡಬೇಕಂತೇಳಿ ಹೇಳಿಗತ್ತಾರ. भावी समय दुर्घट आहे आणि तुम्ही धैर्याने धर्माचे रक्षण करावे. नित्य नैमित्तिक कर्म आचारावे, यदृच्छा लाभाने संतुष्ट राहावे आणि यथाशक्ती दान करावे. वाईट अन्न खाऊ नये. दारिद्र्य आले तरी धीर सोडू नये. ಎಂಥ ಬಡತನ ಬಂದ್ರು ಧೈರ್ಯ ಎಂಬಂಥದ್ದು ಬಿಡಬಾರ್ದು. ನಾನು ಸದಾ ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಹೇಳಿಗತ್ತಾರೆ. ಅಬ್ರಹ್ಮಣ್ಯ ಕಾಳ ನಿಶ್ಚಿತ ಆಯೆ, ಮುಂದೆ ಬ್ರಾಹ್ಮಣತ್ವ ಎಂಬಂಥದ್ದು ಲೋಪ ಆಗ್ತದೆ. ಪರಂತು ಸುಖಾನೇ ಸತ್ಕರ್ಮ ಕರಿತ ರಾವೆ, ನಂತರ ನಾನು ಮತ್ತೆ ಅವತಾರ ಮಾಡಿ ಬರ್ತೀನಿ ಅಂತೇಳಿ ಹೇಳಿಗತ್ತಾರ. ಎಲ್ಲರೂ ಕೇಳಿಗತ್ತಾರಪ್ಪ, ಏನು ನಮ್ಮನ್ನು ಬಿಟ್ಟು ಹೋಗ್ಲಿಗತ್ತೀನಿ ಅಂತಂದ್ರೆ ಮಹಾಸ್ವಾಮಿ ಹೇಳಿಗತ್ತಾರ, ಹಿಂದೆಂದೂ ನಿಮ್ಮನ್ನ ಬಿಟ್ಟಿಲ್ಲ, ಮುಂದೂ ಬಿಡಂಗಿಲ್ಲ ಅಂತ ಹೇಳಿಗತ್ತಾರ. मागे तुम्हाला सोडून मी कधी गेलो नाही, आताही जाणार नाही, तुम्हाला सत्य सांगतो. माझे आवडते ठिकाण केंगेरी, ಈ ಕೆಂಗೇರಿಗಳನ್ನು ಸದಾ ಇರ್ತಿ ನಮ್ಮಂಥದ್ದು ವಚನ ಕೊಡ್ಲಿಗತ್ತಾರ. ಗುರುಪುರಿ ಮೀ ವಾಸ್ತವ್ಯ ಕರುಣ ಭಕ್ತೋದ್ಧಾರ ಕರ್ತೋ, ನಾನು ಗುರುಲೋಕದಲ್ಲಿ ಇದ್ದು ಅಲ್ಲೇ ವಾಸ್ತವ್ಯ ಮಾಡಿ ಭಕ್ತನ ರಕ್ಷಣೆ ಮಾಡ್ತೀನಿ. ಕೆಂಗೇರಿ ಹೀಚ ಕಾಶಿ, ಇದು ಕೆಂಗೇರಿ ಕಾಶಿ ಅದಂತ ಹೇಳಿಗತ್ತಾರ. ಹಿಂಗೆಲ್ಲ ಏನಂತಂದ್ರೆ ಭಕ್ತರಿಗೆ ಆಶೀರ್ವಾದ ಮಾಡ್ಲಿಗತ್ತಾರ. ಯಾರು ನನ್ನ ಭಜನಿ ಮಾಡ್ತಾರೆ, माझे ठिकाणी भाव धरून जो संप्रदाय विधीने लोकात राहतो, त्याचे अंतःकरणात मी पूर्णपणे राहतो. ಹಿಂಗೆಲ್ಲ ಏನಂತಂದ್ರೆ ಮಹಾಸ್ವಾಮಿ ತಮ್ಮ ನಿರ್ಯಾಣಕ್ಕಿಂತ ಮೊದಲು ಎಲ್ಲರನ್ನೂ ಕರೆದು ಆಶೀರ್ವಾದ ಮಾಡ್ಲಿಗತ್ತಾರ. जे वेदांची आज्ञा पालन करतात, जे शांत अंतःकरणाचे संत आहेत, त्यांचे हृदय मी पूर्णत्वाने वसती करतो. ಯಾರು ಶಾಂತ ಗುಣದಿಂದ ದಯಾ ಕ್ಷಮಾವಂತರಾಗಿರ್ತಾರ ಅವ್ರ ಹೃದಯದೊಳಗೆ ನಾ ಇರ್ತೀನಿ ಅಂತ ಹೇಳಿಗತ್ತಾರ. ಯಾರು ನನ್ನ ಕೀರ್ತನ ಶ್ರವಣ ಮಾಡ್ತಾರ, ಯಾರು ನನ್ನ ಕೀರ್ತನ ಮಾಡ್ತಾರ ಅಂಥವ್ರ ಹೃದಯದೊಳಗೆ ನಾ ಸ್ವತಃ ಇರ್ತೀನಿ. ಸರ್ವಾಸಿ ಜೋ ಸಮತ್ವಾನೇ ರಾಹತೋ, ಎಲ್ಲರನ್ನೂ ಸಮಭಾವನೆಯಿಂದ ಯಾರು ನೋಡ್ತಾರೋ, ಪರ ನಿಂದೇಲ ಶಿವತನ, ಇನ್ನೊಬ್ಬರು ನಿಂದಾ ಮಾಡಂಗಿಲ್ಲೋ ಅಂಥವ್ರ ಹೃದಯದೊಳಗೆ ನಾ ಇರ್ತೀನಿ ಅಂತ ಹೇಳಿಗತ್ತಾರ.
ಯಾರು ಹರಿಹರರ ಭೇದ ಮಾಡಂಗಿಲ್ಲ ಅವ್ರ ಹೃದಯದೊಳಗೂ ನಾ ಇರ್ತೀನಿ. ಹಿಂಗೆಲ್ಲ ಹೇಳಿಗತ್ತಾರ. ಪರಸ್ತ್ರೀ ಪರದ್ರವ್ಯ ಹರಣ ಪರನಿಂದಾಣಿ ಪ್ರಾಣಿ ಹಿಂಸಾ ಜೋ ಸ್ವಪ್ನಾತ ಹಿ ಶಿವತನಾಯಿ, ಅಲ್ಲೆಲ್ಲ ಇರ್ತೀನಿ ಅಂತ ಹೇಳಿಗತ್ತಾರ. ಅಸತ್ಯ ಯಾರು ಮಾತಾಡಂಗಿಲ್ಲ ಅಲ್ಲೂ ನಾ ಇರ್ತೀನಿ. ಗೋಬ್ರಾಹ್ಮಣ ರಕ್ಷಣೆ ಎಲ್ಲಿ ಆಗ್ತದೆ ಅಲ್ಲಿ ಇರ್ತೀನಿ ಅಂತ ಹೇಳಿಗತ್ತಾರ. ರಾಜಾರಾಮ ಕೃತ ಭಂಗ ಜೋ ವಿಶ್ವಾಸಾನೇ ಭಜತೋ, ರಾಜಾರಾಮ್ ಮಹಾರಾಜರು ಬರೆದಂತಹ ಭಂಗಗಳನ್ನು ಯಾರು ವಿಶ್ವಾಸದಿಂದ ಭಜನೆ ಮಾಡ್ತಾರೋ ಅವರ ಅಂತರಂಗದಲ್ಲಿ ನಾ ಸತತ ಇರ್ತೀನಿ ಅಂತ ಹೇಳಿಗತ್ತಾರ. ಹಿಂಗೆ ಹೇಳಿಗತ್ತಾರ. ಪಾರ ಏನು ಹೇಳಬೇಕಪ್ಪ, ನಾ ಭಕ್ತರ ಹೃದಯದೊಳಗಿರ್ತೀನಿ ಅಂತೆಲ್ಲ ಆಶೀರ್ವಾದ ಮಾಡಿಗತ್ತಾರ. ಇದು ಯಾವಾಗ ಆಗಿದ್ರೆ ಮಾರ್ಗಶೀರ್ಷ ಕೃಷ್ಣ ಚತುರ್ಥಿ ಅಂದ್ರೆ ಪೌಷ ಚತುರ್ಥಿಗಿಂತ ಒಂದು ತಿಂಗಳ ಹಿಂದೆ ಆಗಿದೆ. ಅವಾಗ ಏನಾಗಿದೆ, ಹೋಮಶಾಲಾದಾಗ ಹೋಗಿ ಮಹಾಸ್ವಾಮಿ ತಮ್ಮ ದೇಹವನ್ನು ಬಿಟ್ಟಾರ. ದಿವಾಕರ ದೀಕ್ಷಿತರ ಆಗ್ರಹ ಮಾಡಿ ಮಹಾಸ್ವಾಮಿ ಮತ್ತೆ ಜೀವಂತ ಆಗ್ಯಾರ. ಮತ್ತೇನೆಂದ್ರೆ ದಿವಾಕರ ದೀಕ್ಷಿತರಿಗೆ ಅಲ್ಲೇ ಕಳಿಸಿ ಪಂಡರ್ಪುರ್ ಕಳಿಸಿ ನಿಜವಾದ ಏನಂತಂದ್ರೆ ನಿರ್ಯಾಣ ಮಂತಾದ ಮಾಡ್ಲಿಗತ್ತಾರ. ಸ್ವಾಮಿ ವಾಡ್ಯಾತ ಬಯಸಲೇ ವೈಕುಂಠದಿಂದ ಎಲ್ಲ ದೇವಾನ್ ದೇವತೆಗಳು ಬಂದಾರ. ಶಿವ ಬ್ರಹ್ಮಾದಿಗಳು ಬಂದಾರ. ಯಮ ಧರ್ಮ ಬಂದು ಸಿದ್ಧನ ಗವಿ ಒಳಗೆ ಕೂತಾನ. ದಿವಾಕರ ದೀಕ್ಷಿತರಿಗೆ ಪಂಡರ್ಪುರ್ ಕಳಿಸ್ಯಾರ. ಐಸೆ ಹಸತ ಸ್ವಾಮಿ ಮಾಧಾ ಚಿದಂಬರ ಆಲಾ ಪೌಷ್ಯ ಶುದ್ಧ ಚತುರ್ಥಿ. ಹಿಂಗಿರ್ಬೇಕಾದ್ರ ಪೌಷ್ಯ ಶುದ್ಧ ಚತುರ್ಥಿ ಇವತ್ತೇನದ ಆ ಮಿತಿ ಬಂದದ. ಬುಧವಾರಿ ಜಾಣ ಸೂರ್ಯೋದಯ ಆದಿ, ಅವತ್ತ ಬುಧವಾರ ಇತ್ತು. ಇನ್ನು ಸೂರ್ಯೋದಯಕ್ಕಿಂತ ಮೊದಲ ಮಹಾಸ್ವಾಮಿ ಎದ್ದಾರ. ಉಠತಿ ಹೋ ಪಾಹಿ ಚಿದಂಬರ, ಸಕಾಳಿ ಉಠಲೆ ಸ್ವಾಮಿ ಚಿದಂಬರ. ಸೂರ್ಯೋದಯಕ್ಕಿಂತ ಮೊದಲೆದ್ದು ಸ್ನಾನ ಸಂಧ್ಯಾದಿಗಳನ್ನು ಮಾಡಿಗತ್ತಾರ. ಸ್ನಾನ ಸೋಶೇನಿ ತಯೇ ಬೇಳಿ ಸರ್ವ ಬೋಲಾವಿಲ ಆಪ್ತ ಇಷ್ಟಾಸಿ ಜಾಣ ಹಾತ ಫಿರವಿತಿ ಪೂರ್ಣ ಪಾಟಿವರಿ. ಬಂದಂಥ ಅವರ ಎಲ್ಲ ಆಪ್ತರನ್ನ ಕರೆದಾರ. ಅವ್ರಿಗೆಲ್ಲ ಬೆನ್ನಿನ ಮೇಲೆ ಆಶೀರ್ವಾದ ಮಾಡಿಗತ್ತಾರ. ಅವ್ರ ದೇವತ್ವವನ್ನು ತಗೊಳಿಗತ್ತಾರ. ಸಾಮರ್ಥ್ಯ ಹೋಗೇತಿ ಸಾರಿ ತ್ಯಾಂಚೆ ಜಾಣ ಬಯಸದೆ ಹೋ ಸ್ವಾಮಿ ಆಸನಾಥ ದೇಹ ಸೋಡಿತಿ ಸ್ವಾಮಿ ಸೋಂಗ ಧರಿತಿ ಐಸೆ ಈಶ್ವರಾಚೆ ಗತಿ ಕೋಣ ಜಾಣೆ. ಮಹಾಸ್ವಾಮಿ ದೇಹ ಬಿಟ್ಟಾರ. ದೇಹ ಬಿಟ್ಟಾರ. ರಾಜಾರಾಮ್ ಮಹಾರಾಜ್ ಹೇಳಿರ್ತಾರೆ ಇದು ದೇಹ ಬಿಟ್ಟಿಲ್ಲ, ನಾಟಕ ಮಾಡ್ಲಿಕತ್ತಾರ. ಜೈಸೆ ನಾಟಕಾತ ಮರಣೇಚೆ ಸೋಂಗ ಧರಿತಿ ಲೀಲಾ ನಾಟಕಿ ಮಾಧಾ ಸ್ವಾಮಿ. ನಾಟಕ ನೋಡಿ ಯಾರ ಸತ್ತಂಗೆ ಮಾಡ್ತಾರ, ಅಲ್ಲಿ ಪರ್ದಾ ಹಾಕಿಕೊಳ್ಳಿ ಮತ್ತೆ ಹಿಂದಿನ ಹೋಗಿ ಹಂಗೆ ಇವ ಲೀಲಾ ನಾಟಕ ಮಾಡ್ಲಿಕತ್ತಾನ ಅಂಥೇಳಿ ರಾಜಾರಾಮ್ ಮಹಾರಾಜ್ ನಗ್ಲಿಗತ್ತಾರ. ಮತ್ತೆಲ್ಲ ಭಕ್ತರು ಬಂದು ಕಣ್ಣೀರು ಹಾಕಿಗತ್ತಾರ. ಜೋರಾಗಿ ದುಃಖಿಸಿ ಅಳ್ಳಿಗತ್ತಾರ. ಭಕ್ತ ಆಲೆ ತೇವ ಕಂದು ಲಾಗಲೆ ಲೋಳತ ಜಾಲೆ ಚರಣಿ ಸರ್ವ ಮಹಾಸ್ವಾಮಿ ಪಾದತ್ರ ಹೊಳ್ಳಾಡ್ಲಿಗತ್ತಾರ. ದಾಸ್ಮಣೆ ಐಸಾ ಪಾಹುನಿಯ ಸ್ವಾಮಿ ಜಾಗೃತ ಹೋ ಜಾಲ ತಕ್ಷಣಿ. ದೇಹ ಬಿಟ್ಟಂತ ಮಹಾಸ್ವಾಮಿ ಎಲ್ಲಾರು ಕಣ್ಣೀರು ಹಾಕಿ ಇದು ಮಾಡಿಗತ್ತಾರ. ಮತ್ತೆ ಮಹಾಸ್ವಾಮಿ ಎದ್ಕೂತಾರ. ಮತ್ತೆಲ್ಲಾರಿಗೆ ಹೇಳಿಗತ್ತಾರ ಸ್ವಾಮಿ ಹೋ ಸಾಂಗತಿ ಉದಯ ಝಾಲಾಲೆ ಸೂರ್ಯ ಹೋತು ಅಸ್ತಂಗತ ಸಂಧ್ಯಾಕಾಳಿ. ಅಲ್ಪ ಸೂರ್ಯೋದಯ ಆದ್ಮೇಲೆ ಸಾಯಂಕಾಲ ಸೂರ್ಯಾಸ್ತ ಆಗೇ ಆಗ್ತದೆ. ತೈಸೆ ದೇಹಾಸಿ ಸಂಜ ಆಯುಷ್ಯ ಸಂಪತ್ತ. ಇದು ದೇಹನೂ ಹಂಗೆ ಅದ. ಯಾವಾಗ ಸೂರ್ಯಾಸ್ತ ಸಮಯ ಬರ್ತದ ಆಯುಷ್ಯ ಮುಗಿತದ, ದೇಹ ಬಿಡಬೇಕಾಗ್ತದ. ಮೃತ್ಯು ಹೇ ಕದಾ ಕಾಳಿ ನ ಸುಟೇಚಿ ಮೃತ್ಯಂ ಅಂತದು ತಪ್ಪಿದ್ದಲ್ಲ ಅಂತೇಳಿ ಎಲ್ಲ ಭಕ್ತರಿಗೆ ಉಪದೇಶ ಮಾಡಿಗತ್ತಾರ. ಮೇಲೇತೆ ಪ್ರಾಣಿ ಪುನಃ ಜನ್ಮ ಧರಿತಿ ಮಾವಳೆಲ ಸೂರ್ಯ ಉದಯ ಹೋತು. ಹೆಂಗೆ ದೇಹ ಬಿಟ್ಟಂಥ ಪ್ರಾಣಿ ಮತ್ತೆ ಜನ್ಮ ಆಗ್ತದೋ, ಪುನರಪಿ ಜನ್ಮ ಆಗ್ತದೋ, ಅದೇ ರೀತಿ ಮತ್ತೆ ಸೂರ್ಯೋದಯ ಆಗ್ತದ. ಹೀಗೆಲ್ಲ ಮಹಾಸ್ವಾಮಿ ಭಕ್ತರಿಗೆ ಉಪದೇಶ ಮಾಡಿಗತ್ತಾರ. ದಾಸ್ಮಣೆ ಐಸೆ ಜನ್ಮಲೇಲೆ ಪ್ರಾಣಿ ಮೃತ್ಯು ನ ಸುಟೆ ಸಂಜಾ ಕದಾ ಕಾಳಿ. ಅಂದರೆ ಈ ಜನ್ಮ ಮೃತ್ಯುದು ತತ್ವ ಉಪದೇಶ ಮಾಡಿಗತ್ತಾರ ಮಹಾಸ್ವಾಮಿ. ಸೋಂಗ ಧರಿಲಾ ನ ಸಮಜೆ ಲೋಕಾಶಿ ಭ್ರಮ ಹೇ ಲೋಕಾಶಿ ಘಾಲುನಿಯ. ರಾಜಾರಾಮ್ ಮಹಾರಾಜ ಹೇಳ್ತಾರೆ ಮಹಾಸ್ವಾಮಿ ನಾಟಕ ಮಾಡಿಗತ್ತಾರ. ಜನರನ್ನೆಲ್ಲ ಭ್ರಮದೊಳಗೆ ಹಾಕ್ಯಾರ. ಭ್ರಮಗಾಲುನಿ ಸ್ವಾಮಿ ದೇವ ಪಣಲಪವಿತಿ. ಎಲ್ಲರನ್ನೂ ಭ್ರಮ ಹಾಕಿ ತನ್ನ ದೇವತ್ವವನ್ನು ಮಹಾಸ್ವಾಮಿ ಮುಚ್ಚಿಟ್ಕೊಳಿಗತ್ತಾರ. ಮನುಷ್ಯ ಸಾರಿಕೆ ಧರಿತ ಸೋಮ. ಮನುಷ್ಯನಂಗೆ ಏನಪ್ಪ ಅಂದ್ರೆ ನಾಟಕ ಮಾಡ್ಲಿಕತ್ತಾರ. ನಾಟಕ ಮದೆ ಮೇಲ ತರಿ ಕೋಣಿ ಖರೆ ಸಮಜತ ಮೂರ್ಖ ಮಣತಿ ಕ್ಯಾಸಿ. ನಾಟಕದೊಳಗೆ ಯಾರಾದರೂ ಸತ್ರ ಖರೆ ಅಂತ ತಿಳ್ಕೊಂಡು ಕಣ್ಣೀರು ಹಾಕೋ ಮೂರ್ಖ ಅಂತ ಹೇಳಿಗತ್ತಾರ ರಾಜಾರಾಮ್ ಮಹಾರಾಜ್. ಹಂಗೆ ಇವ ನಾಟಕ ಮಾಡ್ಲಿಕತ್ತಾನ. ದಾಸ್ ಮಣೆ ಐಸೆ ಸಮಜಾವೆ ತುಮಿ ಐಸೆ ಸಮಜತಿ ಮೂರ್ಖ ಹುನಿ ಮೂರ್ಖ. ಸಿನಿಮಾನಾಗ ಯಾರು ಸತ್ತದ್ದು ನೋಡಿ ಜೋರಾಗಿ ದುಃಖಿಸಿ ಅಳ್ತಿರ್ತಾರೆ ನೋಡಿ.
ಈಗ ಟಿ ವಿ ಸೀರಿಯಲ್ನಾಗೂ ಹಂಗೆ ಹೇಳ್ತಾರೆ. ಹೇಳೋ ತಾತ್ಪರ್ಯ ಏನಂದ್ರೆ ಮೂರ್ಖಾವುನಿ ಮೂರ್ಖ ಅಂತ ಹೇಳ್ಯಾರ ಅವರು. ಹಿಂಗೇನಂತಂದ್ರೆ ಮಹಾಸ್ವಾಮಿ ಭಕ್ತರು ಕಣ್ಣೀರು ಹಾಕೋದಕ್ಕೆ ಎದ್ದು ಕೊಡೋದು ಮತ್ತು ಉಪದೇಶ ಮಾಡೋದು ಹಿಂಗೆ 5 ಸರಿ ಮಾಡ್ತಾರೆ. 5 ವೇಳಾ ಕರಿತಿ ಐಸೆ ಚಿದಂಬರ ನ ಸಮಜೆ ಏಕಂದರ ಲೋಕಾಶಿತೆ. 5 ಸರಿ ಸತ್ತಂಗ ಮಾಡೋದು ಮತ್ತೆ ಎದ್ದು ಕೂಡೋದು ಹಿಂಗೆಲ್ಲ ಮಾಡಿದಾಗ ಸೂರ್ಯಾಸ್ತ ಸಮಯ ಬಂದದ ಮಹಾರಾಜ್. ಸೂರ್ಯಾಸ್ತ ಸಮಯ ಬಂದದ. ಅಸ್ತಂಗತ ಹೋತಾ ज्यावेळी दिनकर देह ठेविती स्वामी खरोखर. ಯಾವಾಗ ಸೂರ್ಯಾಸ್ತ ಸಮಯ ಬರ್ತದ ಮಹಾಸ್ವಾಮಿಯನ್ನ ಅಂತಿಮ ಅಮ್ಮಂತಾದ ಅವತಾರ ಸಮಾಪ್ತಿ ಮಾಡಿಬಿಡ್ತಾರೆ. ದೇಹ ठेविती पूर्ण सर्व आक्रंदिती ಸಾವಿತ್ರಿ ಹೋಯಿತಿ ಸರಸ್ವತಿ ದಾಸ್ ಮಣೆ ಲೋಗೆ ಶ್ರೀದೇವಿ ಭೂದೇವಿ ಲಕ್ಷ್ಮೀ ಅಂಶ ಸಮಜಾ ಸಾವಿತ್ರಿತೆ. ಇಬ್ರು ಹೆಂಡಂದ್ರು ಬಂದಾರ, ಕಣ್ಣೀರು ಹಾಕಿಗತ್ತಾರ. ಆ ಸಾವಿತ್ರಿ ಮಾತಾನ ಲಕ್ಷ್ಮೀ ಅಂಶ ಅಂತ ಹೇಳಿ ರಾಜಾರಾಮ್ ಮಹಾರಾಜ್ ವರ್ಣನೆ ಮಾಡಿಗತ್ತಾರ. दोघे ते धरिती सोंग बरोबर न सोडी एकंदर ಮನುಷ್ಯ ಭಾವ. ಸಾವಿತ್ರಿ ಮಾತಾ ನೆನಪಾಗ್ತದ ನೋಡಿದೆಲ್ಲ ಲಕ್ಷ ಕೊಟ್ಟು ಕೇಳ್ರಿ. ರಾವಣಾचे वेळी सांगतो मी गोष्ट पतिव्रता स्पष्ट ऐका तुम्ही. ರಾವಣ ಸಂಹಾರ ಮಾಡಿದಾಗ ಪ್ರಭು ರಾಮಚಂದ್ರನಲ್ಲೇ ಮಂಡೋದರಿ ಬಂದಿರ್ತಾಳ. ಮಂಡೋದರಿ ಸೀತಾಮಾತಾಗ ಶಾಪ ಕೊಡ್ತಾಳ. ಮುಂದೆ ಕಲಿಯುಗದೊಳಗ ನೀನು ಸಾವಿತ್ರಿ ಮಾತಾಗಿ ಚಿದಂಬರನ ಹೆಂಡತಿಯಾಗಿ ಬಂದಾಗ ನನ್ನಂಗ ನೀನು ವಿಧವಾ ಆಗ್ತಿ ಅಂತ ಶಾಪ ಕೊಡ್ತಾರೆ. ಆ ಶಾಪವನ್ನ ನೆನಪು ಮಾಡ್ತಾರ ಮಹಾಸ್ವಾಮಿ ಸಾವಿತ್ರಿ ಮಾತಾಗಿ. ज्यावेळी हो राम धरील अवतार ब्राह्मण होऊनी उपजेल चिದಂಬರ ನಾಮ ಧರುನಿ ಏಯಿಲ್ಲ. ಅಂದ್ರೆ ಚಿದಂಬರ ಅವತಾರದ ಸಮಯ ನೋಡ್ರಿ ತ್ರೇತಾಯುಗದೊಳಗ ನಿರ್ಣಯ ಆಗ್ಯದ. चिदंबर नाम धरुनी येईल कलियुगी येईल राम तुझे त्यावेळी भोगीसी माझ्या सारिके तुम्ही शाप दिली मंडोदरी ऐसी दास म्हणे ऐसे ऐकोन या सीता येऊनी ರಾಮಾಪಾಸಿ ನಿವೇದಿಲಿ. ಆ ಮಂಡೋದರಿ ಶಾಪ ನೆನಪು ಬರ್ತದ. ಹಂಗಾಗಿ ಮಹಾಸ್ವಾಮಿ ತಮ್ಮ ಇಬ್ಬರು ಹೆಂಡಂದರ್ಕಿಂತ ಮೊದಲು ಅವತಾರ ಮುಂತಾದ ಸಮಾಪ್ತ ಮಾಡಿದ್ದಿಲ್ಲ ಹೇಳಿಗತ್ತ. ರಾಮಚಂದ್ರ ಹಾಸೆ ಬಹುತೋ तेव्हा आता झालो राम चिदंबर सीता ते झाली सावित्री ते माता. आठवण आली जाण मंडोदरीची म्हणून या स्तब्ध राहिली सावित्री भोगणे हो आले म्हणून या. ಆ ಕಣ್ಣೀರು ಹಾಕಂತ ಸಾವಿತ್ರಿ ಮಾತಾ ಶಾಂತ ಆಗಿಬಿಡ್ತಾಳ. ಯಾಕಂದ್ರೆ ಆ ಮಂಡೋದರಿ ಶಾಪ ನೆನಪು ಬರ್ತದ. ಹೌದಪ್ಪ ಇದು ನನ್ನ ಪ್ರಾರಬ್ಧದಂತ ಶಾಂತ ಆಗಿ ಒಂದು ಕಡೆ ಸ್ತಬ್ಧವಾಗಿ ನಿಂತು ಬಿಡ್ತಾಳ. ದಾಸ್ಮಣೆ ಸ್ವಾಮಿ ಮಾಯಾ ಭುಲಲಾಸಿ ಗತಿ ಐಸೆ ತುಜಸಿ ಚಿದಂಬರ. ಆ ಭಗವಂತನ ಮಾಯಾ ಹೆಂಗದಂತಂದ್ರೆ ಆ ಮಾಯಾದಿಂದ ಬ್ರಹ್ಮ ವಿಷ್ಣು ಮಹೇಶ್ವರು ತಪ್ಪಿಸ್ಕೊಳಿಕ್ಕಾಗಲಿಲ್ಲ. ಅದನ್ನ ಇಲ್ಲೇ ವರ್ಣನೆ ಮಾಡಿಗತ್ತಾರೆ. ಮಹಾಸ್ವಾಮಿಯ ಪಾರ್ಥಿವ ಶರೀರ ಅಂಬಂಥದ್ದೇನದ. ಸ್ವಾಮಿ ಜನ್ಮ ಮರಣ ರಹಿತಿದ್ದಾನ. ಆದ್ರೆ ಅಲ್ಲೇ ನಾಟಕ ಡ್ರಾಮಾ ನಡೆದದ. ಅದನ್ನ ರಥದ ಮೇಲೆ ಕೂಡ್ಸಾರ. ಗತಾ ಮಾಜಿ ಬೈಸವತಿ ಸ್ವಾಮೀಚೆ ದೇಹಾಸಿ ಆಲೆ ವೈಕುಂಠೀಚೆ ದೇವಸಭ. ಎಲ್ಲ ವೈಕುಂಠದ ದೇವಾನ್ ದೇವತೆಗಳು ಆ ಮಹಾಸ್ವಾಮಿಯ ದೇವನ್ನ ರಥದ ಮೇಲೆ ಕುಂಡ್ಸಾರ. ಎಲ್ಲರೂ ತಾಳ ವೀಣಾ ತಗೊಂಡು ಭಜನೆ ಮಾಡ್ಕೋತ ಆ ಸ್ಮಶಾನ ಭೂಮಿಗೆ ಹೊಂಟಾರ. ಅದೇ ಕೆಂಗೇರಿ. ಏನು ಮುರುಗೋಡದಿಂದ ಊರಾಗಿಂದ ಕೆಂಗೇರಿಗೆ ಹೋಗ್ಲಿಕತ್ತಾರ. ಬ್ರಾಹ್ಮಣ ವೇಷೇನೆ येऊनी या तेथे कोणासी माहित नाही झाले. केंगेरीत नेले स्वामीचा हो देह संस्कार करण्याची जाण बापा. सरपण घातले गंधाचे होते ते कापूर होते ते ढीग करीती. दास म्हणे लाकूड रचिती होते ते ಪಿತ್ಯಾಚೆ ಸಮಾಧಿ ಜವಳ ಜಾಣ. ಅಲ್ಲೇ ಮಾತಾಂಡ ದೀಕ್ಷಿತ ಸಮಾಧಿ ಅಲ್ಲೇ ಅದ. ಅಲ್ಲೇನಂತಂದ್ರೆ ಬಾಜು ಚಂದನದ ಕಟ್ಗಿದು ಢೀಕ ಅನ್ನಂಥದಿಟ್ಟಾರ. ಶುದ್ಧ ಕರ್ಪೂರದ ಢೀಗ ಎಲ್ಲ ಹಾಕ್ಯಾರ. ಅಲ್ಲೇ ತಂದು ಮಹಾಸ್ವಾಮಿ ದೇಹವನ್ನ ಅಲ್ಲಿ ಇಡ್ಲಿಗತ್ತಾರ. ರಚೋನಿಯಾವರ ನಿಜವಿತಿ ದೇಹಾಸಿ ಆ ಚಿದಂಬರ ಮಹಾಸ್ವಾಮಿಗಳ ದೇಹವನ್ನು ಅಲ್ಲಿ ಮಲಗಿಸ್ಲಿಗತ್ತಾರ. ಎಲ್ಲರೂ ಅಲ್ಲಿ ನಿಂತಾರ. ಸುತ್ತಲ ಎಲ್ಲ ಜನರು ನಿಂತಾರ. ಇದೇ ಪ್ರಸಂಗ ನೋಡಿ ಅಲ್ಲೇ ಗರುಡ ಬಂದು ಪ್ರಕಟ ಆಗಿಬಿಟ್ಟಾನ. ಅವನಿಗೆ ಇದೇ ಬೇಕಾಗಿತ್ತು. ಗರುಡ ಆಲ ಉಡತ ವರ ಜಾಣ ಬಾಪ ಸರ್ವ ಪಾಹಿತಿ ಖೇಪ ತ್ಯಾಂಚೆ ಕಡೆ. ಮ್ಯಾಲಿಂದ ಹಾರ್ಕೋತ ಬಂದು ಗರುಡ ಅಲ್ಲಿ ಬಂದು ನಿಂತಾನ. ಎಲ್ಲಾರು ಗಾಬರಿ ಆಗ್ಯಾರ. ಯಾರು ಬಂದ್ರು ಯಾರು. ಆಶ್ಚರ್ಯ ಕರಿತಿ काय हे म्हणती कोणासी समजती नाही जाण. दास म्हणे आले ಶಂಕರ ಹೋತೆ ते ಬ್ರಹ್ಮ ಸಹಿತ ಜಾಣ ದೇವಗಣ. ಸಾಕ್ಷಾತ್ ಶಿವ ಅಲ್ಲಿ ಬಂದಾನ. ಬ್ರಹ್ಮದೇವರು ಬಂದಾರ. ಎಲ್ಲರೂ ಅಲ್ಲಿ ಬಂದು ನಿಂತಾರ. ಗರುಡ ಅಲ್ಲೇ ಮಹಾಸ್ವಾಮಿ ದೇವರ ಹತ್ರ ಬಂದು ನಿಂತಾನ. ಯಮಧರ್ಮ ಅಲ್ಲೇ ಸಿದ್ಧನ ಗುಹಾದೊಳಗೆ ಕೂತಾನ. ಯಮ ಬಯಸಲಾಸೆ ಗುಹಾ ಮಾಜಿ ಜಾಣ.
अग्नी लावितो बुडी जाण बापा, अग्नी लाविता जाण पेटले ते अग्नी क्षण माझी अग्नि ಭಯಂಕರ. ಏನು ಮಹಾಸ್ವಾಮಿ ದೇಹ ಆ ಚಂದನದ ಕಟ್ಟಿಗೆದ ಸರ್ಪಣ ಮಾಡೋದ್ರ ಮೇಲೆ ಮಲಗಿಸಿದ್ರು, ಅದಕ್ಕೆ ಅಗ್ನಿ ಸ್ಪರ್ಶ ಆಗ್ತದೆ, ಅಗ್ನಿ ಭಯಂಕರವಾಗಿ ದೊಡ್ಡದಾಗಿದೆ. ಅಲ್ಲಿ ಅಗ್ನಿನಾರಾಯಣ ಪ್ರಕಟ ಆಗ. अग्नी लाविता जाण पेटले ते अग्नी क्षणा माझी अग्नि भयंकर, सर्वाकडे लागले देह अग्नीत झाले न झाले किंचित काळे जाण. ಭಯಂಕರ ಅಗ್ನಿ ಆಗಿದೆ. ಆದ್ರೆ ಮಹಾಸ್ವಾಮಿ ದೇಹ ಕಿಂಚಿತ್ನೂ ಕಪ್ಪಾಗಿಲ್ಲ. ಸ್ವಾಮಿ ಜೀವಂತ ಅಲ್ಲಿ ಮಲ್ಕೊಂಡಾರೆ ಅಂತ ಕಾಣಿಸ್ಲಿಕ್ಕತ್ತದ. ಇದು ರಾಜಾರಾಮ್ ಮಹಾರಾಜ್ ಕಾಣಿಸ್ಲಿಕ್ಕತ್ತದ. ಮಹಾರಾಜ್ लोक हे पाहती आश्चर्य म्हणती विकल्प धरिती मना माझी, दास म्हणे ऐसा पाहुनिया संधी गरुड आला जाण सहजी तेथे. ಇದೇ ಸಂಧಿ ನೋಡ್ಕೊಂಡು ಗರುಡ ಅಲ್ಲಿ ಬಂದುಬಿಟ್ಟಾನ. ಜನರೆಲ್ಲ ನೋಡ್ಲಿಕತ್ತಾರ ಮಹಾಸ್ವಾಮಿ ಏನಾಯ್ತು, ಸ್ವಾಮಿದ ದೇಹ ಏನು ಪೂರ್ಣ ಭಸ್ಮ ಆಯ್ತು, ಅಗ್ನಿಷ್ಟು ಭಯಂಕರದ ಏನಾಯ್ತು ಅಂತ ನಾನಾ ರೀತಿ ಮಾತಾಡ್ಲಿಕತ್ತಾರ. ಅಲ್ಲಿ ಅಗ್ನಿನಾರಾಯಣ ಪ್ರಕಟ ಆಗ್ಯಾರ ನೋಡ್ರಿ ಮಹಾರಾಜ್. ಇದು ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಅಗ್ನಿನಾರಾಯಣ ಪ್ರಕಟ ಆಗಿ ಹೇಳಿಗತ್ತಾನ, ಮಹಾಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ಕೊಳಿಗತ್ತಾನ. ಪಾ ನೀನಿಲ್ಲೇ ಪ್ರತ್ಯಕ್ಷ ಮಲಗಿದಿ, ನಮ್ಗೆ ಗೊತ್ತದ, ನೀನು ಇಲ್ಲಿಂದ ನಿನ್ನ ದೇಹ ಇಲ್ಲಿಂದ ನೀ ವೈಕುಂಠಕ್ಕೆ ಹೋದಂದ್ರೆ ನಾನು ಎಲ್ಲ ಕಟ್ಟಿಗೆನ ಸುಟ್ಟು ಬಿಡ್ತೀನಿ ಅಂತ ಹೇಳಿದ. ಪ್ರಕಟ झाला तेथे ಅಗ್ನಿನಾರಾಯಣ ಕಾಪಿತೋ ಥರ ಥರ ಪಾಹುನಿ ದೇಹ. ಆ ಮಹಾಸ್ವಾಮಿ ದೇಹ ನೋಡಿ ಥರ 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 ಅಗ್ನಿನಾರಾಯಣ ನಡಗಲಿಗತ್ತಾನ. चरणासी नमुनी प्रार्थू लागला जाण, सोंग सोडा म्हणत ಚಿದಂಬರಾಸಿ. ಅಗ್ನಿನಾರಾಯಣ ಚಿದಂಬರ ಮಹಾಸ್ವಾಮಿಗಳ ದೇಹದ ಚರಣಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಲಿಗತ್ತಾನ. ಇದು ನಾಟಕ ಮುಗಿಸಪ್ಪ ಅಂತ ಹೇಳಿ ಮಹಾಸ್ವಾಮಿನ ಕೇಳ್ಕೊಳಿಗತ್ತಾನ. ಯಾವಾಗ ಅಗ್ನಿನಾರಾಯಣ ಪ್ರಾರ್ಥನಾ ಆಯಿತು, ಕ್ಷಣ ಮಾತ್ರದಲ್ಲಿ ಮಹಾಸ್ವಾಮಿಯ ಸರ್ಪಣದ ಮ್ಯಾಲಿಂದ ಪ್ರತ್ಯಕ್ಷ ಕ್ಷಣ ಮಾತ್ರದಲ್ಲಿ ಬಂದಿಲ್ಲ ಪ್ರಕಟ ಆಗ್ಯಾರ. ಹೆಂಗೆ ಪ್ರಕಟ ಆಗ್ಯಾರಪ್ಪ ಅಂದ್ರೆ, स्वामी चिदंबर उठले त्वरेसी, शंख चक्र गदा धरिले हाती, चतुर्भुज मूर्ती कानी कुंडल झळकती, वैजयंती रुळती ಆಪಾದತೆ. ಕ್ಷಣ ಮಾತ್ರದಲ್ಲಿ ಶ್ರೀಮನ್ನಾರಾಯಣ ಮಹಾವಿಷ್ಣು ಆಗಿ ಮಹಾಸ್ವಾಮಿಯಲ್ಲಿ ನಿಂತು ಬಿಟ್ಟಾರ. ದಿವ್ಯ ರೂಪ ಧರಿಲೆ ಏಕ ಕ್ಷಣ ಮಾತಿ. ಎಲ್ಲಿವರೆಗಲ್ಲೇ ಮಹಾಸ್ವಾಮಿ ದೇಹ ಅಂತ ಅನ್ಕೊಂಡಿದ್ರು, ಮಹಾಸ್ವಾಮಿ ಜೀವಂತನೇ ಇದ್ರು. ಮಹಾರಾಜ್ ಜನ್ಮ ಮರಣ ರಹಿತ. ಸಾಮಾನ್ಯ ಮನುಷ್ಯರಿಗೆ ಭ್ರಮ ಹಾಕಿ ಅಲ್ಲೇ ಪಾರ್ಥಿವ ಶರೀರ ಅಂತ. ಅಗ್ನಿನಾರಾಯಣ ಹೇಳ್ತಾನ, ನಿನ್ನ ದೇಹವನ್ನು ಸ್ಪರ್ಶ ಮಾಡೋ ಯೋಗ್ಯತಾ ಇಲ್ಲ ಹೇಳಿದಾಗ ಸ್ವಾಮಿ ದಿವ್ಯ ರೂಪವನ್ನು ಕ್ಷಣ ಮಾತ್ರದಲ್ಲಿ ಧಾರಣ ಮಾಡಿಕೊಂಡಾರ. ಅಭಕ್ತ ಅಜ್ಞಾನನ ಕಳೆ ಖುಣ. ಸಾಮಾನ್ಯ ಜನರಿಗೆ ಇದು ಗೊತ್ತಿಲ್ಲ. ದಿವ್ಯ ರೂಪ ಧರಿಲೆ ಏಕ ಕ್ಷಣ ಮಜಿ, ಗರುಡಾವರಿ ಬಯಸಲೆ ಚಿದಂಬರ. ಅಲ್ಲೇನು ಬಂದು ಗರುಡ ಕಾಯಿಗತ್ತಿದ್ದ, ಆ ಗರುಡನ ಮೇಲೆ ಆಸೀನರಾಗಿದ್ದಾರೆ ಮಾಸ. ದಾಸ ಮಣೆ ಜಾಲೆ ಗರುಡಾವರಿ ಸ್ವಾರಿ. ಅವ ಗರುಡ ಆಗ್ಲೇ ಯಾವಾಗ ಸ್ವಾಮಿ ವೈಕುಂಠಕ್ಕೆ ಬಂದಾನಂತ ಕಾಯಿಗತ್ತಿದ್ದ. ಇನ್ನಲ್ಲಿ ಕೂತ್ ಮೇಲೆ ಅಲ್ಲಿ ಕೂಡ್ತಾನಿಲ್ರಿ, ಅಲ್ಲಿ ಭೂಮಿ ಮೇಲೆ ಒಂದ ಸೆಕೆಂಡ್ನಾಗ ಹಾರಿ ಬಿಟ್ಟಾನ. ದಾಸ್ ಮಣೆ ಜಾಲೆ ಗರುಡಾವರಿ ಸ್ವಾರಿ, ಆನಂದೇ ಖದ ಖದ ಹಸತ ಗರುಡ. ಗರುಡ ಜೋರಾಗಿ ನಗ್ಲಿಗತ್ತಾನ, ಆನಂದದಿಂದ ನಗ್ಲಿಗತ್ತಾನ. ಜನರಿಗೆ ಏನೂ ಗೊತ್ತಾಗ್ತಾ ಇಲ್ಲ. ಲೋಕಾಲ ಕಿಂಚಿತ ನಾಹಿ ದಿಸತಿ ಜಾಣ, ಮಲಾ ದಿಸತಿ ಪೂರ್ಣ ಚಿದಂಬರ. ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ, ಇದೆಲ್ಲ ಭಗವಂತನ ಲೀಲೆ ನಾ ಕಣ್ಣಿಂದ ನೋಡಿಗತ್ತೀನಿ. ಆ ಭಗವಂತನ ಲೀಲೆ ನೋಡಿ ರಾಜಾರಾಮ್ ಮಹಾರಾಜರಿಗೆ ಆನಂದ ಆಗ್ಲಿರ್ತದ, ಜೋರಾಗಿ ನಗ್ಲಿಗತ್ತಾರ. ಚಿದಂಬರ ಮಹಾಸ್ವಾಮಿಗಳು ಹೇಳ್ತಾರಪ್ಪ, ಲೋಕಾರೂಢಿಗಾಗಲೂ 2 ಕಣ್ಣೀರು ಹಾಕಂತ ರಾಜಾರಾಮ್ ಮಹಾರಾಜ್ ಹೇಳಿಗತ್ತಾರ. ಜನರೆಲ್ಲ ನೋಡ್ಲಿಗತ್ತಾರ ಅನ್ಕೊಂಡಾರ. ಮಹಾಸ್ವಾಮಿ ನಿರ್ಯಾಣ ಆಗಿ ಅಂತ ರಾಜಾರಾಮ್ಗೆ ಹುಚ್ಚಿಡಿದ ಅಂತ ಮಾತಾಡ್ಲಿಗತ್ತಾರ. पाहुनिया ऐसे आनंद झालो, खद खदा हसलो तये वेळी, लोक पाहुनिया खुळा म्हणती मजसी आश्चर्य करीती. दास म्हणे ರಾಜಾರಾಮ್ ಮಹಾರಾಜ್ ಜನರೆಲ್ಲ ನೋಡಿ ನನಗೆ ಹುಚ್ಚಿಡಿದ ಅಂತ ಅನ್ಲಿಗತ್ತಾರ. ಸ್ವಾಮಿ ಮಣತಿ ಮಜಸಿ ಲೋಕ ಕರಿತಾ ಜಾಣ ರಡಾವೆ ಹೂ ಪೂರ್ಣ ಮಣತಿ. ಮಹಾಸ್ವಾಮಿ ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜ್ಗೆ, ಈ ಜನರ ಸಲುವಾಗಾದ್ರೂ 2 ಕಣ್ಣೀರು ಹಾಕಂತೇಳಿ. ಸೋಂಗಧರಿ ಮಣತಿ ಸ್ವಾಮಿ ಮಜ ಪ್ರತಿ. ನಾಟಕ ಮಾಡಪ್ಪ ಅಂತ ಸ್ವಾಮಿ ಕೇಳ್ತಾರ. ಆದರೆ ರಾಜಾರಾಮ್ ಮಹಾರಾಜ್ ಒಪ್ಪಂಗಿಲ್ಲ. ಲೋಕಾಕರಿತಾ ಸಾಂಗತಿ ಮಜಸಿ ಪಹಾ, ರಡು ನಾಹಿ ಏತ ಕಾಯ್ ಕರು. ಸ್ವಾಮಿ ನಿನ್ನ
ಈ ನಾಟಕ ಲೀಲಾ ನಾಟಕ ನೋಡಿ ನಂಗೆ ಕಣ್ಣೀರು ಬರಂಗಿಲ್ಲಪ್ಪ, ನಂಗೆ ನಗು ಬರ್ಲಿಕ್ಕೆ, ನಾ ಏನು ಮಾಡಲಿ ಅಂತ ಕೇಳಿಗತ್ತಾರೆ. ನಟನೆची पाहुणी हसू येतो, नाही मी रडतो किंचित समजा स्वामी, लीला नाटक तुझे आश्चर्य हे, दास म्हणे स्वामी ऐसे ರೀತಿ ಜಾಣ, ಭಕ್ತ ಸೀದಾವಿತೋ ಪೂರ್ಣ ಅಪ್ಲಿ ಲೀಲಾ. ಈ ರೀತಿ ಚಿದಂಬರ ಮಹಾಸ್ವಾಮಿಗಳು ತಮ್ಮ ಅವತಾರವನ್ನು ಅದು ಸಮಾಪ್ತಿ ಮಾಡಿದರು. लोक हे पाहती जळा माझी देह, नाही कोटे म्हणती काही लोक म्हणती जळूनी गेले देह, ಜೈಸೆ ಕಲ್ಪನಾ ಐತಿ ತೈಸೆ ಜಗತಿ. ಜನರೆಲ್ಲ ಮಾತಾಡ್ಲಿಕತ್ತಾರ, ಸ್ವಾಮಿದು ದೇಹ ಏನೂ ಕಾಣಿಸ್ವಲ್ದು, ಪೂರ್ಣ ಸುಟ್ಟು ಹೋಗಿರ್ಬೇಕು, ಏನೇನೋ ನಾನಾ ರೀತಿ ಮಾತಾಡ್ಲಿಕತ್ತಾರ. ಗರುಡೌಡಲ ಜಾಣ ವರ ಹೋ ದಾರುಣ ಪಾಹುನಿಯ ಯಮ ಗುಪ್ತ ಜಾಲ. ಯಾವಾಗ ಗರುಡ ಮಹಾಸ್ವಾಮಿನ ಭುಜದ ಮೇಲೆ ಕೂಡಿಸ್ಕೊಂಡು ವೈಕುಂಠಕ್ಕೆ ಹೋಗ್ಯಾನ, ಅಲ್ಲೇ ಸಿದ್ಧನಗವಿಯಲ್ಲಿ ಕೂತಂಥ ಯಮಧರ್ಮ ಗುಪ್ತ ಆಗಿಬಿಟ್ಟಾನ. ಕೈಲಾಸದಿಂದ ಬಂದಂಥ ಶಂಕರ ಮತ್ತು ಬ್ರಹ್ಮದೇವರು ಅಲ್ಲಿಂದ ಗುಪ್ತ ಆಗಿಬಿಟ್ಟಾರ. ದೇವಾನ್ ದೇವತೆಗಳೆಲ್ಲ ತಮ್ಮ ತಮ್ಮ ಲೋಕಕ್ಕೆ ಹೋಗಿಬಿಟ್ಟಾರ. ದಾಸ್ ಮನೆ ಸರ್ವ ಗುಪ್ತ ಝಾಲೆ ತೇವಾ, ಐಸೇ ರೀತಿ ಸ್ವಾಮಿ ಗೆಲೆ ಜಾಣ. ಹಿಂಗೇನಪ್ಪ ಅಂದ್ರೆ ಮಹಾಸ್ವಾಮಿ ಗುಪ್ತ ಆಗಿದ್ದು ಮಾತು ಹೇಳ್ತಾರ. ಮುಂದೆ ಇನ್ನೊಂದು ಲೀಲಾ ಅಂದ್ರೆ ಮಹಾಸ್ವಾಮಿ ಜನ್ಮ ಮರಣ ರಹಿತ ಇದ್ದಾನೆ ಅಂತ ಹೇಳಲಿಕ್ಕೆ ಒಂದು ಸಾಂಬ ದೀಕ್ಷಿತರು ಏನು ಬರೀತಾರಂತಂದ್ರೆ, ಇಲ್ಲಿ ಮಹಾಸ್ವಾಮಿದು ಅಂತ್ಯಕ್ರಿಯೆ ನಡೆದಿರ್ತದ. ಅಲ್ಲಿ ರುದ್ರಾಪುರದಿಂದ ದೇಸಾಯಿ ಅವರು ಮಹಾಸ್ವಾಮಿ ಅಂತ್ಯಕ್ರಿಯೆ ನೋಡ್ಲಿಕ್ಕೆ ದರ್ಶನಕ್ಕೆ ಬರ್ತಾರೆ. ಅಲ್ಲಿ ಮಹಾಸ್ವಾಮಿ ಪ್ರಕಟ ಆಗಿಬಿಡ್ತಾರೆ. ಪ್ರಕಟ ಆಗಿ ರುದ್ರಾಪುರ ದೇಸಾಯಿಗೆ ಹೇಳ್ತಾರೆ, ಅಪ್ಪ ನಾವೆಲ್ಲ ರಾಮೇಶ್ವರಕ್ಕೆ ಹೊಂಟೀವಿ, ಹಿಂದೆ ಭಕ್ತರು ಬರ್ಲಿಕ್ಕತ್ತಾರ ಅಂತಂದ್ರೆ ಅವಾಗ ಗಾಬರಿ ಆಗಿಬಿಡ್ತಾನೆ. ಅಲ್ಲೇನೋ ವಾರ್ತಾ ಬಂದಾಗ ಸ್ವಾಮಿ ದೇಹ ಬಿಟ್ಟಾರ ಅಂಥೇಳಿ ಮತ್ತೆ ನನ್ನ ಮುಂದೆ ಪ್ರಕಟ ಆಗ್ಯಾರ ಅಂಥೇಳಿ ಹಿಂಗೆ ಇವೆಲ್ಲ ಇದು ಹೇಳ್ತಾರೆ. ಮತ್ತು ಮುಂದೆ ಏನು ಹೇಳ್ತಾರೆ, ಸಖಾರಾಮ್ ಪ್ರೇಮ್ ಭಕ್ತರ್ದೇ ಅವ್ರು ಹೇಳ್ತಾರೆ, ಮಹಾಸ್ವಾಮಿಯ ಅಂತ್ಯಕ್ರಿಯೆ ಮುಗಿದ ಮೇಲೆ ಏನು ಕಾಗಿಪಿಂಡದ ಸಮಯ ಬರ್ತದೆ. ಇದು ಏನಪ್ಪ ಅಂತಂದ್ರೆ ಕಾಗಿಪಿಂಡದ ಸಮಯದಾಗ ಮಹಾಸ್ವಾಮಿ ಕಾಗಿಪಿಂಡ ಆಗಂಗಿಲ್ಲ. ಎಲ್ಲರೂ ಹೇಳ್ತಾರೆ, ಬಂದು ಎಲ್ಲ ಮಕ್ಕಳು ಹೇಳ್ತಾರೆ, ನಾವು ಅಮ್ಮಂದ್ರಿಬ್ಬರನ್ನು ನೋಡ್ಕೋತೀವಿ, ಅಣ್ಣ ತಮ್ಮಂದ್ರೆಲ್ಲ ಚಲೋ ಇರ್ತೀವಿ, ಏನೇನೋ ಮಾತು ಹೇಳ್ತಾರೆ, ಅದು ಕಾಗಿಪಿಂಡನೇ ಆಗಂಗಿಲ್ಲ. ಅಲ್ಲೇ ಶಿವಶಾಸ್ತ್ರಿಗಳು ಇರ್ತಾರೆ, ರಾಜಾರಾಮ್ ಮಹಾರಾಜ್ ಇರ್ತಾರೆ. ಶಿವಶಾಸ್ತ್ರಿಗಳು ಹೇಳ್ತಾರೆ, ಅಪ್ಪ ಚಿದಂಬರ ಭಕ್ತಾಭಿಮಾನಿ ಇದ್ದಾನೆ, ಭಕ್ತ ವತ್ಸಲ ಇದ್ದಾನೆ, ಭಕ್ತ ಕೈವಾರ ಇದ್ದಾನೆ, ಹಾಗಾಗಿ ನೀವು ನೀರು ಬಿಡ್ರಿ ಸ್ವಾಮಿ, ನಿನ್ನ ಭಕ್ತರನ್ನ ನೀ ಎಷ್ಟು ಅಂತಃಕರಣ ಪ್ರೀತಿಯಿಂದ ನೋಡ್ಕೋತಿದ್ಯಾ, ಹಂಗೆ ನಾವು ನೋಡ್ಕೋತೀವಿ ಅಂತ ನೀರು ಬಿಡ್ತಾರೆ, ಕಾಗಿ ಪಿಂಡ ಆಗಿರ್ತದೆ ಮಹಾರಾಜ. ಹೇಳಕ್ಕಾಗ್ತದೆ, ಭಕ್ತ ವತ್ಸಲ ಭಗವಾನ, ಭಕ್ತ ವತ್ಸಲ सब संतन की, सद्गुरुनाथ महाराज की. ಇದು ಏನಾದ್ರೆ ಈ ನಿರ್ಯಾಣದ ಆಖ್ಯಾನದಿಂದ ಕನಿಷ್ಠ ಒಂದು 3 ತಾಸು ಬೇಕು ಮಿನಿಮಮ್. ಒಂದೇ ತಾಸ್ದಾಗ ಯಥಾಶಕ್ತಿ ಪ್ರಯತ್ನ ಮಾಡಿ ಇದನ್ನೇನಪ್ಪ ಅಂದ್ರೆ ಸಂಪೂರ್ಣ ಮಾಡಿ. ಒಂದೇ ತಾತ್ಪರ್ಯ ಏನಪ್ಪ ಅಂತಂದ್ರೆ, ಆದಿಮಧ್ಯ ಅಂತ್ಯ ರಹಿತನಾದಂಥ ಚಿದಂಬರ, ಜನ್ಮ ಮರಣ ರಹಿತನಾದಂಥ ಚಿದಂಬರ ಮಹಾಸ್ವಾಮಿ ಏನು ಉಪದೇಶ ಮಾಡಿದ್ರಪ್ಪ, ಇವತ್ತು ನಾನು ಪ್ರತಿಯೊಬ್ಬರು ಹೃದಯದೊಳಗಿದ್ದೀನಿ, ಎಲ್ಲೇ ನನ್ನ ಭಜನೆ ಆಗ್ತದೆ, ಎಲ್ಲೇ ನನ್ನ ಸತ್ಸಂಗ ಆಗ್ತದ, ಅಲ್ಲಿ ನಾನು ಅವ್ಯಕ್ತ ರೂಪದಾಗಿದ್ದೀನಿ ಅಂತ ಹೇಳಿದ ತಾತ್ಪರ್ಯದ. ಇದು ಏನು ರೂಢಿ ಪ್ರಕಾರ ಮಹಾಸ್ವಾಮಿ ನಿರ್ಯಾಣ ಆಖ್ಯಾನ ಹೇಳಿದಾಗ ಆ ಜನ್ಮದ ಅಭಂಗ ಒಂದು ಹೇಳಬೇಕು. ಯಾಕಂದ್ರೆ ಜನ್ಮ ಮರಣ ರಹಿತಿದ್ದಾನೆ, ಆ ಅಭಂಗ ಹೇಳಿ ನಾವು ಪೂರ್ಣ ಸಮಾಪ್ತಿ ಮಾಡಿ. ಐಸೆ ಹೋತಾ
असे माझे लागिताई कोणी असे माझ्या घरी माता सुखी मित्रातनी साळस विस्तार दिवस झाला दोन प्रहर काही वेळी हो अवतार प्रगटला दिगंबर प्रकाश झाला त्या मंदिरी माता विस्मित अंतरी पुढे मारे डोळे हरी बाळ मोठीचे सादरी अंशयुक्त माता मनी बाळ पाहतो हासोनी पंचप्रीत्याचे अंतरी वाद्य वाजता दिवाळी निशित करी मंगल स्नान वाटी ब्राह्मणांची दान करीती पंचांग वर्णन मानसी अवतार पूर्ण दास म्हणे सगुण देव दिगंबर